ನಾವು ಅದಕ್ಕೆ ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಪ್ರೊವೈಡ್ ಮಾಡೋಣ. ಈ ರಾಫ್ಟರ್ಸ್ ಏನ್ ಥಿಕ್ನೆಸ್ ಬರುತ್ತೆ ಅಷ್ಟೇ ನಾವು ಪ್ರೊವೈಡ್ ಮಾಡೋಣ. ಸೊ ನೋಡಿದಾಗ ಲುಕ್ ಚೆನ್ನಾಗಿ ಕಾಣಲಿ, ಒಂದು ಎಫೆಕ್ಟಿವ್ನೆಸ್ ಇರಲಿ ಅಂತ ಹೇಳಿ ಇದನ್ನ ನಾವು ಪ್ಲಾನ್ ಮಾಡೋಣ. ಇದು ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು. ಬನ್ನಿ ತೋರಿಸ್ತೀನಿ ಮಿನಿ ಫಿಕ್ಸರ್ ಅಂದ್ರೆ ಏನು. ಆಕ್ಚುಲಿ ಇಲ್ಲಿ ಒಳಗಡೆ ನೋಡಿ ಈ ಸ್ಕ್ರೂಸ್ ಇದೆಲ್ಲ, ಇದು ಮಿನಿ ಫಿಕ್ಸರ್. ಯೂಶುವಲಿ ನೀವು ಐಕಿಯಾ ಫರ್ನಿಚರ್ ಗಳಲ್ಲಿ ಈ ರೀತಿ ನೋಡಿರ್ತೀರ. ಬಟ್ ಇದು ಲೆಜ್ಜಿಗೆ ಏನು ಸಪೋರ್ಟೇ ಇಲ್ದಿರೋ ತರ ಕಾಣಿಸ್ತಾ ಇದೆ, ಲೆವಿಟೇಟ್ ಆಗ್ತಾರ ತರ ಕಾಣಿಸ್ತಾ ಇದೆ. ಏನ್ ಮಾಡಿದಿರ? ಹೆಡ್ ಬೋರ್ಡ್ ಹೈಟ್ ಜಾಸ್ತಿ ಮಾಡ್ಕೊಂಡಿ ಸರ್. 3 ಫೀಟ್ ಹೋಗೋದ್ ಬದಲು ಆಲ್ಮೋಸ್ಟ್ ಒಂದು 7 ಫೀಟ್ ಗಂಟು ತಗೊಂಡ್ವಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಇಂದಿನ ಇಂಟೀರಿಯರ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಬೆಂಗಳೂರಲ್ಲಾಗಲಿ, ಮೈಸೂರಲ್ಲಾಗಲಿ, ತುಮಕೂರಲ್ಲಾಗಲಿ, ಹಾಸನದಲ್ಲಾಗಲಿ ಇಲ್ಲ ವೀಕ್ಷಕರೇ. ಇವತ್ತು ನಾನಿರುವಂಥದ್ದು ಕುಮಟಾದಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಹೋಮ್ ಟೌನ್ ಬಂದ್ಬಿಟ್ಟು ಸಿರ್ಸಿ ಅಂತ ಹೇಳ್ಬಿಟ್ಟು, ಸಿರ್ಸಿಯ ಪಕ್ಕದಲ್ಲಿರುವಂತಹ ಕುಮಟಾದಲ್ಲಿ ನಾನು ಇದ್ದೀನಿ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಇಂಟೀರಿಯರ್ ಮಾಡೋದು ಬೇರೆ ಯಾರೋ ಅಲ್ಲ, ನಿಮಗೆಲ್ಲರಿಗೂ ಚಿರಪರಿಚಿತವಾಗಿರೋಂಥ ವಿವಾ ಡಿಸೈನ್ ಅವರು. ಕಾರಣ ಏನು ಗೊತ್ತಾ? ವಿವಾ ಡಿಸೈನ್ ಅವರು ಇಡೀ ಕರ್ನಾಟಕದಾದ್ಯಂತ ತಮ್ಮ ಸರ್ವಿಸಸ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಯಾವುದೇ ಮೂಲೆಯಿಂದ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಒಂದು ಕ್ವಾಲಿಟಿ ಇಂಟೀರಿಯರ್ ಅಫೋರ್ಡೆಬಲ್ ಬೆಲೆಯಲ್ಲಿ ಪಡ್ಕೊಬೋದು ವೀಕ್ಷಕರೇ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಸರ್, ನೀವು ಸರ್? ನಾನು ಚೆನ್ನಾಗಿದೆ. ಅಂಡ್ ವೆಲ್ಕಮ್ ಟು ಅವರ್ ಏರಿಯಾ. ನಮ್ಮ ನೇಟಿವ್ಗೆ ನಿಮಗೆ ಸ್ವಾಗತ ಕೊಡ್ತೀನಿ ನಾನು. ಮೊದಲನೇದಾಗಿ, ಹೇಗೆ ಕುಮಟಾ, ಇಲ್ಲಿ ಹೇಗೆ ಬಂದ್ರಿ ನೀವು? ಸೊ ಮೇಜರ್ ಆಗಿ ಸರ್, ಕುಮಟಾ ಅಂತ ನಮಗೆ ನೋಡಿದಾಗ ಲೊಕೇಶನ್ ನಮಗೆ ಒಂದು ಸ್ವಲ್ಪ ಒಂದು ಹಿಂದೇಟ್ ಇತ್ತು. ಯಾಕಂದ್ರೆ ಆಲ್ಮೋಸ್ಟ್ ನೋಡಿದಾಗ 8 hours ಜರ್ನಿ ಫ್ರಮ್ ಬ್ಯಾಂಗ್ಳೂರು. ಸೊ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತಲೇ ಒಂದು ಕನ್ಫ್ಯೂಷನಲ್ಲಿ ಇದ್ವಿ ನಾವು. ಬಟ್ ಇಲ್ಲಿರೋ ಕಸ್ಟಮರ್ ಏನಂದರೆ, ಇಲ್ಲ ಸರ್ ನಿಮ್ಮೇ ಮಾಡ್ಕೊಡ್ಬೇಕಾರೆ ನಿಮ್ಮ ನಾನು ಫಾಲೋ ಮಾಡ್ತಾ ಇದ್ದೀವಿ, ನಾವು ನೋಡಿದ್ದೀವಿ, ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೀವಿ ನಾವು. ಪ್ಲಸ್ ಇನ್ನೊಂದು ಅಂದರೆ ನಿಮ್ಮ ಕೆಲಸನ ಬಂದು ನೋಡಿದ್ದೀವಿ ನಾವು. ಸೊ ನಮಗೆ ಈ ಕುಮಟಾದಲ್ಲಿ ಮಾಡ್ಬೇಕಾದ್ರೆ ನಿಮ್ಗಿಂತ ಮಾಡಬೇಕು, ನಾವೇ ಬೇಕು ಅಂತ ಹೇಳಿ ನಮಗೆ ಒಂಥರ ತುಂಬಾ ಫಾಲೋ ಅಪ್ ತೊಗೊಂಡ್ರು ಸರ್. ಯಾಕಂದ್ರೆ ನಮಗೂ ಅದೊಂದು ಭಯ ಇತ್ತು, ಅಷ್ಟು ದೂರ ಹೋಗಿ ಮಾಡಿ ಹೆಸರು ಹಾಳು ಮಾಡ್ಕೊಬಾರ್ದು ಅಂತ ಮೇಜರ್ ನಮಗೆ. ಯಾಕಂದ್ರೆ ಇಟ್ಸ್ ವೆರಿ ಫಾಸ್ಟ್, ತುಂಬಾನೇ ದೂರ. ಈಚ್ ಅಂಡ್ ಎವ್ರಿಥಿಂಗ್ ನಾವು ಪ್ಲಾನ್ ಮಾಡ್ಕೊಬೇಕಾಗಿತ್ತು, ನಮ್ಮ ಇನ್ವೆಂಟ್ರಿ, ನಮ್ಮ ಪ್ರೊಡಕ್ಷನ್, ನಮ್ಮ ಡಿಸೈನ್ ಎಲ್ಲನೂ. ಬಟ್ ಆದ್ರೂ ಅವರು ತುಂಬ ಇನ್ಸ್ಪಿರೇಷನ್ ಕೊಟ್ಟಿಲ್ಲ. ಸರ್ ನೀವು ಮಾಡ್ಬೋದು, ಬನ್ನಿ, ನಿಮ್ಮ ಲೋಕಲಾಗಿ ಏನು ಬೇಕೋ ಸಪೋರ್ಟ್ ನಾನು ಕೊಡ್ತೀನಿ ಅಂತೆಲ್ಲ ಹೇಳಿದ್ಮೇಲೆ ಓಕೆ ನಾವು ಒಂದು ಟ್ರೈ ಮಾಡೋಣ. ಬಿಕಾಸ್ ಅಷ್ಟು ದೂರದಿಂದ ಬಂದಿದ್ದಾರೆ. ಓಕೆ, ನಮ್ಮ ಮೇಲೆ ಒಂದು ಟ್ರಸ್ಟ್ ಇಟ್ಕೊಂಡಿದ್ದಾರೆ. ಆ ಟ್ರಸ್ಟ್ನ ನಾವು ಬಿಡೋದು ಗೇನ್ ಮಾಡೋಣ, ಒಂದು ಚಾಲೆಂಜಾಗಿ ತೊಗೊಂಡು ಮಾಡೋಣ ಅಂತ ಹೇಳಿ ಆ ಒಂದು ಚಾಲೆಂಜ್ ತೊಗೊಂಡು ನಾವು ಇಷ್ಟು ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ಏನೇನು ಚಾಲೆಂಜಸ್ ಬಂತು ನಿಮಗೆ ಎಕ್ಸಿಕ್ಯೂಟ್ ಮಾಡಿ? ಸರ್ ಮೇಜರ್ ನಮಗೆ ಈ ಥರ ಔಟ್ ಸ್ಟೇಷನ್ ವಿದಿನ್ ಒಂದು 70-80 ಕಿಲೋಮೀಟರ್ ನಮ್ಗೆ ಏನು ತೊಂದರೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಏನೋ ನಾವು ಬೇರೆ ಒಂದು ಐಟಮ್ ಮರೆತು ನಾವು ಹೆಂಗೆ ಕಳ್ಸ್ಕೊಡ್ಬೋದು, ಒಂದು ಬಸ್ಸಲ್ಲಿ ಹಾಕೇನೋ ಮಾಡಿ. ಇಷ್ಟು ದೂರ ಇರೋ ಕಾರಣ ನಮಗೆ ಮೇಜರ್ ಏನಾಗಿದೆ, ಏನಾದ್ರು ನಾವು ಅವತ್ತು ಮಿಸ್ ಮಾಡಿದಾಗ ಟ್ರಾನ್ಸ್ಪೋರ್ಟೇಷನ್ ನಮ್ಗೆ ಹಿಟ್ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನಲ್ಲೂ ನಾವು ಕ್ಲೀನಾಗಿ ಚೆಕ್ ಮಾಡ್ಕೊಬೇಕು, ಅದು ಮೇನ್ ಹಿಟ್ ಆಗುತ್ತೆ. ಅದೊಂದು. ಇನ್ನೊಂದು, ಈಚ್ ಆ್ಯಂಡ್ ಎವ್ರಿ ಡಿಸೈನ್ ಏನೇನು ಮಾಡ್ತೀವಿ ನಾವು ಪ್ರಕಾರ ಮಾಡಿ ಅದನ್ನ ಒಂದ್ಸರಿ ಫ್ಯಾಕ್ಟ್ರಿಯಲ್ಲಿ QC ಮಾಡಿಸಿ ಆಮೇಲೆ ಡ್ರಾಪ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಕಸ್ಟಮರ್ ನಮ್ಮ ಬೆಂಗಳೂರಿಗೆ ಕರೆಸ್ಕೊಂಡು ಈ ಒಂದು ಡಿಸೈನ್ಗೆ ಅವ್ರಿಗೆ ಏನೇನು ಬೇಕಾಗಿದೆ ಮೆಟೀರಿಯಲ್ ಸೆಲೆಕ್ಷನ್ ಇಂಚಿನ ಸಿಂಗಲ್ ಶಾಟ್ ಮಾಡ್ಬೇಕು ನಾವು. ಹ್ಯಾಂಡಲ್ಸಿಂದ ಹಿಡಿದು ರಾಫ್ಟರ್ಸು, ಲ್ಯಾಮಿನೇಟ್ ಪ್ರತಿಯೊಂದು ಮಾಡಿಬಿಟ್ರೆ ನಾವು ನಮ್ಮ ಪ್ರೊಡಕ್ಷನ್ ಯೂನಿಟ್ ಆಗಿದ ತಕ್ಷಣ ಇನ್ವೆಂಟ್ರಿ ಎಲ್ಲ ನಾವು ತಗೊಂಡು ಇಲ್ಲಿ ಕಳ್ಸಕ್ಕೆ ಈಸಿ ಆಗುತ್ತೆ. ಸೊ ಇದು ಒಂದು ಮೇಜರ್ ಚಾಲೆಂಜ್. ಇಂಚು ಗೊತ್ತಿರಬೇಕು, ಟೋಟಲ್ ಆಗಿ ನಿಮಗೂ ಗೊತ್ತಿರಬೇಕು, ಕಸ್ಟಮರ್ಗೂ ಇದೇ ಬರುತ್ತೆ ನನಗೆ ಗೊತ್ತಿರಬೇಕು. ಅಂಡ್ ಎಸ್ಪೆಷಲಿ ಡಿಸೈನ್ ಪಕ್ಕ ರೆಡಿ ಆಗಬೇಕು ಟೋಟಲ್ ಆಗಿ ಅಲ್ವಾ? 3D ಡಿಸೈನ್ ಕೊಡ್ತೀರಾ ನೀವು, ಅದು ಸರಿಯಾಗಿ ಬಂದ್ಬಿಟ್ರೆ, ಇಬ್ರಿಗೂ ಕೂಡ ಕ್ಲಿಯರಿಟಿ ಕೊಟ್ಬಿಟ್ರೆ ಆಮೇಲೆ ಆರಾಮಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಇನ್ನು ಎಕ್ಸಿಕ್ಯೂಟ್ ಅಂತ ಬಂದಾಗ ತಮ್ಮದು ಲೈಕ್ ಮಾಡ್ಯುಲರ್ ಫಿನಿಶ್ ಇರುತ್ತೋ ಮ್ಯಾನ್ಯುಯಲ್ ಇರುತ್ತೋ? ಸರ್ ನಮ್ದು ಮಾಡ್ಯುಲರ್ ಸರ್, ಮೇಜರ್ ಮಾಡ್ಯುಲರ್ ಇರುತ್ತೆ.
ಮ್ಯಾನ್ಯಲ್ ಮಿನಿಮಲ್ ಅಂದರೆ ಎಲ್ಲರೂ ನಮಗೆ ಪ್ಯಾನಲಿಂಗ್ಸು ಅಥವಾ ಏನಾದ್ರು ರಾಫ್ಟರ್ಸ್ ಹೋಗ್ತಾ ಇದ್ದೀರಾ, ಒಂದು ಪಾರ್ಟಿಷನ್ ಬೇಕು ಅಂದ್ರೆ ಅದಕ್ಕೆ ನಾವು ಮ್ಯಾನ್ಯಲ್ ಕೊಡ್ತೀವಿ. ಮ್ಯಾನುವಲ್ ಮಾಡ್ತೀರಾ? ಅದನ್ನ ಬಿಟ್ಟು ಬಾಕ್ಸಸ್ ಆಗಿ ಏನೇ ಬರಲಿ ಸರ್, ಇಟ್ ವಿಲ್ ಬಿ ಟೋಟಲಿ ಮಾಡಲ್ ಫ್ಯಾಕ್ಟರಿ ಫಿನಿಶ್. ಓಕೆ. ಅಂಡ್ ತುಂಬಾ ಸತಿ ಏನಾಗುತ್ತೆ ಅಂದ್ರೆ ಇಂಡಿವಿಜುವಲ್ ಪೂಜಾ ಯೂನಿಟ್ ಬೇಕಾಗುತ್ತೆ, ಹೌದು ಸರ್, ಅದನ್ನ ನಾವು ಮ್ಯಾನುವಲೇ ಮಾಡ್ಬೇಕಾಗುತ್ತೆ. ಅವೆಲ್ಲ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಬೆಂಗಳೂರು ಫ್ಲಾಟ್ಸ್ ಗಳಲ್ಲಿ ಎಲ್ರಿಗೂ ಇಂಡಿವಿಜುವಲ್ ಪೂಜಾ ರೂಮ್ ಬೇಕೇ ಬೇಕು, ಎಲ್ಲರೂ ಇರುತ್ತೆ ಬಿಡಿ ಅಲ್ವಾ. ಆಮೇಲೆ ಇನ್ನೊಂದು ಲೈಕ್ ತಮ್ಮದು ಟರ್ನ್ಕಿ ಪ್ರಾಜೆಕ್ಟ್ ಅಂತ ಕೇಳಿದೆ. ಟರ್ನ್ಕಿ ಪ್ರಾಜೆಕ್ಟ್ ಅಂದ್ರೆ ಏನೇನು ಬರುತ್ತೆ? ಟರ್ನ್ಕಿ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸರ್, ಹೇಳಿ. ನಿಮ್ಮ ಖಾಲಿ ಮನೆ ನಮಗೆ ಕೊಟ್ರೆ ಅದಕ್ಕೆ ಏನೇನು ಬೇಕು ಎಲ್ಲ ಮಾಡಿ ನಾವು ಕೊಡ್ತೀವಿ. ಅಂದರೆ ನಿಮ್ಮ ಫ್ಲೋರ್ ಮ್ಯಾಟಿಂದ ಹಿಡಿದು ನಿಮ್ಮ ಕರ್ಟನ್, ವಾಲ್ ಪೇಪರ್, ವಾರ್ಡರ್ ಪ್ರತಿಯೊಂದು ಸರ್, ಇನ್ಕ್ಲೂಡಿಂಗ್ ಯುವರ್ ಪೇಂಟ್ ಫಿನಿಶ್. ನಿಮ್ಗೆ ಟೆಕ್ಸ್ಚರ್ ಪೇಂಟ್ ಬೇಕಾ, ನಾರ್ಮಲ್ ಪೇಂಟ್ ಬೇಕಾ, ಎಲ್ಲದನ್ನು ನಮ್ಮ ಡಿಸೈನರ್ಸು ನಿಮಗೆ ತಕ್ಕನಾಗಿ ಎಲ್ಲ ಡಿಸೈನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಕೊತೀವಿ. ಸೊ ಇದೇ ಟರ್ನ್ ಕೀ ಸರ್. ಟರ್ನ್ ಕೀ ಟೋಟಲ್ ಇಷ್ಟೇ ಬರಲಿಲ್ಲ, ನಮ್ಮ ಫರ್ನಿಚರ್ ಬೇಕು. ಎಸ್ ಸರ್, ಅದನ್ನು ಕೊಡ್ತೀವಿ. ಸೋಫಾಸ್ ನಮ್ದು ಇನ್ನೋಸೆ ಮ್ಯಾನುಫ್ಯಾಕ್ಚರಿಂಗ್ ಸೋಫಾಸನ್ನು ಅದನ್ನು ಅದು ಕೊಡ್ತೀವಿ. ಓಕೆ. ನಮಗೆ ಹಾಬ್ ಬೇಕು, ಎಸ್, ಚಿಮ್ನಿ ಬೇಕು. ಹಾಬು ಚಿಮ್ನೀಸ್ ಎಲ್ಲ ಕೆಲವೊಂದು ಟೈಪ್ ಮಾಡ್ಕೊಂಡಿದ್ವಿ. ಎಲಿಕಾ, ಫೇಬರ್, ಕ್ರಾಂಪ್ಟನ್ ಟೈಪ್ ಮಾಡ್ಕೊಂಡಿದೀವಿ. ಸೊ ನಿಮ್ಗೆ ಆಚೆ ಏನ್ ಸಿಗುತ್ತೆ ಪ್ರೈಸು ಅದಕ್ಕಿಂತ ಕಡಿಮೆದಲ್ಲಿ ನಾವು ಕೊಡಬಲ್ಲ, ಮಾಡ್ಕೊಡ್ತೀರಾ. 100%. ಇವನ್ ನಮ್ಮ ವಾಶ್ ಮಿಷನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಸರ್. ಹೌದು, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಕೊಟ್ಬಿಡ್ತೀರಾ ಸರ್. ಓಕೆ. ಅಂಡ್ ಯೂಶುವಲಿ ಒಂದು 2 BHK ಮಾಡೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್? 2 BHK ನಾವು ಆಲ್ಮೋಸ್ಟ್ ಒಂದು 40 ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ. 40 ಡೇಸ್. ಈ ಮನೆ ಎಷ್ಟು ದಿನದಲ್ಲಿ ಮಾಡಿದ್ರಿ ಸರ್? ಇವ್ರದ್ದು ಆಲ್ಮೋಸ್ಟ್ 50 ಡೇಸ್ ತಗೊಂಡಿವಿ ಸರ್, ಯಾಕಂದ್ರೆ ಟೋಟಲ್ 3 BHK ಇತ್ತು. ಸೊ ಒಂದು 50 ಡೇಸ್ ಅಲ್ಲಿ ನಾವು ಮಾಡ್ಕೊಟ್ಟಿದ್ರೆ ಸರ್. ಕ್ಲೈಂಟ್ ನೇಮ್ ತಿಳ್ಕೊಬಹುದಾ? ಎಸ್ ಸರ್, ಕ್ಲೈಂಟ್ ನೇಮ್ ಚಂದನ್ ಅಂತ. ಚಂದನ್ ಅಂತ, ಕುಮಟಾದಿಂದ ಚಂದನ್ ಸರ್. ಓಕೆ. ಅಂಡ್ ಸರ್ ಇದರ ಮಾತಾಡ್ಬೋದಾ? ಮಾತಾಡ್ಬೋದು ಸರ್. ಅವರು ಅಣ್ಣ ಇದ್ದಾರೆ, ಅವರು ಇನ್ನೂ ಬೆಂಗಳೂರಲ್ಲಿ ವರ್ಕಿಂಗ್ ಇದೆ. ಸೊ ಅವ್ರ ಅಣ್ಣ ತಗೊಂಡ್ಬಿಡ್ತೇವೆ ಅಲ್ವಾ? ಸರಿ ಸರ್. ಸೊ ವೀಕ್ಷಕರೇ, ಒಂದು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಯಾವ ರೀತಿ ಒಂದು ಮನೆ ಬಂದಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಒಂದು ಒಳ್ಳೆ ಮನೆನ ನಾನು ಇವತ್ತು ನಿಮಗೆ ತೋರಿಸ್ಕೊಂಡ್ ಬರ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಇಡೀ ಕರ್ನಾಟಕದಂತ ವಿವಾ ಡಿಸೈನ್ ಅವರ ಸೌಲಭ್ಯ ಇದೆ. ಬೆಂಗಳೂರು, ಸಿದ್ದಾಪುರ, ಸಿರ್ಸಿ, ತುಮಕೂರು ಆ್ಯಂಡ್ ಈ ಕಡೆ ಬಂತಂದ್ರೆ ಕುಮಟಾ, ಹೊನ್ನಾವರ, ಭಟ್ಕಳ, ಮುರುಡೇಶ್ವರ, ಕುಂದಾಪುರ, ಮಂಗಳೂರು ಎಲ್ಲ ಕಡೆನೂ ಕೂಡ ಕೆಲಸ ಮಾಡೋದಕ್ಕೆ ವಿವಾ ಡಿಸೈನ್ ಅವರು ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಹೇಗೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ನಡೀರಿ ಹೋಗೋಣ ಸರ್. ಫಸ್ಟು ನಾನು ನಿಮ್ಗೆ ಹೇಳುವಂಥದ್ದು ಇದು ಪೊಯರ್, ಬಟ್ ಆದ್ರೆ ನಮ್ಮ ಕಡೆ ಏನಂತಾರೆ ಇದನ್ನು ವರಾಂಡಾ ಅಂತ ಹೇಳ್ತಾರೆ. ಓಕೆ, ಪೊಯರ್ ನಾವು ಬೆಂಗಳೂರಲ್ಲಿ ಹೇಳೋದು. ಸೊ ಇಲ್ಲಿ ದೊಡ್ಡದಾದ ವರಾಂಡಾ ಅಂತ ಇದೆ. ಸೊ ಇದು ವರಾಂಡಾದಲ್ಲಿ ಏನೇನ್ ಮಾಡಿದ್ದೀರಾ ನೀವು ಇಲ್ಲಿ? ಸರ್ ನೀವು ಹೇಳ್ದಂಗೆ ಹೌದು, ಇದು ವೆರಾಂಡಾ. ಸೊ ನಾವು ಬೆಂಗಳೂರಲ್ಲಿ ಥಿಂಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಓಪನ್ ಸ್ಪೇಸು. ಬೆಂಗಳೂರು ನಮ್ಮ ಫೈರ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಒಂದು ಯೂನಿಟ್ ಕೊಟ್ಟು ಮುಗಿಸ್ತೀವಿ. ಇದು ತುಂಬಾ ಇದರ ಕಾರಣ ನಮ್ಗೆ ಏನ್ ಮಾಡ್ಬೇಕಾಗಿತ್ತು, ಸಿವಿಲ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಬೇಕಾಗಿತ್ತು. ಅವರು ಸಪೋರ್ಟ್ ತಗೊಂಡು ಟೈಲ್ ಕಾಂಬಿನೇಷನ್ ಆಗಿರ್ಬೋದು, ಗ್ರಾನೈಟ್ ವರ್ಕ್ ಆಗಿರ್ಬೋದು ಮಾಡಿ ನಾವು ಪ್ಲಾನ್ ಮಾಡಬೇಕಾಗಿತ್ತು. ಸೊ ಆ ಥರ ನೋಡೋದಕ್ಕೆ ಹೋದಾಗ ಇಲ್ಲೊಂದು ಶೂರಾಕ್ ಯೂನಿಟ್ ಪ್ರೊವೈಡ್ ಮಾಡ್ಕೊಂಡ್ವಿ. ಶೂರಾಕ್ ಯೂನಿಟ್ ಇಲ್ಲಿ ತಗೊಂಬಂದು ಸರ್. ಶೂರಾಕ್ ಕಾಂಬಿನೇಷನ್ ಹೇಳ್ಬೋದಾ ನಮಗೆ? ಹಾ ಸರ್, ಸೇಮ್ ಇಲ್ಲಿ ಸ್ಟೋನ್ ಲ್ಯಾಮಿನೇಟ್ಸ್ ವಿತ್ ವುಡನ್ ಕಾಂಬಿನೇಷನ್ ಇಲ್ಲಿ ತಗೊಂಡಿದ್ದೀವಿ ಸರ್ ನಾವು. ಸೊ ಇದು ಸ್ಟೋನ್ ಲ್ಯಾಮಿನೇಟ್ಸ್. ಎಸ್ ಸರ್. ಸೊ ಇದು ನಾಬ್ ಕೊಟ್ಟಿದ್ರೆ ನಾಬ್ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಸೊ ಇದರೊಳಗೆ ಕಂಪ್ಲೀಟ್ ಆಗಿ ಶೂ ಟೋಟಲ್ ಆಗಿ ಇಲ್ಲಿ ಯೂಸ್ ಮಾಡ್ಕೊಬಹುದು ಶೂ. ಸೊ ಇಲ್ಲಿ ಮೇಲ್ಗಡೆ ಒಂದು ಲ್ಯಾಮಿನೇಟ್ ಹಾಕಿ ಫಿನಿಶ್ ಮಾಡಿರುವಂತ. ಹೌದು ಸರ್. ಇಲ್ಲಿ ವುಡನ್ ಕಾಂಬಿನೇಷನ್ ಟಾಲ್ ಯೂನಿಟ್ ಅಂತ ಸೆಮಿ ಟಾಲ್ ಯೂನಿಟ್ ನ ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ಅಂಡ್ ಈ ಮನೆಯಲ್ಲಿ ಇನ್ನೊಂದು ಹೈಲೈಟ್ ಇದೆ, ಅದು ತೋರಿಸಲೇಬೇಕು. ದಟ್ ಇಸ್ ಡೋರ್. ಓಕೆ ಸರ್, ಡೋರ್ ಅಲ್ಲಿ ನಿಮ್ಮ ಕೈ ಚಳಕ ಏನ್ ತೋರಿಸಿದ್ದೀರಿ ಸರ್? ನಮ್ದು ಡಿಸೈನು ಸರ್. ಯಾಕಂದ್ರೆ ನಾವು ಪ್ರತಿಯೊಂದು ಏನಾದ್ರು ಒಂದು ಎಂಟ್ರಿಂದಾನೇ ಒಂದು ಗ್ರ್ಯಾಂಡ್ ಲುಕ್ಸ್ ಇರಲಿ ಅಂತ ಹೇಳಿ ಈ ತರ ಒಂದು ಡಿಸೈನ್ ಪ್ರೊವೈಡ್ ಮಾಡಿದ್ವಿ. ಆ ಡಿಸೈನ್ ಅವ್ರು ಇಲ್ಲೇ ಲೋಕದಲ್ಲಿ ಮಾಡ್ಕೊಂಡ್ರು ಸರ್. ಇದನ್ನ ಲೋಕಲ್ ಆಗಿ ಮಾಡ್ಕೊಂಡ್ರು. ಬಟ್ ಡಿಸೈನ್ ನೀವು ಕೊಟ್ಟಿದ್ದೀರಿ? ನಾವು ಕೊಟ್ಟಿವಿ ಸರ್. ಡಿಸೈನ್ ನಾವು ಕೊಟ್ವಿ, ಎಕ್ಸಿಕ್ಯೂಷನ್ ಇಲ್ಲಿ ಮಾಡ್ಕೊಂಡ್ರು. ಎಷ್ಟು ಡಿಸೈನ್ಸ್ ಇರ್ಬೋದು ನಿಮ್ಮ ಹತ್ರ? ಸರ್ ಹೆಚ್ಚು ಕಮ್ಮಿ ಇದೊಂದು 120+ ಡಿಸೈನ್ ಕೊಡ್ತೀವಿ. 120+ ಕೊಡ್ತೀವಿ. ಡೋರ್ ಡಿಸೈನ್ ಇರುತ್ತೆ. ಓಕೆ ಓಕೆ. ಸೊ ಅದನ್ನ ನಾವು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಕೊಬಹುದು ಸರ್. ಲೋಕಲ್ ಕಾರ್ಪೆಂಟರ್ ಮಾಡ್ಕೊಂಡು ಸರ್. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಟೀಕ್ ನೀವು ಫ್ಯಾಕ್ಟರೀಸ್ ಎಲ್ಲ ತಗೊಂಡ್ರು CNC ಮಿಷನ್ಸ್ ಎಲ್ಲ ಮಿಷನ್ಸ್ ಅಲ್ಲಿ ಮಾಡಬಹುದು. ಎಸ್ ಸರ್. ಸೊ ನಾವು ಆ ಡ್ರಾಯಿಂಗ್ ನ ಪ್ರೊವೈಡ್ ಮಾಡಿದಾಗ ಈ ಲೆಂತ್ ಬಿಡುತ್ತೆ ಯಾವ ತರ ನಾವು ಪ್ರೊವೈಡ್ ಮಾಡಿದಾಗ ಅದು ನಾವು CNC ಅವ್ರು ಫೀಡ್ ಮಾಡ್ಕೊಂಡು ಮಾಡ್ಕೊಂಡು ಈಚ್ ಅಂಡ್ ಎವ್ರಿಥಿಂಗ್ ನೀವು ಕೊಟ್ಟಿರ್ತೀರಾ. ಡೀಟೇಲ್ ನಾವು ಇದಿರಬಹುದು, ಸೈಡ್ ಪ್ಯಾನಲಿಂಗ್ ಇರಬಹುದು, ಪ್ರಭಾವಳಿ ಅಂತ ಹೇಳ್ತಾರೆ, ಪ್ರತಿಯೊಂದು ಡೀಟೇಲಿಂಗ್ ನಾವು ಕೊಡ್ತೀವಿ ಸರ್. ಓಕೆ ಬನ್ನಿ. ಸೊ ಇವಾಗ ನೆಕ್ಸ್ಟ್ ಬರುವಂತದ್ದು ಆಕ್ಚುಯಲ್ ಪೋಯರ್. ಹೌದು ವೀಕ್ಷಕರೇ, ಇದನ್ನ ಆಕ್ಚುಯಲ್ ಪೋಯರ್ ಅಂತ ಹೇಳ್ಬೋದು ಸರ್. ಇಲ್ಲಿ ಸಿವಿಲ್ ವರ್ಕ್ ಜಾಸ್ತಿ ಮೇಜರ್ ಸರ್. ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ. ಮೇನ್ ಸರ್ ನಾನು ಹೇಳ್ದಂಗೆ ನಾವು ಸಿವಿಲ್ ವರ್ಕ್ ಸಪೋರ್ಟ್ ತಗೊಂಡ್ವಿ, ಹೇಳಿದ್ವಿ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು, ನಾವು ಒಂದು ಕಾನ್ಸೆಪ್ಟ್ ಕೊಡ್ತೀವಿ, ಆ ಕಾನ್ಸೆಪ್ಟ್ ಬಿಲ್ಡ್ ಮಾಡೋಣ ಅಂತ ಹೇಳಿ ಫಸ್ಟ್ ಎರಡು ಕಡೆ ಸರ್ ಗ್ರಾನೈಟ್ ವರ್ಕ್ ಅಲ್ಲೇನೆ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಂಡ್ವಿ. ಇದೆರಡು ಪ್ಲಾಂಟರ್ ಬಾಕ್ಸ್ ಟೋಟಲಿ ಗ್ರಾನೈಟ್ ಸರ್. ಇದು ಗ್ರಾನೈಟ್. ಹೌದು ಸರ್. ಅದು ಎರಡೂ ಗ್ರಾನೈಟ್ ತಗೊಂಡು ಫುಲ್ ಪ್ಲಾಂಟ್ಸ್ಗೋಸ್ಕರ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಪ್ಲಸ್ ಅದೇ ಒಂದು ಗ್ರಾನೈಟ್ ಏನ್ ಮಾಡ್ಕೊಂಡ್ವಿ, ಇಲ್ಲಿ ಫ್ರೇಮ್ ಆಗಿ ತಗೊಂಡ್ವಿ ಸರ್. ರೈಟ್ ಫ್ರೇಮ್ ತಗೊಂಡು ಅದ್ರ ಮಧ್ಯೆ ಸ್ಟೋನ್ ಕ್ಲಾಡಿಂಗ್. ಇದು ಸ್ಟೋನ್ ಕ್ಲಾಡಿಂಗ್ ಪ್ಲಸ್ ಗ್ರಾನೈಟ್ ಅಲ್ಲಿ 2 ಲೆಡ್ಸ್ ಕೊಂಡ್ವಿ. ಮೇಜರ್ ಯಾರೇ ಮನೆಗೆ ಬಂದ್ರು ಒಂದು ದೇವ್ರ ನಡು ಒಳಗೆ ಬರಬೇಕು ಅಂತ ಹೇಳಿ ಗಣೇಶನೆಲ್ಲ ಕೂರಿಸಿ ಈ ತರ ಒಂದು ಹೈಲೈಟ್ ಮೇನ್ ಪ್ಲಾನ್ ಮಾಡ್ಕೊಂಡು ವುಡ್ ಅಲ್ಲಿ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಟೋಟಲಿ ಗ್ರಾನೈಟ್ ಅಲ್ಲೇ ಪ್ಲಾನ್ ಮಾಡ್ಕೊಂಡು. ಬಟ್ ಇದು ಕಂಪ್ಲೀಟ್ ಡಿಸೈನ್ ನಿಮ್ದು? ಡಿಸೈನ್ ನಮ್ದು. ವರ್ಕ್ ಬಂದು ಸಿವಿಲ್ ಅವರು, ಬಿಲ್ಡರ್ ಅವರು. ಎಸ್, ಬಿಲ್ಡರ್. ಲೈಕ್ ಇವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಕೊಂತೀವಿ ಸರ್. ಎಸ್. ಸೊ ಓನರ್ ಗೆ ಹೇಳ್ಬಿಟ್ಟು ನೀವೇ ಮಾತಾಡ್ಕೊಂಡು ಅವ್ರಿಗೆ ತಿಳಿಸ್ಕೊಂಡು ನಮ್ಮ ಸೈಟ್ ಇಂದ ಇರುತ್ತೆ ಅವ್ರು ಮಾತಾಡ್ಕೊಂಡು. ಯಾಕಂದ್ರೆ ನಮಗೆ ಮೇಜರ್ ಏನಂದ್ರೆ
ನಾವು ಕೊಟ್ಟರೆ ಡಿಸೈನ್ ಎಕ್ಸಿಕ್ಯೂಟ್ ಆಗಬೇಕು ಬರ್ಬೇಕು. ಅಟ್ ಎನಿ ಕಾಸ್ಟ್ ಆಫ್ ನಂತರ ನಮ್ಮ ಒಂದು ವಿಷನ್ ಏನೈತೆ ಅದು ಬರಬೇಕು. ಕರೆಕ್ಟ್ ಸರ್. ಸೊ ಆ ಥರ ನಾವೇನು ಮಾಡ್ತೀವಿ, ವಿಷನ್ ಕೊಡ್ತೀವಿ, ಅದಿಲ್ಲಿ ಮಾಡಂಗೆ ನಾವು ಮಾಡ್ಕೊಡ್ತೀರಾ 100%. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೊಡೋದೊಂದು ಡಿಸೈನ್ ಹೌದು. ಅಲ್ಲಿ ಬರೋದೊಂದು ಡಿಸೈನ್ ಹಂಗ ಆಗ್ಬಾರ್ದು ಆಗ್ಬಾರ್ದು. ಅಲ್ವಾ? ಕಸ್ಟಮರ್ಗೂ ಕೂಡ ಹ್ಯಾಪಿ ಇರಬೇಕು. ಇದಕ್ಕೆ ಇಂಟೀರಿಯರ್ ಮತ್ತೆ ಸಿವಿಲ್ ವರ್ಕ್ ಅವರು ಒಬ್ರಿಗೊಬ್ರು ತಾಳಮೇಳ ಇರಬೇಕು, ಒಬ್ರಿಗೊಬ್ರು ಮಾತಾಡ್ಕೋಬೇಕು, ಕಮ್ಯುನಿಕೇಶನ್ ಇರಬೇಕು. ಇದು ಮಾಡ್ಕೊಂಡಾಗ ನಿಮ್ಮ ಮನೆ ಸೂಪರ್ ಆಗಿ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಫೈರ್ ಅಂತೂ ಸಖತ್ತಾಗಿದೆ. ಒಳಗಡೆ ನೋಡೋದಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸರ್, ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಒಂದು ವಾಲ್ ಆಫ್ ಫೇಮ್ ಅಂತಾನೆ ಹೇಳಿ, ಬಿಗ್ ವಾಲ್ ಸಿಕ್ಬಿಟ್ಟಿದೆ. ಎಷ್ಟು ದೊಡ್ಡದು ಬರ್ತಾ ಇದೆ ವಾಲ್? ಸರ್ ಇದು ಹೈಟ್ ನಿಮ್ಗೆ ಆಲ್ಮೋಸ್ಟ್ 10 ಫೀಟ್ ಬಂದಿದೆ ಸರ್. ಈ ಬಿಡ್ತು ತೊಗೊಳಕೋರೆ ನಿಮ್ಗೆ ಆಲ್ಮೋಸ್ಟ್ 15 ಇತ್ತು. ಸೊ ನಮಗೂ ಏನಿತ್ತು ಕಾಂಬಿನೇಷನ್ಸ್ ಹೇಗೆ ಮಾಡಬೇಕು ಅಂದ್ರೆ, ತುಂಬಾ ಕಡೆ ವಾಲ್ ಪೇಪರ್ಸ್ ಬರೀ ನಾವು ಟೆಕ್ಸ್ಚರ್ ಪೇಂಟಿಂಗ್ ಹತ್ರ ಹೋಗ್ತಿದ್ವಿ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಬೇರೆ ತರ ಮಾಡೋಣ, ಲಕ್ಸುರಿ ಇಂಟ್ರೆಸ್ಟ್ ಕೇಳಿದ್ದಾರೆ. ಸೊ ನಾವು ಆ ಲಕ್ಸುರಿನ ಇಲ್ಲಿ ನಾವು ಪ್ರೊವೈಡ್ ಮಾಡಬೇಕು, ಅವನ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಹೇಳಿ 3 ಐಟಮ್ ನಾವು ಮೇಜರ್ ಯೂಸ್ ಮಾಡ್ಕೊಂಡಿ ಸರ್. ಒಂದು ಬಂದು ಬ್ರಾನ್ಸ್ ಮಿರರ್, ಓಕೆ, PVC ರಾಫ್ಟರ್ಸ್, ಅದು ಚಾರ್ಕೋಲ್ ಶೀಟು. ಇದು 3 ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಹೈಲೈಟ್ ಕೊಟ್ವಿ. ಅದ್ರ ಜೊತೆಗೆ ಇನ್ನೊಂಚೂರು ಚೆನ್ನಾಗಿ ಕಾಣಲಿ, ಇನ್ನು ಹೈಲೈಟ್ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಈ ತರ ಪ್ರೊಫೈಲ್ ಲೈಟ್ ಯೂಸ್ ಮಾಡ್ಕೊಂಡು ಪ್ರೊಫೈಲ್ ಲೈಟ್ ಯೂಸ್ ಮಾಡ್ಕೊಂಡು. ಒಂದು ಕ್ವಶನ್ ಇದೆ ನನಗೆ ಇಲ್ಲಿ ವೀಕ್ಷಕರೇ, ನಿಮಗೂ ಕೂಡ ತೋರಿಸಬೇಕು. ಬನ್ನಿ ಇಲ್ಲಿ ಸರ್. ಸರ್ ನಾನು ನೋಡಿರೋದು ಇಷ್ಟು ಪ್ರೊಫೈಲ್ ಲೈಟ್ ನೋಡಿಲ್ಲ. ಓಕೆ ಸರ್. ಎಷ್ಟು ಇಂಚಸ್ ಪ್ರೊಫೈಲ್? ಸರ್ ಇದು 2 ಇಂಚ್ ಪ್ರೊಫೈಲ್ ಲೈಟ್ ಸರ್. ಇಷ್ಟಾಗ್ಲೂ ಬರುತ್ತೆ ಬರುತ್ತೆ ಸರ್. 3/4 ಇಂಚಿಂದ ಹಿಡಿದು ಅಪ್ ಟು 2 ಇಂಚ್ ಹಿಡ್ಕೊಂಡು ಬರುತ್ತೆ. ನಾವು ಅದಕ್ಕೆ ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಪ್ರೊವೈಡ್ ಮಾಡೋಣ. ಈ ರಾಫ್ಟರ್ಸ್ ಏನ್ ಥಿಕ್ನೆಸ್ ಬರುತ್ತೆ ಅಷ್ಟೇ ನಾವು ಪ್ರೊವೈಡ್ ಮಾಡೋಣ. ಸೊ ನೋಡಿದಾಗ ಲುಕ್ ಚೆನ್ನಾಗಿ ಕಾಣಲಿ, ಒಂದು ಎಫೆಕ್ಟಿವ್ನೆಸ್ ಇರಲಿ ಅಂತ ಇದನ್ನ ನಾವು ಪ್ಲಾನ್ ಮಾಡಿ ಈ ತರ ದೊಡ್ಡದು ಹಾಕ್ಬಿಡಿ. ಇದು ಮ್ಯಾಕ್ಸ್ ಅಲ್ವಾ? ಇದಕ್ಕಿಂತ ದೊಡ್ಡದು ಬರುತ್ತೆ. ಇದು ಮ್ಯಾಕ್ಸ್ ಸರ್. ಇದು ದಿಸ್ ಇಸ್ ದ ಮ್ಯಾಕ್ಸ್ ಒನ್. ಸೊ 3/4 ಇಂಚಿಂದ 2 ಇಂಚ್ ಗಂಟೆ ಅವೈಲೇಬಲ್ ಇರುತ್ತೆ. ಸೊ ಇನ್ನೊಂದು ಏನಂತಂದ್ರೆ ವೀಕ್ಷಕರೇ, ಏನು ರಾಫ್ಟರ್ಸ್ ಹಾಕಿದಾರಲ್ಲ, ಇದರಲ್ಲಿ ಕಾಂಬಿನೇಷನ್ ಅನ್ನ ನಾನು ಹೇಳಲೇಬೇಕು. ಸೊ ಎಡ್ಜ್ ಅಲ್ಲಿ ಗೋಲ್ಡನ್ ತಗೊಂಡಿದ್ದಾರೆ. ಈ ತರ ಗೋಲ್ಡನ್ ತಗೊಂಡ್ರೆ ಲುಕ್ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಈ ಏನು ಚಾರ್ಕೋಲ್ ಪ್ಯಾನಲ್ ಜೊತೆ ಮ್ಯಾಚ್ ಆಗುತ್ತೆ. ಅಂಡ್ ಸರ್ ಹೇಳಿದ್ರು ಬ್ರಾನ್ಸ್ ಮಿರರ್ ಅಂತ ಹೇಳ್ಬಿಟ್ಟು. ಸೊ ಈ ಬ್ರಾನ್ಸ್ ಮಿರರ್ ಜೊತೆ ಒಂದು ಕಾಂಬಿನೇಷನ್ ಅನ್ನ ಕೊಡುತ್ತೆ ವೀಕ್ಷಕರೇ. ಸರ್ ಇದು ಇದು ರಾಫ್ಟರ್ಸ್ ಇದೆ, ಇಷ್ಟು ಉದ್ದ ಬರುತ್ತೆ? 10 ಅಡಿ ಇಲ್ಲ ಸರ್, ಇದು 8 ಅಡಿ 9 ಅಡಿ ಬರುತ್ತೆ. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಟಾಪ್ ಇಂದ ಹಾಕೊಂಡ್ಬರ್ತೀವಿ, ಮೇಲಿಂದ ಹಾಕೊಂಡ್ಬರ್ತೀವಿ. ಆ ಬಿಟ್ ಪೀಸ್ ಏನು ಅದನ್ನ ಕೆಳಗೆ ಪ್ರೊವೈಡ್ ಮಾಡ್ತೀವಿ. ಕೆಳಗಡೆ ಕಟಿಂಗ್ ನೋಡಿದಾಗ ಇಲ್ಲೊಂದು ಬಿಟ್ ಪೀಸ್ ಇದೆ, ಇದು 4 ಇಂಚ್ ಬಿಟ್ ಪೀಸ್ ಕೆಳಗಡೆ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಬ್ರಾನ್ಸ್ ಮಿರರ್ ಅಲ್ಲೂ ಅದೇ ತರ ಅದನ್ನು 8 ಫೀಟ್ ಮ್ಯಾಕ್ಸಿಮಮ್ ಬರುತ್ತೆ. 8 ಫೀಟ್ ಮಾಡ್ತೀವಿ. ಸೊ ಬ್ರಾನ್ಸ್ ಮಿರರ್ ಇನ್ನೊಂದು ನನಗೆ ನೆನಪರುತ್ತೆ ಅಂದಾಗ, ಸೊ ಈ ಕಡೆ ನಮ್ಮ ಕುಮಟಾ ಕಡೆ ಇದು ಸಿಗ್ತಿರ್ಲಿಲ್ಲ. ಸೊ ಇದನ್ನು ನಾವು ಏನ್ ಮಾಡಿದ್ವಿ, ಫುಲ್ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ನಾವು ಬೆಂಗಳೂರಲ್ಲೇ ಮಾಡಿಸಿ ಟೋಟಲ್ ವಿತ್ ಪ್ಯಾಕೇಜಿಂಗ್ ನಾವೇ ಟೇಕ್ ಕೇರ್ ಮಾಡ್ಕೊಂಡು ಇಲ್ಲಿ ಕಳಿಸಿ ನಾವು ಫಿಕ್ಸ್ ಮಾಡೋದು. ಕರೆಕ್ಟ್ ಸರ್. ಯಾಕಂತಂದ್ರೆ ಈ ರೀತಿ ರಾಫ್ಟರ್ಸ್ ಗಳಿರ್ಬೋದು, ಚಾರ್ಕೋಲ್ ಪ್ಯಾನಲ್, ಬ್ರಾನ್ಸ್ ಮಿರರ್ ಈ ಕಡೆ ಎಲ್ಲ ಸಿಗೋದಿಲ್ಲ. ನಾವು ಬೆಂಗಳೂರಿಂದನೇ ಅದನ್ನ ಇದು ಮಾಡಬೇಕಾಗುತ್ತೆ. ಸೊ ಇದು ಸ್ವಲ್ಪ ಬಿಟ್ ಚಾಲೆಂಜಿಂಗ್. ಕಳಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಳಿಸ್ಬೇಕಾಗುತ್ತೆ. ಅಂಡ್ ಇಲ್ಲಿ ಎಡ್ಜ್ ಅಲ್ಲಿ ಏನ್ ತಗೊಂಡು ಲೈಟಿಂಗ್ ಅಲ್ಲಿ ಎಡ್ಜ್ ಅಲ್ಲಿ ಏನ್ ಮಾಡಿದ್ವಿ, ಅಲ್ಲಿ 3 ವೈಟ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ತೋರಿಸಿ ವೀಕ್ಷಕರಿಗೆ. ಆ ಸ್ಪಾಟ್ ಲೈಟ್ಸ್ ರಾಫ್ಟರ್ಸ್ ಮತ್ತೆ ಚಾರ್ಕೋಲ್ ಪ್ಯಾನಲ್ ಮೇಲೆ ಬಿದ್ದಾಗ ಇನ್ನೊಂದು ಹೈಲೈಟ್ ಕೊಡುತ್ತೆ. ಅದು ಓಕೆ, ಅದ್ರ ಕಾರಣ ನಾವು ಅದಕ್ಕೆ ತಗೊಂಡಿದ್ವಿ ಸರ್ ಅಲ್ಲಿ. ಓಕೆ, ಆ ತರ ಇದು ಇಂಟಿಗ್ರೇಟ್ ಮಾಡ್ಬಿಟ್ಟು ಏನಾಗ ಸರ್. ಸೊ ವಾಲ್ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿ ಬರ್ತಾ ಇದೆ. ಪ್ಲಸ್ ಮೇನ್ ವಾಲ್ ಹೈಲೈಟ್ ಮಾಡ್ತಾರೆ. ನನ್ನ ಜೊತೆಲಿ ಇವರು ಇಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಈ ತರ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡಕ್ಕೆ ನಿಜವಾಗ್ಲೂ ಸೂಪರ್ ಆಗಿ ಕಾಣಿಸ್ತದೆ. ಗ್ರೀನರಿ ಮನೆ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಹಾಗೆ ನೆಕ್ಸ್ಟ್ ಹೌದು ಸರ್, ಫಾಲ್ ಸೀಲಿಂಗ್ ಈ ಮನೆ ಹೈಲೈಟ್ ಅಂತಾನೆ ಹೇಳ್ಬೋದು. ಸರ್ ಕಾಂಬಿನೇಷನ್ ಅನ್ನ ಹೇಳಿ, ಏನೇನ್ ಬರ್ತಾ ಇದೆ ಇದರಲ್ಲಿ? ಸ್ವಲ್ಪ 3 ಕಾಂಬಿನೇಷನ್ ಕೊಡ್ತಾ ಇದ್ದೀರಾ, ಹೇಳ್ಬೋದಾ ನಮ್ಗೆ? ಬಂದ್ಬಿಡಿ ನಮ್ಮ ವೀಕ್ಷಕರಿಗೆ ಫಸ್ಟ್ ನೋಡ್ಕೊಂಡ್ ಬಂದ್ಬಿಡ್ಲಿ. ಸೊ ಮೇಜರ್ ಆಗಿ ನೀವು ಇದೇನು ವೈಟ್ ಪೋರ್ಷನ್ ನೋಡ್ತಾ ಇದ್ದೀರಾ, ಇದು POP ದಲ್ಲಿ ಐಲ್ಯಾಂಡ್ ಸೀಲಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಇದು ಐಲ್ಯಾಂಡ್ ಸೀಲಿಂಗ್. ಅದಾಗಿ ನೆಕ್ಸ್ಟ್ ಒಂದು 8 ಇಂಚ್ ಒಂದು ಪೀಸ್ ರನ್ ಮಾಡಿದೀವಿ. ಬನ್ನಿ ತೋರಿಸಿ. ಅದು ಮೇಲ್ಗಡೆಗೆ ಇಲ್ಲಿ ಬಂದ್ಬಿಟ್ಟು ಅದು ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಷನ್ ಸರ್. ಸೈಡ್ ಇರೋದು ಸರ್. ಫುಲ್ ಎಂಡ್ ಏನಿದೆಯಲ್ಲ ಅದು PVC ರಾಫ್ಟರ್ಸ್. ಈ ಸೈಡ್ ಅಲ್ಲಿ PVC ರಾಫ್ಟರ್ಸ್. ಸೊ ಕಾಂಬಿನೇಷನ್ 3 ಯೂಸ್ ಮಾಡ್ಕೊಂಡಿ. ಮೇಜರ್ ಆಗಿ ಏನಂದ್ರೆ ನನ್ನ ಹೇಳಿದಂಗೆ ಈ ಕಸ್ಟಮರ್ ತುಂಬಾ ಪ್ರಿಫರೆನ್ಸ್ ಆಗಿದ್ರು. ಸರ್ ಬೆಂಗಳೂರಿಂದ ಬಂದು ಇಲ್ಲಿ ಮಾಡ್ಕೊಡ್ತಾ ಇದ್ದೀರಾ ಕುಮಟಾದಲ್ಲಿ, ಸೊ ನನಗೆ ಇಲ್ಲಿ ಮಾಡಿರೋ ತರ ಬೇಡ, ಒಂದು ಡಿಫ್ರೆಂಟ್ ಬೇಕು, ಸಮಥಿಂಗ್ ಶುಡ್ ಬಿ ಡಿಫ್ರೆಂಟ್. ಬೆಂಗಳೂರು ಟಚ್ ಇರಬೇಕು, ಬಂದವ್ರು ಕೇಳಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಮತ್ತೆ ನಾರ್ಮಲ್ ಆಗಿ ಮಾಡಿಸ್ಬಿಟ್ರೆ ಅದೇ ಇರುತ್ತೆ ಅಂತಂದ್ರು. ಸೊ ನಾವು ನಾನು ತುಂಬಾ ಕಾಶಿಯಸ್ ಆಗಿ ತಗೊಂಡು ನಮ್ಮ ಡಿಸೈನ್ ಟೀಮ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಟೀಮ್ ಆಗಿರ್ಬೋದು, ಏನೋ ಒಂದು ಡಿಫ್ರೆಂಟ್ ಹಾಕೋಣ, ಸಮಥಿಂಗ್ ಶುಡ್ ಬಿ ಡಿಫ್ರೆಂಟ್ ಹೇಳಿ ಈ ತರ 3 ಕಾಂಬಿನೇಷನ್ ನಾವಿಲ್ಲಿ ಪ್ಲಾನ್ ಮಾಡಿರೋದು. ಆಕ್ಚುಲಿ ನನಗೆ ಲೈಕ್ ಒನ್ ಆಫ್ ಅ ಕೈಂಡ್ ಅಂತ ಹೇಳ್ತೀನಿ. ವಿವಾ ಡಿಸೈನ್ ಅಲ್ಲಿ ಇರ್ಬೋದು, ನಾನು ಬೇರೆ ಮಾಡಿರೋ ಎಲ್ಲೂ ಕೂಡ ಈ ರೀತಿ 3 ಕಾಂಬಿನೇಷನ್ ಅನ್ನ ನೋಡಿಲ್ಲ. ಸ್ವಲ್ಪ ನೋಡಿ ಕ್ಲಾಸಿಕ್ ಜೊತೆಲಿ ಮಾಡರ್ನ್ ಟಚ್ ಅನ್ನ ಆಡ್ ಮಾಡಿದ್ದೀರಾ. ನಿಮ್ಮ ಮನೆಗೂ ಕೂಡ ಒಂದು ಸಿಗ್ನೇಚರ್ ಟಚ್ ಬೇಕು, ಬೆಂಗಳೂರಲ್ಲಿರುವಂತ ಇಂಟೀರಿಯರ್ ಬೇಕು, ಮನೆಗೆ ಬಂದ್ ಮೆಂಟ್ರೆ ಕೇಳಬೇಕು ಎಲ್ಲಿಂದ ಅಂತ ಹೇಳ್ಬಿಟ್ಟು ಹಾಗೆ ಇರಬೇಕು ಅಂತಂದ್ರೆ ದಯವಿಟ್ಟು ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾರಣ ಏನಂತಂದ್ರೆ ಇವರ ಸರ್ವಿಸಸ್ ಇಡೀ ಕರ್ನಾಟಕ ಅವೈಲೇಬಲ್ ಇದೆ. ಮಟೀರಿಯಲ್ನ ಎಲ್ಲೇ ಇರಲಿ ತಗೊಂಬಂದ್ಬಿಟ್ಟು ನಿಮ್ಮ ಮನೇಲಿ ಎಕ್ಸಿಕ್ಯೂಷನ್ ಮಾಡ್ತಾರೆ. ಪ್ರೀಮಿಯಂ ಇಂಟೀರಿಯರ್ ನಿಮಗೆ ಮಾಡ್ಕೊಡ್ತಾರೆ ವೀಕ್ಷಕರೇ. ಸರ್ ಇಲ್ಲಿಂದ ಡೈರೆಕ್ಟ್ ಆಗಿ ಟಿವಿ ಯೂನಿಟ್, ಫಸ್ಟ್ ದೊಡ್ಡದಾದಂತಹ ಟಿವಿ ಯೂನಿಟ್. ಎಷ್ಟು ಅಗಲ ಇದೆ ಸ್ವಲ್ಪ ಹೇಳ್ಬೋದು? 12 ಫೀಟ್ ಬರುತ್ತೆ ಸರ್, 12 ಅಡಿ ದೊಡ್ಡ ಟಿವಿ ಯೂನಿಟ್. ಇದನ್ನು ಗ್ರ್ಯಾಂಡ್ ಆಗಬೇಕಾಗಿತ್ತು ಅಂದ್ರೆ ಆಬ್ವಿಯಸ್ ಸರ್, ಸೀಲಿಂಗ್ ಮಾಡಿದ್ವಿ, ಇದು ಮಾಡ್ಕೊಡಲ್ವಾ ಅಂತೇಳಿ ಇದನ್ನು ಗ್ರ್ಯಾಂಡ್ ಆಗಿ ತಗೊಂಡ್ವಿ. ಸರಿ, ಬಟ್ ಇದು 2 ಕಾಂಬಿನೇಟ್ ಡಿವೈಡ್ ಮಾಡ್ಕೊಂಡಿ ಸರ್. ಬನ್ನಿ ಒಂದ್ ಕಡೆಯಿಂದ ಬಂದ್ಬಿಡ. ಸ್ಟಾರ್ಟಿಂಗ್ ಇದೊಂದು 8 ಫೀಟ್ ಏನ್ ಬರುತ್ತೆ, 8 ಫೀಟ್. ಹೌದು ಸರ್. ಇದೆಲ್ಲ ಮೇಜರ್ ಸ್ಟೋರೇಜ್ ಸ್ಪೇಸ್ ಆಗಿ ತಗೊಂಡ್ವಿ. ಡ್ರಾವರ್ಸ್ ಇರ್ಬೋದು, ಪುಲ್ ಡೌನ್ ಆಗಿರ್ಬೋದು. ಇದು ಪುಲ್ ಡೌನ್ ಸರ್. ಇಲ್ಲಿಗೆ ಡ್ರಾವರ್ ಕೊಟ್ಟಿದ್ದೀವಿ. ಹಾಗೆ ಪ್ರತಿಯೊಂದೆಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ. ಸಾಫ್ಟ್ ಕ್ಲೋಸ್ ಬರುತ್ತೆ. ಸೊ
ಇದನ್ನ ಸ್ಟೋರೇಜ್ ಆಗಿ ತಗೊಂಡು ಇದನ್ನ ಹೈಲೈಟ್ ಮಾಡ್ಕೊಳ್ಳೋಣ ಸ್ಪೇಸ್, ಯಾಕಂದ್ರೆ ಸೋಫಾದಲ್ಲಿ ಕೂತು ನಮ್ಗೆ ನೋಡಿದಾಗ ಹೈಲೈಟ್ ಆಗಿ ಇರಲಿ ಅಂತ ಹೇಳಿ. ಹಾಗೆ ಮೇನ್ ಆಗಿ ನಮ್ದು ಸ್ಟೋನ್ ಲ್ಯಾಮಿನೇಟ್ ಯೂಸ್ ಮಾಡಿದ್ವಿ ಸರ್. ಅಲ್ಲಿ ಸ್ಟೋನ್ ಲ್ಯಾಮಿನೇಟ್ ಸರ್ ಇದು. ಅದಾದ್ಮೇಲೆ ಇಲ್ಲಿ ಟಿ ಸ್ಟ್ರಿಪ್ ತಗೊಂಡಿದ್ದೀವಿ. ಈ ಕಾಪರ್ ಬೇರೆ ಸೇಮ್ ಅಲ್ಲೇನು ತಗೊಂಡಿದ್ದೆ ಅದೇ ಕಾಂಬಿನೇಷನ್. ಇಲ್ಲಿ PVC ಆಫ್ಟರ್ ನಾವು ಸೀಲಿಂಗ್ ಅಲ್ಲಿ ಏನಿತ್ತು ಅದನ್ನ ತಗೊಂಡಿದ್ವಿ. ಏನಕ್ಕೆ ಒಂದೇ ಥೀಮ್ ಅಲ್ಲಿ ಹೋಗೋಣ, ಮ್ಯಾಚಿಂಗ್ ಇರಲಿ, ಎಲ್ಲೂ ನಾವು ಒಂದು ಥೀಮ್ ಬಿಟ್ಟು ಆಚೆ ಹೋಗೋದು ಬೇಡ ಅಂತ ಅದೇ ಕಾಂಬಿನೇಷನ್ ಹೋದ್ವಿ. ಯೂನಿಫಾರ್ಮಿಟಿ ಆ ಕಡೆ ನೋಡಿದ್ರೆ ಒಂದು ನೋಡಿದ್ರೆ ಈ ಕಡೆ ನೋಡಿದ್ರೆ ಒಂದು ಒಂದೇ ಪಾಸ್ ಆಗೋದು ಸರ್. ಆಮೇಲೆ ಟೀಪಟ್ಟಿ ಬಗ್ಗೆ ಹೇಳಿ, ಚೆನ್ನಾಗಿದೆ ನನಗೆ. ಹೌದು ಸರ್. ಸೊ ಹಾಗೆ ನೀವು ಟೀಪಟ್ಟಿ ನೋಡಿದಾಗ 2 thickness ಯೂಸ್ ಮಾಡಿದ್ವಿ. ಇದು ಬಂದು ಆಲ್ಮೋಸ್ಟ್ ಜಸ್ಟ್ 20 mm ಬರುತ್ತೆ. 20 mm ಇದು ಹತ್ರ ಒಂದು 40 to 45 mm ಬರುತ್ತೆ ಸರ್. ಇದು ಕಾಂಬಿನೇಷನ್ ಒಂದ್ ಕಡೆ ತಿನ್ ರನ್ ಆಗ್ಬೋದು, ಇನ್ನೊಂದ್ ಕಡೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರಲಿ ಅಂತ ಹೇಳಿ ಎರಡನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಎರಡು ಯೂಸ್ ಮಾಡಿದ್ದಾರೆ. ಸೊ ಅಂತ ದೊಡ್ಡದಾದ ಒಂದು ಟಿವಿ ನೆಟ್. ಹೌದು ಸರ್. ಅಂಡ್ ಸೈಡ್ ಅಲ್ಲಿ ಇದಕ್ಕೆ ಹೈಲೈಟ್ ಆಗಲಿ ಅಂತ ಪ್ರೊಫೈಲ್ ಲೈಟ್ ಬಿಡ್ತಾರೆ. ನೀವು ತುಂಬಾ ಕಡೆ ನೋಡಿರ್ತೀವಿ, ನಮ್ದೆಲ್ಲ ನಾವು ಬರೀ ಕೋಲೈಟ್ಸ್ ಕೊಟ್ಟಿರ್ತೀವಿ. ಹೌದು. ಬಟ್ ಈ ಪ್ರಾಡಕ್ಟ್ ಕೋಲೈಟ್ ಬೇಡ, ನಾವು ಒಂದು ಪ್ರೊಫೈಲ್ ನೋಡಿ ಇನ್ಕ್ಲೂಡ್ ಮಾಡೋಣ ಅಂತ ಹೇಳಿ ರೈಟ್ ರೌಂಡ್ ಫುಲ್ ನಾವು ಪ್ರೊಫೈಲ್ ತಗೊಂಡು ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ವೀಕ್ಷಕರೇ, ಕೋಲ್ ಲೈಟ್ ಅಂದ್ರೆ ಇದ್ರ ಹಿಂದ್ಗಡೆಯಿಂದ ಬರುತ್ತೆ, ಬಟ್ ಇದು ಪ್ರೊಫೈಲ್ ಲೈಟ್ ಈ ಕಡೆಯಿಂದ ಹಿಂಗ್ ಫೋಕಸ್ ಮಾಡ್ತಾ ಇರುತ್ತೆ. ಸೊ ನಿಮಗೆ ಇಲ್ಲಿಂದ ಇಲ್ಲಿಗೆ ಲೈಟ್ ಫೋಕಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಅಂಡ್ ಸುತ್ತಲೂ ಇದೆ, ತೋರಿಸಿ ನಮ್ಮ ವೀಕ್ಷಕರಿಗೆ. ಸುತ್ತಲೂ ಇರೋದ್ರಿಂದ ಒಂದು ಲುಕ್, ನಿಮ್ ಟಿವಿ ಯೂನಿಟ್ಗೆ ಒಂದು ಲುಕ್ ನಿಜವಾಗ್ಲೂ ತುಂಬಾ ಸಕ್ಕತ್ತಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಸರ್. ಇದು ಲೈಕ್ ಒಂದು ಪಾರ್ಟ್ ಅಲ್ವಾ? ಸೊ ಇದು ಬಿಟ್ರೆ ನಮ್ಗೆ ಈ ಕಡೆ ಒಂದು ಪಾರ್ಟ್ ಬರುತ್ತೆ. ಇದನ್ನ ಮೇಜರ್ ಆಗಿ ಬಂದು ಅವರು ಒಂದು ನಮಗೆ ಡಿಸ್ಪ್ಲೇ ತರ ಏನಾದ್ರು ಕೊಡಬೇಕಾಗಿತ್ತು ಸರ್ ನಿಮಗೆ ಒಂದು, ಅದಕ್ಕೋಸ್ಕರ ಓಪನ್ ಯೂನಿಟ್ಸ್ ತಗೊಂಡ್ವಿ. ಇದು ಓಪನ್ ಯೂನಿಟ್ ಸರ್. ಏನ್ ಮಾಡ್ತೀರಾ ಇದರಲ್ಲಿ ನೀವು? ಮೇಜರ್ ಏನ್ ಬೇಕು ಡಿಸ್ಪ್ಲೇ ಮಾಡ್ಕೊಂಡು ಸರ್. ಅದು ಫ್ಯಾಮಿಲಿ ಫೋಟೋಸ್ ಇರ್ಬೋದು, ಇಲ್ಲ ಟ್ರೋಫೀಸ್ ಇರ್ಬೋದು, ಏನಾದ್ರು ಒಂದು ಆರ್ಟಿಫ್ಯಾಕ್ಟ್ ಇರ್ಬೋದು ಹಾಕ್ಬೋದು. ಎಸ್, ಇಲ್ಲ ದೇವರ ಒಂದು ವಿಗ್ರಹ ಹಾಕ್ತಿರಂದ್ರೆ ಓಕೆ. ಹೇಗ್ ಮಾಡಿದ್ದೀರಾ ಇದನ್ನ ಸ್ವಲ್ಪ? ಇದನ್ನು ಟೂಲ್ ನಿಮಗೆ ಬಂದ್ಬಿಟ್ಟು ಫ್ಯಾಕ್ಟ್ರಿ ಮೇಡೇ ಬರುತ್ತೆ. ಸೊ ಫ್ಯಾಕ್ಟ್ರಿಲೇ ಇದೆಲ್ಲ ಕಟ್ ಮಾಡ್ಕೊಂತೀವಿ, ಮಿನಿ ಫಿಕ್ಸ್ ಹಾಕಿ ಫಿಕ್ಸ್ ಮಾಡ್ತೀವಿ. ಮಿನಿ ಫಿಕ್ಸ್, ಹೌದು ಸರ್. ಮಿನಿ ಫಿಕ್ಸ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಜಸ್ಟ್ ಹಿಂಗಡೆ ಸ್ಕ್ರೂ ಮಾಡ್ತೀವಿ. ಪ್ಲಸ್ ಇನ್ನೊಂದು ನೀವು ನೋಡಬಹುದು, ಮೇಜರ್ ಐತ ಸ್ಕ್ರೂ ಫಿಕ್ಸ್ ಮಾಡಿದ್ರೆ ಕರೆಕ್ಟ್ ಫಿಟ್ ಆಗಿರ್ತದೆ. ನಿಮ್ಗೆ ಏನೇ ಬಾರ್ ಹಾಕ್ರೆ ಏನು ಹಾಕಿದ್ರು ತೊಗೊಳುತ್ತೆ, ತೊಂದರೆ ಇಲ್ಲ. ಎಸ್ ಸರ್. ಸೊ ಇದು ಫುಲ್ ಡಿಸ್ಪ್ಲೇ ಏರಿಯಾ, ಈ ಕಡೆ ಫುಲ್ ಟಿವಿ ಏರಿಯಾ. ಆ ಕಡೆ ಟಿವಿ ಏರಿಯಾ ಎರಡು ಡಿವೈಡ್ ಮಾಡ್ಕೊಂಡು. ಕೆಳಗಡೆ ಏನ್ ಮಾಡಿದ್ದೀರಾ ಇದು ಸರ್? ಇದೊಂದು ಪೆಬಲ್ ಟ್ರೇ ತರ ಮಾಡ್ಕೊಂಡಿದ್ದೀವಿ. ಜಸ್ಟ್ ಪೆಬಲ್ಸ್ ಇಟ್ಕೊಬಹುದು. ಪೆಬಲ್ಸ್ ಇಟ್ಬಿಟ್ಟು ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಪೆಬಲ್ಸ್ ಇಟ್ಟಿದ್ದಾರೆ ವೀಕ್ಷಕರೇ, ನೋಡಬಹುದು. ಸರ್ ಈಗ ನಮ್ಮ ವೀಕ್ಷಕರಿಗೆ ಯಾರಿಗಾದ್ರೂ ನಾವು ಒಂದು ಕೋಯಿ ಫಿಶ್ ಹಾಕ್ಬೇಕು, ಇಲ್ಲೊಂದು ಚಿಕ್ಕದಾದಂತಹ ಒಂದು ಅಕ್ವೇರಿಯಂ ಸೆಟಪ್ ಮಾಡ್ಕೊಳ್ಬೇಕು ಅಂದ್ರೆ ಅಲ್ಲಿಗೆ ಏನು ನೀವು ಪ್ರಿಫರೆನ್ಸ್ ಮಾಡ್ಬೋದು ಸರ್? ಇವಾಗ ಎಷ್ಟು ಅಡಿ ಅಗಲದ ತೊಗೊಂತಾರೆ ಅವರು ಅಕ್ವೇರಿಯಂ, ಅದಕ್ಕೆ ಎಷ್ಟು ನೀರಿನ ಕೆಪಾಸಿಟಿ ಬೇಕಾದ ಲೀಟರ್ಸ್, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ಏನು ಬೇಕು ವುಡನ್ ಕ್ಯಾಬಿನೆಟ್ಸ್ ಮಾಡ್ಕೊಟ್ಬಿಡ್ತೀವಿ. ಆಮೇಲೆ ಲೇಟರ್ ನಾವೆಲ್ಲ ಅಕ್ಯೂರನ್ ಮಾಡ್ಕೊಂಡು ಪ್ಲೇಸ್ ಮಾಡ್ಕೊಂಡು ವುಡನ್ ಬೇಸ್ ಮಾಡ್ಕೊಡ್ತೀವಿ ಸರ್. ಜಸ್ಟ್ ಇಟ್ಕೊಬೇಕು ಅವರು, ಅದನ್ನ ಪ್ರೊವೈಡ್ ಮಾಡ್ಕೊಡ್ತೀವಿ. ಆಮೇಲೆ ಇನ್ನೊಂದು ಹೇಳ್ರಿ, ಮಿನಿ ಫಿಕ್ಚರ್ ಯೂಸ್ ಮಾಡಿದ್ದಾರೆ ನೀವು, ಲೈಕ್ ಸ್ಕ್ರೂಸ್ ಯೂಸ್ ಮಾಡಲ್ಲ. ಇದು ನಾನು ನಿಮಗೆ ತಿಳಿಸ್ಕೊಡ್ಲೇಬೇಕು. ಬನ್ನಿ ತೋರಿಸ್ತೀನಿ ಮಿನಿ ಫಿಕ್ಚರ್ ಅಂದ್ರೆ ಏನು. ಆಕ್ಚುಲಿ ಇಲ್ಲಿ ಒಳಗಡೆ ನೋಡಿ, ಈ ಸ್ಕ್ರೂಸ್ ಇದೆಲ್ಲ, ಇದು ಮಿನಿ ಫಿಕ್ಚರ್. ಯೂಶುವಲಿ ನೀವು ಐಕಿಯಾ ಫರ್ನಿಚರ್ ಗಳಲ್ಲಿ ಈ ರೀತಿ ನೋಡಿರ್ತೀರಾ ಸರ್. ಈ ರೀತಿ ಹಾಕೋದ್ರಿಂದ ಏನ್ ಪ್ರಯೋಜನ? ಸೊ ಮೇನ್ ಆಗಿ ಸರ್, ಈ ಮಿನಿ ಫಿಕ್ಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಸ್ಟ್ರೆಂತ್ಗೋಸ್ಕರ, ಇನ್ನೊಂದು ನಾವು ಈ ಕಡೆ ಇಲ್ಲಿಂದ ಎಲ್ಲೂ ಸ್ಕ್ರೂ ಮಾಡಲ್ಲ. ಸೊ ಸ್ಕ್ರೂ ಎಕ್ಸ್ಪೋಸ್ ಆಗಿರಲ್ಲ. ಪ್ಲಸ್ ಒಳಗೊಂದು ಎಲ್ ಕ್ಲಾಂಪ್ ಹಾಕಲ್ಲ, ಎಲ್ ಕ್ಲಾಂಪ್ ಎಕ್ಸ್ಪೋಸ್ ಇರಲ್ಲ. ಯಾಕಂದ್ರೆ ಒಂದು ಮಾಡ್ಯುಲರ್ ಫರ್ನಿಚರ್ ಅಂದ್ರೆ ನಿಮ್ಗೆ ಏನು ಕಾಣಬಾರ್ದು, ಮಾಡ್ಯುಲರ್. ಇನ್ನೊಂದು ಎನಿ ಟೈಮ್ ಇದನ್ನ ನೀವು ಫುಲ್ ತೆಗೆದು ಮತ್ತೆ ಅಸೆಂಬಲ್ ಮಾಡಬಹುದು, ತೆಗಿಬಹುದು ಸರ್. ಟೋಟಲ್ ಆಗಿ ತೆಗೆದು ಪೀಸ್ ಆಗಿ ಮಾಡಿ ಮತ್ತೆ ಜಾಯಿನ್ ಮಾಡ್ಕೊಬಹುದು. ಅದು ಮಿನಿ ಫಿಕ್ಸ್. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಇಲ್ಲಿ ಸ್ಕ್ರೂ ಫಿಟ್ ಮಾಡಿರ್ತೀವಿ, ಡೌನ್ದಲ್ಲಿ ಒಂದು 2 ವರ್ಷ ಆಯ್ತು, ಬೇರೆ ಮಾಡಬೇಕು, ರಿಮೂವ್ ಮಾಡಿದಾಗ ಲ್ಯಾಮಿನೇಟ್ ಚಿಪ್ ಔಟ್ ಆಗುತ್ತೆ. ಸೊ ಮಿನಿ ಫಿಕ್ಸ್ ಯೂಸ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೆ ಈ ಒಂದು ಮಾಡೆಲ್ ಏನೂ ಆಗಲ್ಲ. ಇದನ್ನ ನಾವು ಲೂಸ್ ಮಾಡ್ಕೊಂಡ್ರೆ ಸಾಕು, ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಪೀಸ್ ಏನು ನೋಡ್ತಾ ಇದ್ದಾರೆ, ನೀವು 4 ಪೀಸು ಸಪ್ರೇಟ್ ಹಾಗೆ ಬಂದ್ಬಿಡುತ್ತೆ. ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ನಾಳೆ ದಿನ ನಿಮ್ಮ ಮನೆ ಪೇಂಟಿಂಗ್ ಮಾಡಿಸ್ತೀರಾ, ಆವಾಗ ಇದನ್ನ ನೀವು ಹಾಗಿಂದ ಹಾಗೆ ಬಿಚ್ಚಿಟ್ಬಿಟ್ಟು ಮತ್ತೆ ವಾಪಸ್ ತಂದು ಫಿಟ್ ಮಾಡಬಹುದು. ಇದನ್ನ ಕವರ್ ಅಪ್ ಮಾಡು ಅಥವಾ ರೀಪೇಂಟ್ ಮಾಡು, ಟೆನ್ಷನ್ನೇ ಇಲ್ಲ. ಸೊ ನಿಮ್ದು ಆಲ್ಮೋಸ್ಟ್ ಮಿನಿ ಫಿಕ್ಚರ್ ಈ ತರ ಹಾಕ್ತೀರಾ ಎಲ್ಲದಕ್ಕೂ ಮಿಸ್. ನಮ್ದು ವಾರ್ಡ್ರೋಬ್ಸ್, ಕಿಚನ್, ಟಿವಿ ಯೂನಿಟ್, ಶೋ ಎಲ್ಲೇ ತಗೊಂಡ್ರು ಈ ಮಿನಿ ಫಿಕ್ಸ್ ಬಂದೇ ಬರುತ್ತೆ. ಸೊ ನಿಮ್ಮ ಯೂನಿಟ್ ಅನ್ನ ಆಸ್ ಇಟ್ ಇಸ್ ತೆಗಿಬಹುದು ಈಸಿಲಿ, ಪಾರ್ಟ್ ಬೈ ಪಾರ್ಟ್ ತೆಗಿಬಹುದು ಸರ್. ವಾಪಸ್ ಫಿಟ್ ಮಾಡಬಹುದು. ಆ ಇಂಡಿವಿಜುವಲ್ ಪಾರ್ಟ್ಗೂ ನಾವು ಸ್ಕ್ಯಾನ್ ಕೋಡ್ ಕೊಟ್ಟಿರ್ತೀವಿ ಫ್ಯಾಕ್ಟರಿ ಕಡೆಯಿಂದ. ಸೊ ಆ ತರ ಒಂದು ಕಾನ್ಸೆಪ್ಟ್. ಇದನ್ನ ಆಕ್ಚುಲಿ ಮಾಡ್ಯುಲರ್ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಅಲ್ವಾ ಸರ್? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಕಲರ್ ಕಾಂಬಿನೇಷನ್ ಕೂಡ ನೋಡಬಹುದು, ವೈಟ್ ಅಂಡ್ ವುಡನ್ ಕಾಂಬಿನೇಷನ್ ಅನ್ನ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಇಡೀ ಮನೆ ನೋಡಿದ್ರು ಕೂಡ ನಿಮಗೆ ಗೋಲ್ಡ್, ವೈಟ್ ಅಂಡ್ ವುಡನ್ ಕಾಂಬಿನೇಷನ್ ಇಲ್ಲಿ ಬರ್ತಾ ಇರೋದು. ಥೀಮ್ ಬೇಸ್ಡ್ ಅಂತ ಹೇಳ್ತಾರೆ. ಟೋಟಲಿ ಥೀಮ್ ಬೇಸ್ಡ್. ಕಂಪ್ಲೀಟ್ ನಿಮ್ದು ಕೂಡ ಥೀಮ್ ಬೇಸ್ಡ್ ಇರುತ್ತೆ. ಟೋಟಲಿ ಸರ್. ಯಾವುದೋ ಒಂದು ಪ್ರಾಜೆಕ್ಟ್ ತಗೊಂಡ್ರು ಫಸ್ಟ್ ಕಸ್ಟಮರ್ ಏನು ಪ್ರಿಫರೆನ್ಸ್, ಕಸ್ಟಮರ್ ಹಾಬೀಸ್ ಏನು, ಕಸ್ಟಮರ್ ಏನು ಇಷ್ಟ ಆಗುತ್ತೆ ಅದನ್ನ ತಿಳ್ಕೊಂತೀವಿ. ಕಸ್ಟಮರ್ ಬಗ್ಗೆ ತಿಳ್ಕೊಂಡು ಕಸ್ಟಮರ್ ಬೇಕಾಗಿರೋಂತ ನಾವು ಕೊಡ್ತೀವಿ, ಮಾಡ್ತೀರಾ ಸರ್. ಓನ್ಲಿ ಫಾಲ್ ಸೀಲಿಂಗ್ ಮಾಡೋದ್ರಾಗ್ಲಿಲ್ಲ, ಅದಕ್ಕೆ ಮ್ಯಾಚ್ ಆದಂತಹ ಒಂದು ಡಿಸೈನರ್ ಲೈಟ್ ಅಂಡ್ ಫ್ಯಾನ್ ಕೂಡ ಬೇಕಾಗುತ್ತೆ. ಈ ಸರ್ವಿಸಸ್ ನೀವು ಕೊಡ್ತೀರಾ? ಹೌದು ಸರ್. ಇವಾಗ ನಾವೇನ್ ಮಾಡ್ತೀವಿ, ನಮ್ಮ ಶೋರೂಮ್ಗೆ ಯಾವಾಗ ಲ್ಯಾಮಿನೇಟ್ ಸೆಲೆಕ್ಷನ್ಸ್ ಎಲ್ಲ ಬರ್ತಾರೆ ಕಸ್ಟಮರು, ಅದು ಆ ದಿನ ಅಥವಾ ಅದನ್ನ ನೆಕ್ಸ್ಟ್ ದಿನ ಏನು ಮಾಡ್ತೀವಿ, ಡಿಸೈನರ್ ಲೈಟ್ಸು, ಫ್ಯಾನು, ಆಮೇಲೆ ಬೇಕಾಗಿರುವಂಥ ಪ್ರೊಫೈಲ್ ಲೈಟ್ಸ್ ಆಗಿರ್ಬೋದು, ಕ್ಯಾಬಿನೆಟ್ ಲೈಟ್, ಪ್ರತಿಯೊಂದು ಅವನು ಸೆಲೆಕ್ಟ್ ಮಾಡ್ಕೊಡ್ತೀವಿ. ಏನಕ್ಕೆ ಆಸ್ ಹೇಳ್ದಂಗೆ ಎಲ್ಲ ಥೀಮ್ ಬೇಸ್ ಡಿಸೈನ್ ಇರೋ ಕಾರಣ ಆ ಪರ್ಟಿಕ್ಯುಲರ್ ಲೈಟ್ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಫ್ಯಾನ್ ಆಗಿರ್ಬೋದು, ಅದನ್ನು ಮ್ಯಾಚ್ ಮಾಡಬೇಕು ನಮ್ಮ ಥೀಮ್ಗೋಸ್ಕರ. ಸೊ ಈ ಸೆಲೆಕ್ಷನ್ಸ್ ನಮ್ಮ ಕಡೆನೇ ಇರುತ್ತೆ ಸರ್. ನಿಮ್ಮ ಕಡೆ ಕೆಲವೊಂದು ಕಡೆ ನಮ್ಮದೇ ಸೆಲೆಕ್ಷನ್ ಸಪ್ಲೈ ಇರುತ್ತೆ, ಕೆಲವೊಂದು ಕಡೆ ನಾವು ಸೆಲೆಕ್ಷನ್ ಮಾಡ್ಕೊಡ್ತೀವಿ, ಕಸ್ಟಮರ್ ಡೈರೆಕ್ಟ್ ಅಂಗಡಿ ಪೇಮೆಂಟ್ ಮಾಡಿ ನಮ್ಗೆ ಇಸ್ಕೊಡ್ತೀವಿ. ಆ ಥರನೂ ಮಾಡೋದು. ಎರಡು ಆಪ್ಷನ್ ಕೂಡ ಇದೆ ಸರ್. ಆಮೇಲೆ ಇಲ್ಲೊಂದು ಡಿವೈಡರ್ ತಗೊಂಡಿದ್ದೀವಿ. ಹೌದು ಸರ್. ಸೊ ಇದನ್ನ ನಾನು ಆಕ್ಚುಲಿ ನಿಮ್ಮ ಇದರಲ್ಲಿ ನೋಡಿದ್ದೆ, ಎಕ್ಸ್ಪೀರಿಯನ್ಸ್ ಸೆಂಟರ್.
ಇಲ್ಲಿ. ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆನೂ ಕೂಡ ಒಂದು ಮಾತು ಹೇಳಲೇಬೇಕು. ಸೊ ವಿವಾ ಡಿಸೈನ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಇದೆ. ಎಲ್ಲಿದೆ ಎಕ್ಸ್ಪೀರಿಯನ್ಸ್ ಸೆಂಟರ್? ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಅದು ಆರ್ ನಗರ ಬರುತ್ತೆ ಸರ್, ರಾಜರಾಜೇಶ್ವರ ನಗರ, ಬೆಮ್ಮಲ್ ಲೇಔಟ್, 4th ಸ್ಟೇಜ್ ಬರುತ್ತೆ. ಓಕೆ, ಅಲ್ಲಿನ ವಿಡಿಯೋ ಕೂಡ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಪ್ಲಸ್ ಕಮೆಂಟ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಿಮ್ಮ ಮನೆಗೆ ಬೇಕಾದಂತ ಎಲ್ಲ ಇಂಟೀರಿಯರ್ಗಳ ರೆಡಿ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಟಿವಿ ಯೂನಿಟು, ಪಯರು, ಕಿಚನ್ನು, ಬೆಡ್ರೂಮು ಎಲ್ಲದೂ ಕೂಡ ಎರಡೆರಡು ಆಪ್ಷನ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ ವಿಡಿಯೋ ನೋಡೋದನ್ನ ಮರಿಬೇಡಿ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ. ಸೊ ಅಗೇನ್ ಸರ್, ಇಲ್ಲಿ ಒಂದು ಪಾರ್ಟಿಷನ್ ಬೇಕಾಗಿತ್ತು, ಡೈನಿಂಗ್ ಏರಿಯಾ, ಲಿವಿಂಗ್ ಏರಿಯಾ ಡಿವೈಡ್ ಮಾಡಬೇಕಾಗಿತ್ತು. ಸರಿ. ಸೊ ಅವ್ರು ಏನಂದ್ರು, ಸರ್ ನಾರ್ಮಲ್ ಆಗಿ ನಂಗೆ ಈ CNC ಪಾರ್ಟಿಷನ್, ವುಡನ್ ಪಾರ್ಟಿಷನ್ ಏನೂ ಬೇಡ, ಡಿಫ್ರೆಂಟ್ ನಿಮ್ಮ ಶೋರೂಮ್ ಅಲ್ಲಿ ಏನಿದೆ ನಂಗೆ ಇಲ್ಲಿ ಬೇಕು ಅದು ಇಲ್ಲಿ ಅಂದ್ರು. ಅದೇ ಕಾನ್ಸೆಪ್ಟ್ ಸೇಮ್ ನಮ್ದು. ನೀವು ನೋಡಿ 3 ಇತ್ತು, ಇಲ್ಲಿ ಜಸ್ಟ್ 2 ನಂಬರ್ಸ್ ತಗೊಂಡಿದೀವಿ. ಸೇಮ್ ಟಿಲ್ಟಬಲ್ ಸರ್. ಸೊ ಎಷ್ಟು ಜಾಗಕ್ಕೆ ಬೇಕೋ ಅಷ್ಟು ಜಾಗಕ್ಕೆ ಮಾಡ್ಕೊಬಹುದು ಸರ್. ಬೇಸ್ ಏನಿದ್ರು ಕೆಳಗಡೆ ಸರ್, ಬೇಸ್ ಪ್ಲೈವುಡ್ ಮಾಡ್ಕೊಂಡಿದ್ವಿ. ಸೊ ಇದು ನಿಮಗೆ ಮಾಡಲ್ ಮ್ಯಾನ್ಯುಯಲ್ ಬರುತ್ತೆ. ಸೊ ನಾಳೆ ಇದು ಮ್ಯಾನ್ಯುಯಲ್ ಬರುತ್ತೆ. ಇಲ್ಲಿ ರನ್ ಆಗಿರೋ ಪ್ಯಾನಲಿಂಗ್ ಆಲ್ ಮೇಲ್ ರನ್. ಇದಿಷ್ಟು ಆನ್ ಸೈಟ್ ಇಲ್ಲೇ ಮಾಡಿರೋದು ನಾವು. ಇದಿಷ್ಟು ಹೌದು ಸರ್ ಅಲ್ವಾ? ಇದು ಮ್ಯಾನ್ಯುಯಲ್ ಮಾಡಿರ್ತೀವಿ ಸರ್. ಇದು MS ಇದು MS ಸರ್. MS ವಿತ್ ಇದು ಪೌಡರ್ ಕೋಟಿಂಗ್ ಮಾಡಿ ನಾವೇನು ಇಲ್ಲಿ ಯೂಸ್ ಮಾಡಿದ್ವಿ ಮಿರರ್ ಸೇಮ್ ಕಾಂಬಿನೇಷನ್ ಇರೋದು. ಬ್ರಾಂಜ್ ಮಿರರ್ ಇಲ್ಲಿ ತಗೊಂಡಿದ್ವಿ ನಾವು. ಥೀಮ್ ಬೇರೆ ಮಿರರ್ ಬೇಕು ಅಂತಂದ್ರೆ ಹಾಕೋಬಹುದು ಸರ್. ಆ ಥೀಮ್ಗೆ ಏನು ಎಸ್ ಡೆಫಿನೆಟ್ಲಿ ಸರ್. ಅದು ಮಿರರ್ಸ್ ಅಲ್ಲೂ ಒಂದು 8 ಇಂದ 9 ಆಪ್ಷನ್ಸ್ ಕೊಡ್ತೀವಿ. ಅದು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು 100%. ಸೊ ವೀಕ್ಷಕರೇ, ಇವಾಗ ನನ್ನ ಜೊತೆ ಈ ಮನೆ ಓನರ್ ಆಗಿರುವಂತಹ ಬಾಲಕೃಷ್ಣ ಸರ್ ಇದ್ದಾರೆ. ಇವ್ರ ಮಕ್ಕಳೆಲ್ಲ ಆ್ಯಕ್ಚುಲಿ ಎಕ್ಸಿಕ್ಯೂಟ್ ಮಾಡಿರೋದು, ಅದ್ರ ಸರ್ಗೆ ಗೊತ್ತೇ ಇರುತ್ತೆ. ತಿಳ್ಕೊಳ್ಳೋಣ ಯಾವ ರೀತಿ ಇವರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ಒಂದೇದಾಗಿ ಖುಷಿ ಆಯಿತು ಬೆಂಗಳೂರಿನವ್ರನ್ನ ಕರೆಸ್ಬಿಟ್ಟು ಕುಮಟಾದಲ್ಲಿ ಇಂಟೀರಿಯರ್ ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಫಸ್ಟು ನಾನು ಕೇಳುವಂಥದ್ದು, ಹೇಗೆ ಗೊತ್ತಾಯ್ತು ನಿಮಗೆ ವಿವಾ ಡಿಸೈನ್? ತಿಳ್ಕೊಂಡಿದ್ದು ಹೇಗೆ ನಿಮಗೆ? ಇದು ನಮಗೆ ಡಿಸೈನ್ ತೋರಿಸಿ ನಮ್ಮ ಮಕ್ಕಳೇ ಸೆಲೆಕ್ಟೆಡ್ ಮಾಡಿ ನೋಡ್ಕೊಂಡು ಅವರು ಮಾಡಿರೋದು ಅವರೇ. ಸೊ ಆನ್ಲೈನಲ್ಲೇ ಎಲ್ಲ ಮಾಡಿ. ಸೊ ಆನ್ಲೈನಲ್ಲಿ ನೋಡ್ಬಿಟ್ಟು, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಹೇಳಿರುವಂಥದ್ದು, ಮಕ್ಕಳು ಮಾಡಿರುವಂಥದ್ದು. ಮೇನ್ ಕೇಳುವಂಥದ್ದು, ಮಕ್ಕಳೇ ಮಾಡಲಿ. ನಿಮ್ಮ ರೂಮ್ ಇರ್ಬೋದು, ಈ ಥರ ಬಂದಾಗ ಡಿಸೈನ್ ಅಂತ ಕೊಡ್ತಾರಲ್ಲ ಅವರು, ಒಂದು ಡಿಸೈನ್ ಕೊಡ್ತಾರೆ ನೋಡ್ರಿ. ಆ ಡಿಸೈನ್ ಕೊಟ್ಟಾಗ ನೀವೇನಾದರೂ ಇನ್ಪುಟ್ ಕೊಟ್ರಾ, ನಂಗೆ ಹಿಂಗೆ ಬರಬೇಕು ಹಂಗೆ ಬರಬೇಕು ಏನಾದರೂ ಹೇಳಿದ್ರೆ ನಿಮ್ಮ? ಅಂದರೆ ಅವ್ರಿಗೆ ಹೇಳಿದ್ದು ನಾನು ಈ ಥರ ಬರಬೇಕು. ಏನು ಇಂಟ್ರೆಸ್ಟ್ ಇತ್ತು ನಿಮಗೆ? ನಿಮ್ಮ ಐಡಿಯಾ ಏನಿತ್ತು? ಯಾವ್ದಾವ್ದು ಬಂತು ಖುಷಿ ಆಯ್ತು ನಿಮಗೆ? ಯಾವ್ದಾದ್ರು ಹೇಳೋದಿದ್ರೆ, ಕಲರು, ಡಿಸೈನು, ಪ್ಯಾಟರ್ನು, ಬಟ್ಟೆಯಲ್ಲಿ ಇಡೋದಿಲ್ಲ. ಹೌದೌದು, ವಾರ್ಡ್ರೋಬ್. ಅದೊಂದು ಭಾರಿ ಪಸಂದ್ ಐತೆ, ಭಾಳ ಖುಷಿ ಆಯ್ತು ನಿಮಗೆ. ಮತ್ತು POP ಆದರೆ ಅವ್ರ ಮೇಲ್ಗಡೆ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿ ಅದು ಮಸ್ತ್ ಓವರ್ ಮಾಡಲಿಲ್ಲ ಅವರು. ಅಂದ್ರೆ ಸಿಂಪಲ್ ಆಗಿ ಚೆನ್ನಾಗಿ ಓಕೆ ಓಕೆ ಓಕೆ. ಅದೆಲ್ಲ ನೀವು ಇಷ್ಟಪಟ್ಟು ಈಗೆಲ್ಲ ಏನೇನೋ ಮಾಡ್ತಾರೆ. ಅದು ಒಂದು ಒಂಥರ ರಾಡಿ ನೋಡಿದ್ರೆ ಒಂಥರ ಅದು ಜಾತ್ರೆ ತರ ಓಕೆ. ಸಿಂಪಲ್, ಒಂದು ರಾತ್ರಿ ಮಲಗಿದ್ರು ಮೇಲೆ ನೋಡಿದ್ರೆ ಖುಷಿ ಆಗ್ಬೇಕು. ಓಕೆ, ಆ ಥರ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಸರ್ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬರೋದು, ಲೈಕ್ ಇಲ್ಲೇ ಬಂದು ಮಾಡಿದ್ದಾರೆ ಕೆಲಸ. ತುಂಬ ದಿನ ಇಲ್ಲಿ ಇರಬೇಕಾಗತ್ತೆ, ವರ್ಕರ್ಸ್ ಇಲ್ಲಿ ಇರ್ತಾರೆ, ನೀವು ಉಳ್ಕೊಳಕ್ಕೆ ಪ್ರೊವೈಡ್ ಮಾಡಿದ್ದೀರಾ. ಸೊ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಬೇರೆ ಬೆಂಗಳೂರಿಂದ ಮಟೀರಿಯಲ್ ಬರುತ್ತೆ. ಸೊ ನಿಮಗೆ ಏನಾದರೂ ತೊಂದರೆ ಕೊಟ್ರಾ, ಅಥವಾ ಅವ್ರ ಪಾಡಿಗೆ ಅವ್ರು ಇದ್ಕೊಂಡು ಕೆಲಸ ಮುಗಿಸ್ಕೊಂಡು ಕ್ಲೀನಿಂಗ್ ಮಾಡಿ ಮಟೀರಿಯಲ್ ಕೆಲಸ ಮುಗಿಸ್ ತನಕ ಏನು ತೊಂದರೆ ಕೊಡಲಿಲ್ಲ ಪಾಪ. ವರ್ಕರ್ಸ್ ಒಳ್ಳೆ ಮಾಡಿದ್ರು ಅವರು. ಓಕೆ. ಅಂಡ್ ದಿನ ನೀವು ಇಲ್ಲಿದ್ರೆ ಪಕ್ಕದಲ್ಲಿದ್ರೆ ಇಲ್ಲಿದ್ರೆ ಮನೆ ಉಂಟು, ಪಕ್ಕದಲ್ಲಿ ಮನೆ ಹಳೆ ಮನೆ ಉಂಟು. ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತೇವೆ. ಕೆಲಸ ಎಲ್ಲ ಫಾಸ್ಟ್ ಆಗಿ ಮಾಡ್ತಾರ, ಟಕ ಟಕ ಅಂತ ಹೇಳಿ ಮಾಡ್ತಾರೆ, ಒಳ್ಳೆ ಮಾಡ್ತಾರೆ, ಏನು ತೊಂದರೆ ಇಲ್ಲ, ಕ್ಲೀನ್ ಆಗಿ ಮಾಡ್ತಾರೆ. ಅಂಡ್ ಫಿನಿಶಿಂಗ್ ಅಂತ ಬಂದಾಗ ನಿಮ್ ಫಸ್ಟ್ ಡಿಸೈನ್ ತೋರಿಸಿರ್ತಾರೆ, ನೋಡ್ರಿ ಹಿಂಗ್ ಬರುತ್ತೆ ನಿಮ್ಮ ಮನೆ ಅಂತ ನಿಮ್ ಮಕ್ಕಳು ತೋರಿಸಿರ್ತಾರೆ, ವಿವಾ ಡಿಸೈನರ್ ತೋರಿಸ್ತಿರ್ತಾರೆ. ಇವತ್ತು ಏನ್ ಫಿನಿಶಿಂಗ್ ಬಂದಿದೆ ನಿಮ್ಗೆ ನೋಡಿದ್ರೆ, ಆ ಡಿಸೈನು ಇವತ್ತು ಬಂದಿದ್ದು ಚಂದ ಇದೆ, ಮ್ಯಾಚ್ ಆಗ್ತಿದೆ ಅಂತ. ಮನೆ ಓಪನಿಂಗ್ ಆಯ್ತಾ? ಆಗಿದೆ. ಮನೆ ಓಪನಿಂಗ್ ಟೈಮಲ್ಲಿ ಎಲ್ಲ ಸಂಬಂಧಿಕರೆಲ್ಲ ಬಂದಿದ್ದಾರೆ. ಮನೆ ಓಪನಿಂಗ್ ಟೈಮ್ಗೆ ಸ್ವಲ್ಪ ಪೆಂಡಿಂಗ್ ಇತ್ತು ಕೆಲಸ, ಪೆಂಡಿಂಗ್ ಆದ್ರೆ ಮುಹೂರ್ತ ಒಂದು ಒಳ್ಳೇದಿತ್ತು. ಆ ಪೆಂಡಿಂಗ್ ಇದ್ದ ಮೇಲೆ ನಾವು ಮುಹೂರ್ತದಿಲ್ಲ ಮನೆ ಗೃಹಪ್ರವೇಶ ಮಾಡಿಬಿಟ್ರು. ಅದ ನಂತರ ಮತ್ತು 1 ತಿಂಗಳ ತನಕ ಕೆಲಸ ಇನ್ನೊಂಚೂರು ಕೆಲಸ ನಡೀತು. ಬಟ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನೋಡಿರ್ತಾರಲ್ಲ, ಅವ್ರು ಯಾರಾದ್ರೂ ಕೇಳಿದ್ರೆ ಯಾರ ಹತ್ರ ಮಾಡಿಸಿದ್ರಿ? ಏನ್ ಬೆಂಗಳೂರು ಯೂನಿಟ್ ಎಲ್ಲ? ಇಲ್ಲ, ಮನೆ ಮಾತ್ರ ಪ್ರತಿ ಒಬ್ಬರು A ಸರ್ಟಿಫಿಕೇಟ್ ಕೊಟ್ಟು ಹೋದೆ. ಪ್ರತಿಯೊಬ್ರು, ಒಬ್ರಿಬ್ರಲ್ಲ, ಅಂದ್ರೆ ಭಾರಿ ಖುಷಿ ಆಯ್ತು. ಎಲ್ಲರಿಗೂ ಖುಷಿ ಆಯ್ತು. ಇದೇನಪ್ಪ ಒಂಥರ ಬೆಂಗಳೂರು ಲುಕ್ ತೋರಿಸ್ಬಿಟ್ಟಿದ್ರಲ್ಲ, ದುಬೈ ಲುಕ್. ಟೈಪ್ ಅಂದ್ರೆ ಬೇರೆ ಗೊತ್ತಾಯ್ತು. ಎಲ್ಲ ವಿಶಾಲವಾಗಿ ಒಂದು ಒಳ್ಳೆ ಮಾಡಿದ್ರು. ನಾನು ಹೇಳೋದಷ್ಟೇ, ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಎಲ್ಲೂ ನೋಡಿಲ್ಲ, ನಮ್ಮ ಸುತ್ತಮುತ್ತಲ ಏರಿಯಾದಲ್ಲಿ ಯಾರು ಮಾಡಿಸೋದಿಲ್ಲ ಈ ತರ. ಬಟ್ ನೀವು ಅಷ್ಟು ಚೆನ್ನಾಗಿ ಮಾಡಿಸಿದ್ದೀರಲ್ಲ. ಆಮೇಲೆ ಯಾರಿಗಾದ್ರೂ ಹೇಳಿದ್ರ ವಿವಾ ಡಿಸೈನ್ ಮಾಡಿರೋದು? ನಿಮ್ಮವ್ರು ಗೊತ್ತಿರೋರಿಗೆಲ್ಲ ರೆಕಮೆಂಡ್ ಮಾಡಿದ್ರೆ ಇಲ್ಲ ನೀವು? ಅಲ್ಲ, ಭಾಳ ಮಂದಿ ಇದು ವಿಡಿಯೋ ಫೋಟೋ ಬಿಟ್ಟು ತಗೊಂಡು ಎಲ್ಲ ಹೋಗಿದ್ದಾರೆ, ಎಲ್ಲ ಮಾಡಿಸೋ ಚಾನ್ಸ್ ಐತೆ ಹಂಗಾದ್ರೆ. ಯಾಕಂದ್ರೆ ನೋಡಿ, ನಾವು ಇಷ್ಟೆಲ್ಲ ಬಂಡವಾಳ ಹಾಕಿ ಎಲ್ಲ ಮನೆ ಕಟ್ತಾರಲ್ಲ, ಕೆಲಸ ಎಲ್ಲ ಒಳ್ಳೇದ ಆದ್ರೆ ಮಾತ್ರ ನಮಗೆ ಖುಷಿ ಆಗೋದು. ಇಲ್ಲದ್ರೆ ಒಂದು ಒಂಥರ ಕೊರಿತಾ ಇರ್ತದೆ, ಏನ್ ಇಷ್ಟೆಲ್ಲ ಖರ್ಚು ಮಾಡಿದ್ರು ಚೆನ್ನಾಗೇ ಬಂದಿಲ್ವಲ್ಲಪ್ಪ ಅನ್ನೋದು ಬೇಜಾರು ಇರ್ತದೆ. ಅದೆಲ್ಲ ಮನೆ ಯಜಮಾನ್ರಿಗೆ ಇರೋದೇ ಅದು. ಅದೇ ನಾನು ಕೇಳ್ಬೇಕು ಅನ್ಕೊಂಡೆ ಇವಾಗ. ನೋಡ್ರಿ, ಅಂದ್ರೆ ಮನೆಗೆ ನಮ್ಗಿಂತ ಒಂದೊಂದು 2 ಜನ ಮಕ್ಕಳು ಚಿನ್ನ ಚಂದನ್ ಇದ್ದಾರಲ್ಲ, ಅವರೇ ಮುಂದಾಗಿ ಮಾಡಿಸಿದ್ದು, ಅವ್ರದೇ ಎಲ್ಲ ಐಡಿಯಾ ವಿಡಿಯೋ ಎಲ್ಲ ಅವ್ರದ್ದೇನೆ. ನಾ ಇನ್ನೊಂದು ಕ್ವಶನ್ ಕೇಳ್ತೀನಿ, ಐಡಿಯಾ ಅವ್ರದ್ದಾದ್ರೂ ಕೂಡ ದುಡ್ಡಂತ ಹಾಕಿದಾಗ ನಮ್ಮ ಇಡೀ ಫ್ಯಾಮಿಲಿದು ಖರ್ಚು ಹಾಕಿರ್ತೀವಿ ನಾವು, ಸೇವಿಂಗ್ಸ್ ಹಾಕಿರ್ತೀವಲ್ಲ. ಇವತ್ತು ನೀವೇನು ಖರ್ಚು ಮಾಡಿದ್ದೀರಾ ಮನೆಗೆ ವರ್ತ್ ಇದೆಯಾ?
ವರ್ತ್ ಇದೆಯಪ್ಪ ಹೌದಪ್ಪ ₹1 ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ ಭಾರಿ ಖುಷಿ. ಹಾ ಅಂದ್ರೆ ಕೆಲಸ ನೋಡ್ಕೊಂಡು ನಮ್ಗೆ ಖುಷಿ ಆಗಿದೆ. ಖುಷಿ ಆಗಿತ್ತು, ದುಡ್ಡು ವೇಸ್ಟ್ ಮಾಡಿದೆ ಅಂತ ಅನ್ಸ್ತಾ ಇಲ್ಲ ತಾನೇ? ಅನ್ಸೋದಿಲ್ಲ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಓಕೆ, ವರ್ಕ್ ಎಲ್ಲ ಚೆನ್ನಾಗಿದೆಲ್ಲ, ಚೆನ್ನಾಗಿದೆ, ಅದೇ ನಮ್ಗೆ ಖುಷಿ. ಖುಷಿ ಆ ಖುಷಿನಾಗ ನಮ್ಮ ವೀಕ್ಷಕರಿಗೆ ಹೇಳಿ ಕೆಲಸ ಕೊಡ್ಬೋದು ವಿವೋ ಡಿಸೈನ್ ಅವರಿಗೆ. ಕುಮಟಾ, ಹೊನ್ನಾವರ, ಭಟ್ಕಳ, ಈ ಕಡೆ ಮಂಗಳೂರು, ಕುಂದಾಪುರ ಎಲ್ಲರೂ ಕರ್ಸ್ಬೋದು ವಿವೋ ಡಿಸೈನ್ ಅವರು. ಚೆನ್ನಾಗಿ ಮಾಡ್ಕೊಡ್ತಾರ? ಹೇಳಿ ನಮ್ಮ ವೀಕ್ಷಕರಿಗೆ ಒಂದು ಮಾತು ಹೇಳಿ. ಕರಾವಳಿ ಪ್ಲೇಸ್ದಿಂದ ಕುಮಟಾ, ಹೊನ್ನಾವರ, ಭಟ್ಕಳ ಎಲ್ಲ ಇದಾವೆ ಅಲ್ಲ, ಉಡುಪಿ ಎಲ್ಲ. ಯಾರೋ ನಮಗೆ ಕಸ್ಟಮರ್ ಹೇಳಿದ್ರೆ ಮಾಡ್ಕೊಡ್ತಾರೆ. ಮಾಡ್ಕೊಡ್ತಾರೆ. ಒಂದು ತಮ್ಸ್ ಕೊಟ್ಬಿಡ್ತೀರಾ? ಕೊಟ್ಬಿಡಿ, ಒಂದು ತಮ್ಸ್ ಕೊಟ್ಬಿಡಿ ಹಾಗಾದ್ರೆ. ಓಕೆ ಸರ್, ತಮ್ಮ ಮನಸ್ಸಿನ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಯಾರು ನೋಡ್ತಾ ಇದ್ರು ಕೂಡ ಡೆಫಿನೆಟ್ಲಿ ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವಾಗ ದೇವ್ರ ಮನೆ ಮುಂದಿದ್ದೀವಿ. ಯೂಶುವಲಿ ಇಂಟೀರಿಯರ್ ಅವ್ರು ದೇವ್ರ ಮನೆಗೆ ಅಷ್ಟೊಂದು ಎಂಟ್ರಿ ಕೊಡಲ್ಲ. ಮಾಮೂಲಿ ಮಾಡಿದಾಗ ಇಂಡಿವಿಜುವಲ್ ಆಗಿ ಮಾಡಬೇಕು ಅಂದ್ರೆ ಕೊಡ್ತೀರಾ, ಫ್ಲೈಟ್ಸ್ ಅಲ್ಲಿ ನೀವು ಮಾಡಿದಾಗ ಇಂಡಿವಿಜುವಲ್ ಅದು ತರ ಮಾಡ್ತೀರಾ ನೀವು? ಮಾಡ್ತೀವಿ ಸರ್, ಇಂಡಿವಿಜುವಲ್ ಮಾಡ್ತೀವಿ. ಕೆಲವೊಂದು ಕಡೆ ಇಂಡಿಪೆಂಡೆಂಟ್ ಹೌಸಸ್ ಬಂದಾಗ ಏನಾಗುತ್ತೆ, ನಾವು ಕೇಳ್ತೀವಿ, ಸೊ ನಿಮ್ಮ ಕಾಂಟ್ರಾಕ್ಟರ್ ನೀವು ಆಗಲೇ ಒಪ್ಪಿಸಿದ್ರೆ ಬೇಕಾದ್ರೆ ನಾವು ಅದಕ್ಕೆ ಡಿಸೈನ್ ಕೊಡ್ತೀವಿ, ಅವ್ರ ಕೈಲಿ ನೀವು ಮಾಡಿಸ್ಕೊಬೋದು. ಇಲ್ಲ ನೀವು ನಿಮ್ಮ ಕಾಂಟ್ರಾಕ್ಟರ್ ಒಪ್ಪಿಸಿಲ್ಲ, ನಿಮ್ಮ ಅದೇನು ಬರುತ್ತೆ ಕಾಂಟ್ರಾಕ್ಟರ್ ಶೀಟಲ್ಲಿ ಅಂದಾಗ ಅವಾಗ ಬೇಕಾದ್ರೆ ಡಿಸೈನು ಪ್ಲಸ್ ಎಕ್ಸಿಕ್ಯೂಷನ್ ಎರಡು ಮಾಡ್ಕೊಡ್ತೀವಿ ಸರ್. ಇಲ್ಲಿ ನೀವೇನೇನು ಮಾಡಿದ್ದೀರಿ ಸರ್? ಇಲ್ಲಿ ಟೋಟಲ್ ಡಿಸೈನ್ ಮಾಡಿದ್ರು. ಯಾಕಂದ್ರೆ ನಾನು ಹೇಳಿದಂಗೆ ಇವರು ಆಲ್ರೆಡಿ ಅವ್ರ ಕಾಂಟ್ರಾಕ್ಟರ್ ಒಪ್ಪಿಸ್ಬಿಟ್ಟಿದ್ರು, ಈ ಪೂಜೆ ಡೋರ್ ಎಲ್ಲ ಈ ಥರ ಬೇಕು ಅಂತೇಳಿ. ಬಟ್ ನಾವು ಇಂಪ್ರೂವೈಸ್ ಮಾಡಿದ್ವಿ. ಯಾಕಂದ್ರೆ ಅವರ ಒಂದು ಕೋಟ್ಲೆ ಬೇರೆ ಇದೆರಡು ಶಟರ್ ಮಾತ್ರ ಇತ್ತು, ಇದೆರಡು ವಾಸ್ ಕಲಿತು ಅಷ್ಟೇ. ನಾವು ಇಂಪ್ರೂವೈಸ್ ಮಾಡಿದ್ವಿ. ನಾವೇನಂದ್ರೆ ಸರ್ ಯಾಕೆ ಪ್ರಭಾವಳಿ ಅಂತ ತೊಗೊಳೋಣ, ಚೆನ್ನಾಗಿ ಬರುತ್ತೆ, ಪ್ರಭಾವಳಿ ಸರ್ ಅಂತಾರೆ. ಸೊ ಒಂದು ಪಿಲ್ಲರ್ ಕಾಂಬಿನೇಷನ್ಸ್ ಅಲ್ಲಿ ತಗೊಂಡು ಮೇಡಲ್ ಮಂಟಪ ತರ ಕೂರ್ಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಪ್ಲೇನ್ ಬಿಡೋದು ಬೇಡ, ಅವನು ಟ್ರೆಡಿಷನಲ್ ಲುಕ್ ನಿಮ್ಮ ಮನೆಗೆ ಸಿಗ್ಲಿ, ಬರ್ಲಿ. ಯಾಕಂದ್ರೆ ಟಿವಿ ಯೂನಿಟ್ ಲಿವಿಂಗ್ ಏರೋ ಕಂಟೆಂಪ್ರರಿ ಹೋಗಿದ್ದೀವಿ. ಪೂಜೆ ನಾವು ಟ್ರೆಡಿಷನಲ್ ಆಗಿ ಇದು ತೋರಿಸಲೇಬೇಕು ಪ್ರಭಾವಳಿ. ಆಕ್ಚುಲಿ ನೋಡಿ, ಇಲ್ಲಿ ಇದನ್ನ ಪ್ರಭಾವಳಿ ನಮ್ಮ ಕಡೆ ಎಲ್ಲ ಪ್ಯಾನ್ಲಿಂಗ್ ಅಂತ ಹೇಳ್ತಾರೆ ಬೆಂಗಳೂರು ಕಡೆ. ಸೊ ಇದು ಕಂಪ್ಲೀಟ್ ಆಗಿ ಇಂಡಿವಿಜುವಲ್ ಆಗಿ ಬರುತ್ತೆ, ಹೊರಗಡೆ ಬರುತ್ತೆ ಅಂಡ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ, ನೋಡಬಹುದು ವೀಕ್ಷಕರೇ. ಅಂಡ್ ಇದ್ರಲ್ಲೂ ಕೂಡ ಅನ್ಲಿಮಿಟೆಡ್ ಡಿಸೈನ್ಸ್ ಇದೆ. ಅನ್ಲಿಮಿಟೆಡ್ ಇದೆ ಸರ್, ಅನ್ಲಿಮಿಟೆಡ್ ಇದೆ ಡಿಸೈನ್ ಸಿಗುತ್ತೆ. ಸೊ ಇದು ಈ ಡಿಸೈನ್ ನೀವೇ ಕೊಟ್ಟಿರುವಂತ ಟೋಟಲ್. ಓಕೆ, ಅಂಡ್ ಇನ್ನು ಒಳಗಡೆ ಬಂದ್ರೆ ಸರ್, ಒಳಗಡೆ ತೋರಿಸಿ ನಮ್ಮ ವೀಕ್ಷಕರಿಗೆ, ಒಳಗಡೆ ತೋರಿಸ್ಬಿಡಿ ಸರ್. ಇಲ್ಲಿ ಏನೇನ್ ಮಾಡಿದ್ದೀರಾ ಸರ್? ಇಲ್ಲಿ ಬಂದ್ಬಿಟ್ಟು ಬ್ಯಾಕ್ ಪ್ಯಾನಲ್, ಆಮೇಲೆ ಬಾಟಮ್ ಅಲ್ಲಿ ಸ್ಟೋರೇಜ್, ಇದೆರಡು ನಮ್ಮ ಕಡೆ ಪ್ರೊವೈಡ್ ಮಾಡಿದ್ವಿ. ಅಗೇನ್ ಇದು ಬ್ಯಾಕ್ ಪ್ಯಾನಲ್ ಗೆ ಆ ಒಂದು ಗೋಲ್ಡನ್ ಟೀ ಪಟ್ಟಿ ಆಫ್ 2 ಇಂಚ್ ಅಂತ ಕೊಟ್ಟು ಹೈಲೈಟ್ ಮಾಡ್ಕೊಂಡಿದ್ವಿ, ಹೈಲೈಟ್ ಮಾಡಿರುವಂತದ್ದು. ಸೊ ಅದರ ಹಿಂದ್ಗಡೆ ಕೂಡ ನೀವು ಕೋಲೈಟ್ ಹಾಕಿದ್ದೀರಲ್ಲ? ಎಸ್ ಸರ್, ಎಕ್ಸಾಕ್ಟ್ಲಿ. ಕೋಲೈಟ್ ಹಾಕ್ಬಿಟ್ಟು ಒಂಥರ ಇದು ಅದೊಂದು ಪ್ರೊಜೆಕ್ಷನ್ ಆಗಿದೆ ಕೊಟ್ಟಿದ್ವಿ, ಇದು ಆಪ್ಷನ್ ಅನ್ನ ಮಾಡಿದ್ದಾರೆ. ಸೊ ಡೋರ್ ಡಿಸೈನ್, ಅಲ್ ಡಿಸೈನ್ ಅಂಡ್ ಕೆಳಗಡೆ ಸ್ಟೋರೇಜ್ ಅದು ನಾವು ಮಾಡ್ಕೊಡ್ತೀವಿ, ಕಂಪ್ಲೀಟ್ ಸ್ಟೋರೇಜ್ ಟೋಟಲಿ. ಅದ್ರ ಮೇಲೆ ಗ್ರಾನೈಟ್ ಹಾಕ್ಬೇಕಲ್ಲ, ಅದು ಯಾರ್ ಸ್ಕೋಪ್ ಅಲ್ಲಿ? ಅದು ಬಿಲ್ಡರ್ ಸ್ಕೋಪ್ ಇಲ್ಲಿದೆ, ಸಿವಿಲ್ ವರ್ಕ್ ಅಲ್ಲಿ ಏನಾದ್ರು ಅವರೇ ಮಾಡ್ಕೊಂಡ್ರೆ ಸರ್. ಓಕೆ ಸರ್, ಕಿಚನ್ ಗೆ ಹೋಗೋಕೆ ಮುಂಚೆ ಇಲ್ಲಿ ಮೇಲ್ಗಡೆ ಡೈನಿಂಗ್ ಏರಿಯಾ. ಹೌದು ಸರ್, ಇಲ್ಲಿನ ಇದ್ರ ಬಗ್ಗೆ ಹೇಳಿ. ಸೊ ಅಗೇನ್ ಸರ್, ಇಲ್ಲಿ ಫಾಲ್ ಸೀಲಿಂಗ್ ಹೆಂಗ್ ಮಾಡ್ಕೊಂಡ್ವಿ ಅಂದ್ರೆ ಔಟರ್ ಪೆರಿಫಲ್ ತಗೊಂಡ್ವಿ, ಇನ್ನರ್ ಐಲ್ಯಾಂಡ್ ತಗೊಂಡಿದ್ವಿ. ಸೊ ಆ ಐಲ್ಯಾಂಡ್ ಡ್ರಾಪ್ ನ ಇನ್ನೊಂಚೂರು ಹೈಲೈಟ್ ಮಾಡೋಣ ಅಂತ ಹೇಳಿ ಪ್ಲೈಬೋರ್ಡ್ ಡ್ರಾಪ್ ಮಾಡ್ಕೊಂಡು ನೀವು ನೋಡಬಹುದು ಟೋಟಲಿ ಕ್ರಿಸ್ ಕ್ರಾಸ್ ಮಿರರ್ ಕೊಟ್ಟಿದ್ದಾರೆ, ಬೆವೆಲಿಂಗ್ ಕ್ರಿಸ್ ಕ್ರಾಸ್ ಮಿರರ್ ಆಫ್ ಬ್ರಾನ್ಸ್. ಸೇಮ್ ಕಾಂಬಿನೇಷನ್ ಕೊಟ್ಟಿದ್ದೀವಿ, ಏನಕ್ಕೆ ಆ ಲಕ್ಸುರಿ ಫೀಲ್ನೆಸ್ ಕೊಡಬೇಕಾಗಿದೆ ಅಂತ ಹೇಳಿ ಟೋಟಲ್ ಮಿರರ್ ನಾವು ಹಾಕಿರುವಂತದ್ದು. ಈ ಮನೇಲಿ ಎಲ್ಲಾ ಫಾಲ್ ಸೀಲಿಂಗ್ ಅಲ್ಲೂ ಒಂದಲ್ಲ ಒಂದು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಆಮೇಲೆ ಇನ್ನೊಂದು ಲೈಕ್ ಮಿರರ್ ಅನ್ನ ನಾವು ಗ್ಲಾಸ್ ಅನ್ನ ಮೇಲೆ ತಲೆ ಮೇಲೆ ಹಾಕ್ಬೇಕಾದ್ರೆ ಪ್ರಿಕಾಷನ್ಸ್ ತಗೊಬೇಕು, ನಾಳೆ ದಿನ ಬಿದ್ದೋಯ್ತು ಅಂದ್ರೆ ಬಹಳ ಟೆನ್ಷನ್ ಆಗುತ್ತೆ. ಸೊ ಇದಕ್ಕೆ ಏನೇನ್ ಪ್ರಿಕಾಷನ್ಸ್ ತಗೊಂಡಿದ್ದೀರಾ? ಮೇನ್ ಆಗಿ ನಾವು ಯಾವತ್ತು ಮಿರರ್ ಒಂದು ಪೇಸ್ಟ್ ಮಾಡ್ತೀವಿ ಅಂದ್ರೆ ಅದು 3M ಟೇಪ್ ಅಲ್ಲೇ ಮಾಡ್ಬೇಕು ಸರ್. ಬಿಕಾಸ್ ಅವ್ರು 3M ಟೇಪ್ ಅವ್ರದ್ದು ಹೇಗಿದೆ ಅಂದ್ರೆ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ, ನಂಬರ್ ಒನ್ ಕ್ವಾಲಿಟಿ. ನಾವು ಮಿರರ್ಗೂ ಸಿಲಿಕಾನ್ಸ್ ಎಲ್ಲ ಬರುತ್ತೆ, ಬಟ್ ಆ ಸಿಲಿಕಾನ್ಸ್ ಮುಂದಕ್ಕೆ ಹೋಗ್ತಾ ಕೆಮಿಕಲ್ ರಿಯಾಕ್ಷನ್ ಆಗಿ ನಿಮ್ ಮಿರರ್ ಮುಂದೆ ಗ್ರೇ ಟಿಂಟ್ ಕಾಣುತ್ತೆ, ತುಂಬಾ ಕಡೆ ನೋಡಿರ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ನಮ್ಮ ಪ್ರಾಡಕ್ಟ್ಸ್ ನಾವು ಎಲ್ಲೇ ನಾವು ಮಿರರ್ ಅದು ನಾವು ಡ್ರೆಸ್ಸರ್ ಟೇಬಲ್ ಹಾಕಿರ್ಬೋದು ಅಥವಾ ಸೀಲಿಂಗ್ ಅಲ್ಲಿ ಹಾಕಿರ್ಬೋದು, ವಾಲ್ ಮೇಲೆ ಹಾಕಿರ್ಬೋದು, ನಾವು 3M ಟೇಪ್ ಅಲ್ಲಿ ಹಾಕೊಡ್ತೀವಿ ಸರ್. 3M ಟೇಪ್ ಅಲ್ಲಿ ಎಕ್ಸಾಕ್ಟ್ಲಿ ಸರ್. ಅಂಡ್ ಸೆಂಟ್ರಲ್ ಇರುವಂತಹ ಡಿಸೈನ್ ಲೈಟ್ ಕೂಡ ನೀವೇ ಚೂಸ್ ಮಾಡಿ ಸರ್, ಇಲ್ಲೇ ಚೂಸ್ ಮಾಡಿ ಹಾಕೊಡ್ತೀವಿ ಸರ್, ಅದನ್ನ ಕಾಂಬಿನೇಷನ್ ಅನ್ನ ಮಾಡಿದೀರಾ. ಓಕೆ, ಬನ್ನಿ ಸರ್ ಕಿಚನ್ ಗೆ ಎಂಟ್ರಿ. ಹಾಗೆ ಕಿಚನ್ ಹೋಗ್ಬೋದು ಸರ್. ಸೊ ಕಿಚನ್ ಹೋಗಿ ಮುಂಚೆ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಂಡಿದ್ದೀವಿ. ಸರಿ, ಅಗೇನ್ ಇದು ಸ್ವಲ್ಪ ನಮ್ದು ಮಾಡರ್ನ್ ಥೀಮ್ ಇರೋ ಕಾರಣ ಈ ಬ್ರೇಕ್ಫಾಸ್ಟ್ ಕೌಂಟರ್ನ ಸಿಂಪಲ್ ಬಟ್ ಎಲಿಗೆಂಟ್ ಮಾಡ್ಬೇಕಂತ ಹೇಳಿ ಜಸ್ಟ್ ಪ್ಯಾನ್ಲಿಂಗ್ ರನ್ ಮಾಡ್ಕೊಂಡು ಒಂದು ಲೆಜ್ ಡ್ರಾಪ್ ಮಾಡ್ಕೊಂಡ್ವಿ. ಆ ಲೆಜ್ಗೆ ಒಂದು ಪ್ರೊಫೈಲ್ ಲೈಟ್ ಹಾಕಿದ್ದೀವಿ ಸರ್. ಆ ಲೆಜ್ ಮೇಡೆಲ್ಲ ಏನು ಬರುತ್ತೆ ಬೇಕಾದ್ರೆ ಟೋಟಲ್ ಇದರ ಪ್ಲಾಂಟೇಶನ್ಸ್ ಯೂಸ್ ಮಾಡ್ಕೊಂಡು ನಾವು ಹೈಲೈಟ್ ಮಾಡ್ಕೊಬಹುದು. ಬಟ್ ಇದು ಲೆಜ್ಗೆ ಏನು ಸಪೋರ್ಟೇ ಇಲ್ದಿರೋ ತರ ಕಾಣಿಸ್ತಾ ಇದೆ, ಲೆವಿಟೇಟ್ ಆಗ್ತಾರ ತರ ಕಾಣಿಸ್ತಾ ಇದೆ. ಏನ್ ಮಾಡಿದಿರಾ ಇಲ್ಲಿ ಸರ್? ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ನಾವು ಒಂದು SS ರಾಡ್ ನ ಪ್ರೊವೈಡ್ ಮಾಡಿದ್ವಿ. SS ರಾಡ್ ಸರ್, ಇಲ್ಲೊಂದು 2 SS ಪ್ರೊವೈಡ್ ಮಾಡಿದ್ವಿ. ಆ SS ಕಾಣಬಾರ್ದು ಅಂತ ಹೇಳಿ ಈ ತರ ಒಂದು ಕ್ರೀಪರ್ಸ್ ಏನ್ ಬರುತ್ತೆ ಕ್ಲೈಂಬರ್ ಮಾಡೋಣ ಹಾಕೊಂಡು ನಾವು ಅದನ್ನ ಕ್ಲೋಸ್ ಮಾಡಿ ದೂರದಿಂದ ನೋಡಿದಾಗ ಸುಮ್ಮನೆ ಹಾಗೆ ಗಾಳಿ ಮೇಲೆ ತೇಲಾಡ್ತಿದೇನೋ ಅಂತ ಅನ್ಸ್ಬಿಡುತ್ತೆ. ನಿಜ ಸರ್. ಓಕೆ, ಅಂಡ್ ಇದ್ರದ್ದು ಕಲರ್ ಕಾಂಬಿನೇಷನ್ ಹೇಳಿ ಸರ್. ಮೇನ್ ಆಗಿ ನಾವು ಕಿಚನ್ ಏನ್ ಮಾಡಿದೀವಿ ಅಂದ್ರೆ ಅಕ್ರಿಲಿಕ್ ಹೋಗ್ತಿದ್ವಿ. ಸೊ ಆ ಅಕ್ರಿಲಿಕ್ ಕಾಂಬಿನೇಷನ್ಸ್ ಗೆ ಬ್ಲಾಕ್ ಕಲರ್ ಗ್ರಾಂಡ್ ಅಲ್ಲಿ ಹೋಗೋಣ ಅಂತ ಹೇಳಿ ಬ್ಲಾಕ್ ಗ್ಯಾಲಕ್ಸಿನ ಚೂಸ್ ಮಾಡ್ಕೊಂಡು ಸರಿ ಆ ಬ್ಲಾಕ್ ಗ್ಯಾಲಕ್ಸಿನ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಕಲರ್
ಟೋಟಲ್ ಆಗಿ ಅಕ್ರಿಲಿಕ್ ಬರ್ತಾರೆ. ಇದು ಗ್ರೀನ್ ಪಿಸ್ತಾ ಗ್ರೀನ್ ಅಂತೀವಿ, ಕಲರ್ಗೆ ಹೋಗಿದ್ದೀವಿ ಸರ್ ನಾವು. ಓಕೆ, ಇಲ್ಲಿ ಲಾಸ್ಟ್ ಅಲ್ಲಿ 40 mm ಇದು ಫಿನಿಶಿಂಗ್ ಕೊಟ್ಟಿದ್ದೀರಾ. ಸರ್ 40 mm ಫಿನಿಶಿಂಗ್ ಕೊಟ್ಟಿದ್ವಿ ವಿತ್ ಬ್ಲಾಕ್ ಗ್ಯಾಲಕ್ಸಿ ಗ್ರಾನೈಟ್. ಬ್ಲಾಕ್ ಗ್ಯಾಲಕ್ಸಿನ ಇದು. ಸೊ ಇದು ಈ ವರ್ಕ್ ಸಿವಿಲ್ ಅವ್ರದಾ ನಿಮ್ದಾ? ಇದು ಸಿವಿಲ್ ಅವ್ರದ್ದು ಸರ್, ಸಿವಿಲ್ ಅವ್ರದ್ದು. ಬಟ್ ಇದು ಕಲ್ನ ಅಲ್ಲಿಂದ ಕಳ್ಸಿಕೊಟ್ಟು ಬೆಂಗಳೂರಿಂದ, ಸರಿ, ಇಲ್ಲ ಅವ್ರನ್ನ ಫಿನಿಶ್ ಮಾಡ್ಕೋಬಹುದು. ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಇವಾಗ ಫಸ್ಟ್ ಟಾಪ್ ಯೂನಿಟ್ ಅನ್ನ ನೋಡ್ಕೊಂಡ್ ಬಂದ್ಬಿಡೋಣ. ಇದು ಹೇಳಿ ಸರ್ ಏನಿದು? ಸೊ ಅಗೇನ್ ಟಾಪ್ ಅಲ್ಲಿ ಅಕ್ರಿಲಿಕ್ ಪ್ರೊವೈಡ್ ಮಾಡಿದೀವಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಜಸ್ಟ್ ಒಂದು ವಾಲ್ ಯೂನಿಟ್ ಕೊಟ್ಟಿವಿ ಸರ್. ಏನಾದ್ರು ಸ್ಟೋರೇಜಸ್ ಎಲ್ಲ ಮಾಡ್ಕೊಬೇಕು ಅಂದ್ರೆ ಈ ತರ ಒಂದು ಪ್ರೊವೈಡ್ ಮಾಡಿದೀವಿ. ಹಾಗೆ ಇದು ನಿಮಗೆ ಲೂಸ್ ಶೆಲ್ಫೇ ಬರುತ್ತೆ ಸರ್. ಸೊ ಏನಾದ್ರು ನೀವು ಯುಟೆನ್ಸಿಲ್ಸ್ ಬೇರೆ ಬೇರೆ ಹೈಟ್ ಅಲ್ಲಿ ಇದ್ದಾಗ ಸರಿ ನೀವು ಅದನ್ನ ರಿಮೂವ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಬಹುದು. ಕಲರ್ ಕಾಂಬಿನೇಷನ್ ಅದೇನದು ಕಲರ್ ಅದು ಸರ್? ಇದು ಆಲ್ಮೋಸ್ಟ್ ನಿಮಗೆ ಲೈಟರ್ ಬೀಜ್ ಬರುತ್ತೆ. ಬೀಜಲ್ಲೇ ಲೈಟರ್ ಬೀಜ್, ಬೇಜ್ ಅಲ್ಲಿ ಲೈಟರ್ ಬೀಜ್ ಸರ್. ಏನಕ್ಕೆ ಇವ್ರ ಮನೆ ಟೋಟಲ್ ಸ್ವಲ್ಪ ವುಡನ್ ಕಾಂಬಿನೇಷನ್ ಇರೋ ಕಾರಣ ಆ ಬೀಜ್ನ ಇಲ್ಲಿ ಯೂಸ್ ಮಾಡ್ಕೊಂಡು ಲೈಟರ್ ಶೇಡ್ ಆಫ್ ಬೀಜ್. ಅಂಡ್ ಈ ಕಡೆ ಸೆಂಟರ್ ಯೂನಿಟ್ ಹೇಳಿ. ಎಕ್ಸಾಕ್ಟ್ಲಿ ಸರ್, ಇಲ್ಲೊಂದು ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಅಂಡ್ ದೆನ್ ಇಲ್ಲೊಂದು ಪುಶ್ ಟು ಓಪನ್ ಯೂನಿಟ್ ವಿತ್ ಹೈಡ್ರಾಲಿಕ್ ಸರ್, ಟೋಟಲಿ ಹೈಡ್ರಾಲಿಕ್. ಇಲ್ಲಿಗೆ ಬಂದ್ರೆ ನೀವು ನೋಡಿದಾಗ ಬ್ಲಾಕ್ ಪ್ರೊಫೈಲ್ ಅಲ್ಲಿ ಬಂದ್ಬಿಟ್ಟು ಪ್ರೊಫೈಲ್ ಶಟರ್ ಅಲ್ಯೂಮಿನಿಯಂ ಪ್ರೊವೈಡ್ ಮಾಡಿದ್ದೀವಿ. ಇದು ಅಲ್ಯೂಮಿನಿಯಂ ಪ್ರೊವೈಡ್ ಮಾಡಿದ್ರೆ ಒಳಗಡೆ ಗ್ಲಾಸ್ ಶೆಲ್ಫ್ ಅಲ್ವಾ? ಹೌದು ಸರ್, ಒಂದು ಗ್ಲಾಸ್ ಶೆಲ್ಫ್ ಮತ್ತೆ ಆ ಒಂದು ಯೂನಿಟ್ ಫುಲ್ ಕಲರ್ ಲ್ಯಾಮಿನೇಟ್ ಪ್ರೊವೈಡ್ ಮಾಡ್ತೀವಿ. ಇದು ಒಳಗಡೆ ಕಲರ್ ಲ್ಯಾಮಿನೇಟ್ಸ್. ಎಸ್ ಸರ್. ಸೊ ಇಲ್ಲಿ ಮೇಲೆ ವೀಕ್ಷಕರು ನೋಡಬಹುದು, ವೈಟ್ ಲ್ಯಾಮಿನೇಟ್ ಅಂದ್ರೆ ಈ ತರ ಇರುತ್ತೆ, ಕಲರ್ ಲ್ಯಾಮಿನೇಟ್ ಇನ್ನರ್ ಅಂದ್ರೆ ಈ ತರ ಇರುತ್ತೆ. ಜೊತೆಲಿ ಇದರಲ್ಲಿ ಫ್ಯಾಬ್ರಿಕ್ ಡಿಸೈನ್ ಕೂಡ ಸಿಗುತ್ತಲ್ವಾ ಸರ್? ಸರ್ ಹಾ ಸರ್, ವೈಟ್ ಅಲ್ಲಿ ಫ್ಯಾಬ್ರಿಕ್ ಕೊಡ್ತೀವಿ ಸರ್. ಓಕೆ, ಅಂಡ್ ಈ ಕಡೆ ಸೇಮ್ ಟು ಸೇಮ್ ರಿಪ್ಲಿಕಾ. ಎಕ್ಸಾಕ್ಟ್ಲಿ ಸರ್. ಓಕೆ, ಅಂಡ್ ಇಲ್ಲಿ ಕೆಳಗಡೆ ಬಂದ್ಬಿಡೋಣ ಸರ್. ಕೆಳಗಡೆ ಬಂದಾಗ ಹಾಬ್ ಯೂನಿಟ್ ಇದೆ ಸರ್. ಸೊ ಹಾಬ್ ಯೂನಿಟ್ ಕರೆಕ್ಟ್ ಕೆಳಗಡೆ ಏನ್ ಮಾಡಿದೀವಿ ಅಂದ್ರೆ ಕಟ್ಲರಿ ಬ್ಯಾಸ್ಕೆಟ್ಸ್, ಕಪ್ ಅಂಡ್ ಸಾಸರ್, ತಾಲಿ ಬ್ಯಾಸ್ಕೆಟ್ ಮೂರು ನಾವು ಇಲ್ಲೇನೆ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಇದು ಗೋಲಾ ಹ್ಯಾಂಡಲ್. ಗೋಲಾ ಹ್ಯಾಂಡಲ್ ಸರ್. ಟೋಟಲ್ ಇವ್ರದ್ದು ಹ್ಯಾಂಡಲರ್ಸ್ ಕಾನ್ಸೆಪ್ಟ್ ಬೇಕಾಗಿತ್ತು ಅಂದ್ರು. ಸೊ ಅದೇ ಹ್ಯಾಂಡಲರ್ಸ್ ಕಾನ್ಸೆಪ್ಟ್ ಅಲ್ಲಿ ನಾವು ತಗೊಂಡು ನಾವಿಂದ ಯೂಸ್ ಮಾಡ್ಕೊಂಡಿದ್ದೀವಿ. ಟ್ಯಾಂಡಮ್ ಬಾಕ್ಸ್ ಅಲ್ವಾ? ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. 3 feet ಟ್ಯಾಂಡಮ್ ಬಾಕ್ಸ್ 3 ಸೈಜ್ ಅಲ್ಲಿ ಇದೆ. ಕಾರ್ನರ್ ಅಲ್ಲಿ ಏನ್ ಮಾಡಿದೀರಾ ಸರ್? ಇಲ್ಲಿ ಜಸ್ಟ್ ಒಂದು ಕಾರ್ನರ್ ಯೂನಿಟ್ ಕೊಟ್ಟಿದ್ದೀವಿ. ಯಾಕಂದ್ರೆ ಮೇಜರ್ ಸ್ಟೋರೇಜ್ ಜಾಸ್ತಿ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಈ ಕಾರ್ನರ್ ಯೂನಿಟ್ ನಾವು ಫುಲ್ ನಾವು ಬ್ಲೈಂಡ್ ಕಾರ್ನರ್ ಮಾಡ್ಕೊಂಡು ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಸರಿ, ಪ್ಲಸ್ ಇನ್ನೂ ಒಂದು 2 ಟ್ಯಾಂಡಮ್ಸ್ ಪ್ರೊವೈಡ್ ಮಾಡಿದ್ವಿ. ಏನಾದ್ರು ಹೆವಿ ಇರೋಂಥ ಸಾಮಾನುಗಳಾಗಿರ್ಬೋದು ಯಾವುದೇ ಇರಲಿ ಯೂಸ್ 10 inches ಅಲ್ವಾ ಸರ್? 10 inches ಸರ್. ಅದೆರಡು ಇಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ ಸರ್. ಸೊ ಮೇಜರ್ ಆಗಿ ಸ್ಟೋರೇಜ್ ಇವ್ರಿಗೆ ಕರೆಕ್ಟ್ ಯೂಸ್ ಆಗಬೇಕು, ಯುಟಿಲೈಸ್ ಆಗಬೇಕಂದ್ರೆ ಮೇಜರ್ ನಾವು ಯೂಸ್ ಮಾಡ್ಕೊಂಡು ಇದು ಜಸ್ಟ್ ಒಂದು ಸಿಂಕ್ ಯೂನಿಟ್ ಇದೆ, ಅದಕ್ಕೆ ಕೆಳಗಡೆ ಯೂಸ್ ಮಾಡ್ಕೊಬಹುದು ಸರ್. ಈ ಕಡೆ ಸರ್ ಇದು ಬ್ರೇಕ್ಫಾಸ್ಟ್ ಕೌಂಟರ್ ಏನೇನು ಬಂದಿದೆ ಸರ್? ಬ್ರೇಕ್ಫಾಸ್ಟ್ ಕೊಡಲ್ಲ, ಆ ಕಡೆಯಿಂದ ನಾವು ಲೆಗ್ ಸ್ಪೇಸ್ ಕೊಟ್ವಿ. ಸೊ ಈ ಕಡೆ ನಾವು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಯಾಕಂದ್ರೆ ಪಾತ್ರೆಗಳು ಎಲ್ಲ ತುಂಬಾ ಜಾಸ್ತಿ ಇರುತ್ತೆ, ಆ ಒಂದು ಕಾನ್ಸೆಪ್ಟ್ ಯಾವತ್ತೂ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟೋರೇಜ್ ನ ಗಮನ ಕೊಟ್ಟು ಯೂಸ್ ಮಾಡ್ಕೊಂತೀವಿ. ಸ್ಟೋರೇಜ್ ಮಾಡಿದ್ದೀರಾ ಅಲ್ವಾ? ಓಕೆ, ಅಂಡ್ ವಾಟ್ ಅಬೌಟ್ ಸಿಂಕ್ ಸರ್? ಸಿಂಕ್ ನೀವೇ ಕೊಡ್ತೀರಾ? ಹೌದು ಸರ್, ಸಿಂಕ್ ನಾವು ಅಲ್ಲೇ ಸೆಲೆಕ್ಟ್ ಮಾಡಿದ್ವಿ, ಕ್ಯಾರಿಸಲ್ ಅಲ್ಲಿ ಬೆಂಗಳೂರಲ್ಲೇ ಸೆಲೆಕ್ಟ್ ಮಾಡಿ ಗ್ರ್ಯಾಂಡ್ ಜೊತೆಗೆ ಇದು ನಾವು ಕಳಿಸ್ಕೊಡ್ತೀರಾ. ಸೇಮ್ ವಿತ್ ಟೈಲ್ಸ್ ಆಸ್ ವೆಲ್, ಅದನ್ನು ಅಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಳಿಸ್ಕೊಟ್ಟಿದ್ದೀವಿ ಸರ್. ಎಂಬೋಸ್ಡ್ ಟೈಲ್ಸ್ ಅಲ್ವಾ ಇದು? ಎಕ್ಸಾಕ್ಟ್ಲಿ, ಆ 3D ಪ್ಯಾಟರ್ನ್ ಇಲ್ಲಿ ತಗೊಂಡ್ಬಂದಿದ್ದೀವಿ. 3D ಪ್ಯಾಟರ್ನ್ ತಗೊಂಡಿರೋದು. ಅಂಡ್ ಹಾಬ್ ಅಂಡ್ ಚಿಮ್ನೀಸ್. ಹಾಬ್ ಅಂಡ್ ಚಿಮ್ನೀಸ್ ಮೇಜಾಗಿ ಚಿಮ್ನಿ ತಗೊಳಕ್ ಹೋಗಿಲ್ಲ ಸರ್. ಹಾಬ್ ಅಂತೂ ಪ್ರೊವೈಡ್ ಮಾಡ್ಕೊಂಡ್ರು, ಹಾಬ್ ನಮ್ಮ ಬೆಂಗಳೂರು ಸೆಲೆಕ್ಟ್ ಮಾಡಿಸ್ಕೊಂಡು ಇಲ್ಲ ಕಳಿಸ್ಕೊಟ್ಟಿದ್ದೀರಾ. ಸೊ ಹಾಬ್ ನೀವೇ ಪ್ರೊವೈಡ್ ಮಾಡ್ತೀರಾ, ವಾಶ್ ಬೇಸಿನ್ಸ್ ಕೂಡ ನೀವೇ ಪ್ರೊವೈಡ್ ಮಾಡ್ಬಿಡ್ತೀರಾ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ಒಂದು ಸಿಟ್ಟಿಂಗ್ ಅನ್ನ ಮಾಡಿರೋ. ಹೌದು ಸರ್, ಹೇಳಿ ಸರ್. ಕಲರ್ ಕಾಂಬಿನೇಷನ್ ಒಂದು ವಿಂಡೋ ಇತ್ತು. ಸೊ ವಿಂಡೋ ಸ್ಪೇಸ್ ನಾವು ಎಲ್ಲೂ ಏನು ಯೂಸ್ ಮಾಡಿದ್ರೆ ಹೆಂಗ್ ಬಿಟ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಜಸ್ಟ್ ಒಂದು ಸಿಟರ್ ಸ್ಪೇಸ್ ಸಪೋರ್ಟ್ ಮಾಡ್ಕೊಂಡು ಅಂದ್ರೆ ಬೇ ವಿಂಡೋ ತರ ಇಲ್ಲಿ ನಾವು ಫೀಲಿಂಗ್ ಬರುತ್ತೆ. ಎಕ್ಸಾಕ್ಟ್ಲಿ ಸರ್. ಬನ್ನಿ ಸರ್ ನೆಕ್ಸ್ಟ್. ಹಾಗೆ ಬಂದಾಗ ಒಂದು ವ್ಯಾನಿಟಿ ಯೂನಿಟ್ ಸರ್, ಕಾಮನ್ ವ್ಯಾನಿಟಿ ಇತ್ತು, ಅದನ್ನು ಹೈಲೈಟ್ ಮಾಡೋಣ ಅಂತ ಹೇಳಿ ಸ್ಮಾರ್ಟ್ ಮಾರ್ಬಲ್ ತಗೊಂಡ್ವಿ ಸೆಂಟರ್ ಅಲ್ಲಿ. ಓಕೆ, ಅದ್ರ ಹಿಂಭಾಗ 2 ಕಡೆ ಕೋ ಲೈಟ್ಸ್ ಪ್ಲಸ್ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಸ್ಟೋನ್ ಕ್ಲಾಡಿಂಗ್. ಎಕ್ಸಾಕ್ಟ್ಲಿ ಸರ್. ಸ್ಟೋನ್ ಕ್ಲಾಡಿಂಗ್ ಸಿವಿಲ್ ಅವ್ರು ಮಾಡಿರೋದಲ್ವಾ? ಸಿವಿಲ್ ಅವ್ರು ಮಾಡಿರೋ ಸರ್. ಬಟ್ ಇದು ಸೆಲೆಕ್ಷನ್ಸ್ ಎಲ್ಲ ನಾವು ಪ್ರತಿಯೊಂದು ಮಾಡಿಸಿ ಇಲ್ಲಿ ತಂದು ಕೊಟ್ಟಿರೋದು. ಬಟ್ ಇದು ಆಕ್ಚುಲಿ ಟೈಲ್ಸ್ ತರನೇ ಕಾಣುತ್ತೆ. ಹೌದು ಸರ್, ಟೈಲ್ಸ್ ಸ್ಮಾರ್ಟ್ ಮಾರ್ಬಲ್ ಅಂತ ಬರುತ್ತೆ, ಅದನ್ನ ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಆಮೇಲೆ ಕೆಳಗಡೆ ಬಾಟಮ್ ಯೂನಿಟ್ ಅಲ್ಲಿ ವಿತ್ ಸ್ಟೋರೇಜ್ ಗೋಸ್ಕರ ಕೊಟ್ಟಿರುವಂತದ್ದು ಓಪನಬಲ್ ತರ ಬರುತ್ತೆ. ನಾಬ್ ಹಾಕಿದ್ದೀರಾ ಅಲ್ವಾ ಇದಕ್ಕೆ? ಹೌದು ಸರ್, ನಾಬ್. ಓಕೆ, ಅಂಡ್ ಇದ್ರ ಸೆಲೆಕ್ಷನ್ಸ್ ಎಲ್ಲ ಯಾರು ಮಾಡ್ತಾರೆ? ಇದನ್ನು ಅಷ್ಟೇ ಸರ್, ಟೋಟಲ್ ಸೆಲೆಕ್ಷನ್ಸ್ ನಾವು ಮಾಡಿಕೊಟ್ಟು ನಮ್ಮ ಐಡ್ರಾ ಬರ್ಬೇಕಾದ್ರೆ ಇಲ್ಲಿ ಟೋಟಲ್ ಮೆಟಲ್ ಜೊತೆಗೆ ಕಳಿಸ್ಕೊಟ್ಟು ಮಟೀರಿಯಲ್ ಕಳಿಸಿರ್ತೀರಾ? ಹೌದು ಸರ್, ಟೋಟಲ್ ಆಗಿ ಸರ್. ಸೂಪರ್ ಸರ್. ಸರ್ ಇವಾಗ ರೂಮ್ಗೆ ಹೋಗೋದಕ್ಕೆ ಒಂದು ಕಾಮನ್ ಏರಿಯಾ ಎಷ್ಟು BHK ಇದೆ ಅಂತಂದ್ರೆ ಇದರಲ್ಲಿ? ಸರ್ 3 BHK ಸರ್. 3 BHK ಬರುತ್ತೆ. ಓಕೆ, ಮುಂದೆ ಬಂದ್ಬಿಡೋಣ. ಫಸ್ಟ್ ಇಲ್ಲಿ ಕಾಮನ್ ಏರಿಯಾದಲ್ಲಿ ಏನಿದೆ? ಸೊ ಈ ವಾಲ್ ಆಕ್ಚುಲಿ ತುಂಬಾ ಪ್ಲೇನ್ ಇತ್ತು ಸರ್. ಸೊ ನಾವೇನ್ ಮಾಡ್ಕೊಂಡು ಮತ್ತೆ ಇಲ್ಲಿ ವಾಲ್ ಪೇಪರ್ ಹೋಗೋದು ಬೇಡ ಅಂತ ಹೇಳಿ ನಾವು ಸಿವಿಲ್ ವರ್ಕ್ ಇಲ್ಲಿ ನಡಿಬೇಕಾದ್ರೆ ಬಂದು ಹೇಳ್ಬಿಟ್ಟು ಇಲ್ಲಿ ಆಕ್ಚುಲಿ ಅವ್ರು ಏನು ಬ್ಲಾಕ್ ವರ್ಕ್ ಮಾಡಿ ರಿಮೂವ್ ಮಾಡ್ತೀವಿ ನಾವು ಅದನ್ನ. ಸರಿ, ರಿಮೂವ್ ಮಾಡಿಸ್ಬಿಟ್ಟು ಓಪನ್ ಮಾಡ್ಕೊಂಡು ನಂಗೆ ಒಂಥರ ಇಲ್ಲಿ ಆಫ್ ಸೆಟ್ ಬೇಕು, ಆ ಆಫ್ ಸೆಟ್ ನ ಲ್ಯಾಮಿನೇಟ್ ಆಗಿ ಹೈಲೈಟ್ ಮಾಡ್ಕೊಳ್ಳೋಣ. ಹಿಂಭಾಗ ಚಾರ್ಕೋಲ್ ಶೀಟ್ ಕೊಡಬಹುದು. ಸೊ ನೀವು ಮುಂದಕ್ಕೆ ಏನೇ ಪ್ಲೇಸ್ ಮಾಡಿದ್ರು ನಿಮ್ಗೊಂದು ಒಳ್ಳೆ ಹೈಲೈಟ್ ಆಪ್ಷನ್ ಸಿಗುತ್ತೆ. ಬರಬೇಕು. ಅದಕ್ಕೋಸ್ಕರ ನಾವು ಈ ತರ ಸಿವಿಲ್ ವರ್ಕ್ ಅಲ್ಲಿ ಹೊಡೆದಾಕಿ ಈ ತರ ಮಾಡ್ಕೊಟ್ಟಿದ್ದೀವಿ. ಓಕೆ ಓಕೆ, ಒಂದು ವಾಸಸ್ ಇರಬಹುದು, ಡಿಫರೆಂಟ್ ಡಿಸೈನ್ ಮೊಮೆಂಟೋಸ್ ಇರಬಹುದು, ಎಲ್ಲ ಇಡಬಹುದು ಪ್ಲೇಸ್ ಮಾಡಿ. ಅಂಡ್ ಇಲ್ಲಿ ಹಾಗೆ ಈ ಸ್ಪೇಸ್ ಅಲ್ಲಿ ಮಾಡಿದ್ವಿ ಪೆರಿಫರಲ್ ವಿತ್ ಐಲ್ಯಾಂಡ್. ಬಟ್ ಈ ಐಲ್ಯಾಂಡ್ ನ ಫುಲ್ ತಗೊಂಡಿರೆ ಐಲ್ಯಾಂಡ್ ಮಿಡಲ್ ಅಲ್ಲಿ ನಾವು ಒಂದು ಓಪನ್ ಮಾಡ್ಕೊಂಡು ಓಪನ್ ಕೊಟ್ಬಿಟ್ಟಿದ್ದೀರಾ. ಕೋ ಲೈಟ್ ಹಾಕ್ಬಿಟ್ಟು ಡಬಲ್ ಲೇಯರ್ ಕೊಟ್ಬಿಟ್ಟು. ಎಕ್ಸಾಕ್ಟ್ಲಿ ಸರ್, ಮಾಡಿದ್ದೀರಾ. ಸರ್ ಇವಾಗ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ ಸರ್. ಇದು ಯಾರ ರೂಮ್ ಸರ್ ಇದು? ಸೊ ಇದು ಬಂದ್ಬಿಟ್ಟು ಅವರು ಫಸ್ಟ್ ಮಗ ಇದ್ದಾರೆ, ಅವ್ರ ರೂಮು. ಹಾಗೇನು ಇಲ್ಲಿಗೆ ಏನಾಗುತ್ತೆ, ಈ ರೂಮಿಗೆ ಬಂದ್ರು ಇನ್ನೊಂದು ನೋಡ್ಬೋದಾಗಿದೆ, ಈ ಡೋರ್ ಎಲ್ಲ ಏನ್ ಆಗಿದೆ ನಾವು ಅದನ್ನ ಇಲ್ಲಿ ಆನ್ ಸೈಟೇ ಮಾಡ್ಕೊಟ್ವಿ. ಅದನ್ನು ನಮ್ಮ ಥೀಮ್ ಪ್ರಕಾರ ಹೋಗ್ಲಿ ಅಂತ ಹೇಳಿ ಲ್ಯಾಮಿನೇಟ್ಸ್, ಟೀ ಸ್ಟ್ರಿಪ್ ಪ್ರತಿಯೊಂದು ಇಲ್ಲೇ ಆನ್ ಸೈಟ್ ಅಲ್ಲಿ ಮಾಡಿ ನಾವಿಂದ ಹಾಕೊಟ್ಟಿರೋದು ಸರ್. ಡೋರ್ನು ಪ್ರೊವೈಡ್ ಮಾಡ್ತೀವಿ? ಹೌದು ಸರ್, ಇದು ರೆಡಿಮೇಡ್ ಡೋರ್ ಅಲ್ಲಿ ನಾವೇ ಬಂದು ಮಾಡಿರೋಂಥ ಡೋರ್ ಸರ್. ಡೋರ್ಸ್ ಇದು. ಓಕೆ, ಮುಂದೆ ಬಂದ್ಬಿಡೋಣ.
ನೋಡ್ಬೋದಾ ಸರ್ ಇಲ್ಲಿ ಫಸ್ಟ್ ಫಾಲ್ ಸೀಲಿಂಗ್ ಬಗ್ಗೆ ಹೇಳಿ. ಸೊ ಫುಲ್ ಇಲ್ಲೂ ಸರ್ ಒಂದು ಡ್ರಾಪ್ ತಗೊಂಡೆ, ಯಾಕಂದ್ರೆ ಮೇಜರ್ ಆಗಿ ಈ ರೂಮ್ ವಾಲ್ಯೂಮ್ ಕಾಣಬೇಕಾಗಿತ್ತು. ಸೊ ಫುಲ್ ಐಲ್ಯಾಂಡ್ ತಗೊಂಡು ಲೈಟ್ಸ್ ಪ್ರೊವೈಡ್ ಮಾಡಿದ್ದೀನಿ. ಈ ಕಡೆ ಒಂದು ಸಿಂಗಲ್ ಡ್ರಾಪ್, ಅದೆರಡಕ್ಕೂ ಮಧ್ಯೆ ಒಂದು ಗ್ಯಾಪ್. ಸೊ ಫುಲ್ ತಗೊಳ್ಳೋದು ಜಸ್ಟ್ ಒಂದು ಗ್ಯಾಪ್ ಕೊಟ್ಟರು ಆ ಒಂದು ಲುಕ್ ಸಿಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಎಕ್ಸಾಕ್ಟ್ಲಿ ಸರ್. ಓಕೆ, ಆಮೇಲೆ ಬೆಡ್ ಬಗ್ಗೆ ಹೇಳಿ. ಎಸ್ ಸರ್. ಸೊ ಕಿಂಗ್ ಸೈಜ್ ಕಾಟ್ ತಗೊಂಡ್ವಿ. ಹಾಗೆ ಕಿಂಗ್ ಸೈಜ್ ಕಾಟ್ ಬಂದ್ಬಿಟ್ಟು ನಿಮ್ಗೆ ಹೈಡ್ರೋಕ್ ಲಿಫ್ಟ್ ಇದೆ ಇದರಲ್ಲಿ. ಹಿಂಭಾಗ ಬಂದ್ಬಿಟ್ಟು ಟೋಟಲ್ ಆಗಿ ಒಂದು ಫ್ಯಾಬ್ರಿಕ್ ಹೆಡ್ ಬೋರ್ಡ್ ತಗೊಂಡಿದ್ದೀವಿ. 3 ಅಡಿ ಹೈಟ್ ಸರ್, ಅದು 3 ಅಡಿ ಹೈಟ್. ಈ ಕಡೆ ಕಂಟಿನ್ಯೂ ಮಾಡಿದ್ದೀರಾ? ಹೌದು ಸರ್, ಸೈಡ್ ಟೇಬಲ್ ಮೇಲೆ. ಎಸ್ ಸರ್. ಓಕೆ, ಅದು ಹಿಂಭಾಗ ನೋಡಿದಾಗ ಹಂಗೆ ಪೀಸ್ ರಾಫ್ಟರ್ನ ಹೈಲೈಟ್ ಮಾಡ್ಕೊಳ್ಳಕ್ಕೆ ತಗೊಂಡಿದ್ದೀವಿ ಸರ್. ಓಕೆ, ಇದು ನಮ್ಮ ಇದರಲ್ಲಿ ಹಾಲ್ ಅಲ್ಲಿ ಇತ್ತಲ್ಲ? ಎಸ್ ಸರ್, ಸೇಮ್ ಕಾಂಬಿನೇಷನ್ ಇಲ್ಲಿ ತಗೊಂಡಿದ್ದೀವಿ ಸರ್. ಮೇಲ್ಗಡೆ ಲೆಜ್ ತಗೊಂಡಿದ್ದೀವಿ ಸರ್, ಏನಾದ್ರು ಡಿಸ್ಪ್ಲೇ ಐಟಮ್ಸ್ ಇಟ್ಕೊಬಹುದು ಅಂತ. ಆಮೇಲೆ ಎರಡು ಕಡೆನೂ ಮಿರರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಎರಡೂ ಕಡೆ, ಆ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್, ಈ ಕಡೆ ಡ್ರೆಸ್ಸಿಂಗ್ ಟೇಬಲ್, ಎರಡೂ ಕೊಟ್ಟಿದ್ದೀರಲ್ವಾ? ಓಕೆ, ಈ ವಾರ್ಡ್ರೋಬ್ ಬಗ್ಗೆ ಸ್ವಲ್ಪ. ವಾರ್ಡ್ರೋಬ್, ಸೊ ಹಾಗೆ ಇದು ಇನ್ಲೈನ್ ಸೈಡರ್ ವಾರ್ಡ್ರೋಬ್ ಬರುತ್ತೆ. ಬಟ್ ಇದರಲ್ಲೂ ಒಂದು ಕಾಂಬಿನೇಷನ್ ಬೇರೆ ಇರಲಿ ಅಂತ ನಾವು ಟಿ ಸ್ಟ್ರಿಪ್ಸ್ ಇನ್ಕ್ಲೂಡ್ ಮಾಡಿದ್ದೀವಿ. ಸರಿ. ಅಂಡ್ ಕಾಂಬಿನೇಷನ್ ಆಫ್ 2 ಲ್ಯಾಮಿನೇಟ್ ಸರ್. ಇದು ಸ್ಟೋನ್ ಲ್ಯಾಮಿನೇಟ್, ಅದನ್ನ ಕಾಂಪ್ಲಿಮೆಂಟ್ ಮಾಡ್ಕೊಳ್ಳಂಗೆ ವುಡನ್ ಅಲ್ಲಿ ಲೈಟ್ ಶೇಡ್ ಆಫ್ ವುಡನ್ ಲ್ಯಾಮಿನೇಟ್. ಓಕೆ, ಆ ತರ 2 ಕಾಂಬಿನೇಷನ್ ನಾವು ವರ್ಕೌಟ್ ಮಾಡ್ಕೊಂಡು ಮಾಡಿರುವಂತದ್ದು. ಸೊ ಇದು ನಾವು ಹೊರಗಡೆ ಗೋಲ್ಡನ್ ನೋಡಿದ್ವಿ. ಹೌದು, SS SS ತಗೊಂತಾ ಇದ್ದೀವಿ. ಇನ್ಯಾವ್ಯಾವ್ದು ಬರುತ್ತೆ ಇದರಲ್ಲಿ? ಸರ್ ಗೋಲ್ಡ್, SS, ಕ್ರೋಮು, ಅಲ್ಯೂಮಿನಿಯಂ, ಗ್ರೇ, ಇದಿಷ್ಟು ಕಾಂಬಿನೇಷನ್ ಮಲ್ಟಿಪಲ್ ಆಪ್ಷನ್ಸ್ ಇದೆ ಬರುತ್ತೆ ಸರ್. ಓಕೆ, ಓಪನ್ ಮಾಡಿ ಸರ್, ಸ್ವಲ್ಪ ನೋಡ್ಬೋದಾ? ಮೇಲ್ಗಡೆ ಲಾಫ್ಟ್ ನೋಡ್ಬಿಡೋಣ. ಹ್ಯಾಂಡಲಿಂಗ್ ಸ್ವಲ್ಪ ಡಿಫರೆಂಟ್ ಆಗಿದೆ ಸರ್, ಸ್ವಲ್ಪ ಹೈಲೈಟ್ ಇರಲಿ ಅಂತ ಆಂಟಿಕ್ ಅಲ್ಲಿ ಕೊಟ್ಟಿದ್ದೀವಿ. ಆಂಟಿಕ್ ಅಲ್ಲಿ ಟೋಟಲಿ ಲಾಫ್ಟ್ ಓಡೆ ಏನ್ ಬೇಕು ನಾವು ಸ್ಟೋರೇಜ್ ಮಾಡ್ಕೊಂಡು. ಗೋಲ್ಡನ್ ಫಿನಿಶಿಂಗ್ ಅಲ್ವಾ? ಗೋಲ್ಡನ್ ಫಿನಿಶಿಂಗ್. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ಸ್ಟೋರೇಜ್ ಕೊಟ್ಬಿಡಿ. ಫುಲ್ ಸ್ಟೋರೇಜ್ ವಿತ್ ಡ್ರಾವರ್ಸ್ ಕಾಂಬಿನೇಷನ್ಸ್ ಪ್ರತಿಯೊಂದನ್ನು ಪ್ರೊವೈಡ್ ಆಗಿದೆ. ಕಸ್ಟಮರ್ ಮೂವಿನ ಆಗ್ಬಿಟ್ಟಿದ್ದಾರೆ. ಎಸ್ ಸರ್, ಟೋಟಲ್ ಮೂವಿ ಆಗಿದೆ ಸರ್. ಸೊ ಈ ತರ ನೋಡಬಹುದು, ಈ ರೀತಿ ಆಪ್ಷನ್ಸ್ ಅನ್ನ ಮಾಡಿದ್ದಾರೆ. ಬನ್ನಿ ಸರ್, ನೆಕ್ಸ್ಟ್ ರೂಮ್ ಹೋಗೋಣ. ಸರ್ ನೆಕ್ಸ್ಟ್ ರೂಮ್ ಅಲ್ಲಿ ಇದೀವಿ. ಸೊ ಇದು ಬಂದು ಅವ್ರ 2ನೇ ಮಗ ರೂಮ್ ಸರ್. ಇಲ್ಲಿ ಏನ್ ಮಾಡ್ಕೊಂಡಿದ್ವಿ, ವಾರ್ಡ್ರೋಬ್ಸ್ ವಿತ್ ಫಾಲ್ ಸೀಲಿಂಗ್, ಹೆಡ್ ಬೋರ್ಡ್ ಹೋಗಿದ್ವಿ ಸರ್. ಇಲ್ಲಿ ಹೆಡ್ ಬೋರ್ಡಿಂಗ್ ಬೇರೆ ತರ ಕಾಂಬಿನೇಷನ್ ಇಲ್ಲ ಅಂತ ಇಲ್ಲಿ ವೀಗ್ರು, ಆ ಉಲ್ಟಾ ವೀಗ್ರು ತರ ತಗೊಂಡ್ ಪ್ಲಾನ್ ಮಾಡ್ಕೊಂಡಿದೀವಿ. ಇಲ್ಲಿ ಆಲ್ಟರ್ನೇಟಿವ್ ಮೇಲೆ ಲೆಜ್ ಪ್ರೊವೈಡ್ ಮಾಡಿದೀವಿ. ಅಂಡ್ ಐಲ್ಯಾಂಡ್ ಕಾಂಬಿನೇಷನ್ ಆಫ್ ಫಾಲ್ ಸೀಲಿಂಗ್ ಸರ್. ಸೊ ಸೇಮ್ ಒಂದೇ ಪೀಸ್ ಒಂದೇ ಪೀಸ್ ಸರ್. ಯಾಕಂದ್ರೆ ನಾವು ಇದು ತಗೊಳ್ಳಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಈ ಕಾಟ್ ಏನ್ ಬರುತ್ತೆ ಅದಷ್ಟಕ್ಕೆ ಮಾತ್ರ ಮೂವ್ ಮಾಡ್ಕೊಂಡು ತಗೊಂಡಿದ್ವಿ ಆ ತರ ಮಾಡಿರೋದು. ಇದ್ರೊಳಗಡೆ ಸ್ಟೋರೇಜ್ ಇದೆಯಾ ಸರ್? ಸ್ಟೋರೇಜ್ ಇದೆ ಸರ್. ಸೊ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿರ್ತೀವಿ. ಇವ್ರದ್ದು ಆಕ್ಚುಲಿ ಮ್ಯಾನ್ಯುವಲ್ ತಗೊಂಡ್ರು, ಮ್ಯಾನುವಲ್ ಹೋಗಿದ್ದಾರೆ ಇದು. ಸೊ ಈ ತರ ಓಪನ್ ಆಗುತ್ತೆ. ಓಕೆ ಓಕೆ ಓಕೆ. ಓ, ಈ ತರ ಹೈಡ್ರಾಲಿಕ್ ಬರುತ್ತೆ. ಹೈಡ್ರಾಲಿಕ್ ಸರ್. ಕ್ಲೋಸ್ ಮಾಡಿ ಸರ್. ಪ್ಲೆಂಟಿ ಆಫ್ ಸ್ಟೋರೇಜ್ ಸಿಗುತ್ತೆ ಸರ್. ಟೋಟಲ್ ಇದು ಫುಲ್ ಏನ್ ಬರುತ್ತೆ ಫುಲ್ ಅನ್ನು ಸ್ಟೋರೇಜ್ ಯೂಟಿಲೈಸ್ ಮಾಡ್ಕೊಬಹುದು. ಸೂಪರ್ ಸರ್. ಅಂಡ್ ಈ ಇದ್ರ ಬಗ್ಗೆ ಹೇಳಿ. ಎಕ್ಸಾಕ್ಟ್ ಸರ್. ಹಾಗೆ ಇಲ್ಲಿಗೂ ಅವರು ಸ್ಲೈಡರ್ ವಾರ್ಡ್ರೋಬ್ ಹೋಗಿದ್ದಾರೆ. ಬಟ್ ಇದು ಮೇಜರ್ ಆಗಿ ವುಡನ್ ಕಾಂಬಿನೇಷನ್ ವಿತ್ ಜಸ್ಟ್ ಪ್ಲೇನ್ ಬೀಜ್. ನೀವೇನು ಕಿಚನ್ ಅಲ್ಲಿ ನೋಡಿರಲ್ಲ ಅಕ್ರಿಲಿಕ್, ಹೌದು, ಅದೇ ಶೇಡ್ ಅಲ್ಲಿ ಲ್ಯಾಮಿನೇಟ್ ಸರ್. ಲ್ಯಾಮಿನೇಟ್ಸ್ ಇಲ್ಲಿ ಅಕ್ರಿಲಿಕ್ ತಗೊಂಡಿಲ್ಲ. ಇಲ್ಲಿ ಅಕ್ರಿಲಿಕ್ ತಗೊಂಡಿಲ್ಲ ಸರ್. ಓಕೆ. ಆಮೇಲೆ ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ಸರ್, ಇಲ್ಲಿ ಹೊರಗಡೆ ಕ್ಲಾಕ್ ಹೇಗೆ ಬಂತು? ಕೊಡ್ಬೋದು ಸರ್. ಮೇಜರ್ ಆಗಿ ಲಾಕ್ ಕೊಡ್ಬೋದು. ಬಟ್ ನಾವಿಲ್ಲಿ ಲಾಕ್ ಕೊಟ್ಟಾಗ ಕಸ್ಟಮರ್ಸ್ ಟು ಬಿ ವೆರಿ ಮಚ್ ಕಾಶಿಯಸ್ ಸರ್. ಯಾಕಂದ್ರೆ ಇದು ನಾವು ಲಾಕ್ ಆಗಿರ್ಬೇಕಾದ್ರೆ ಏನಾದ್ರು ಶಟರ್ನ ಮೂವ್ ಮಾಡಿದಾಗ ಇದು ಹೊಡೆದೋಗುತ್ತೆ ಅದು. ಸೊ ಇದನ್ನ ಮಾತ್ರ ನೀವು ಸ್ಲೈಡರ್ ವಾರ್ಡ್ರೋಬ್ಸಲ್ಲಿ ಎಲ್ಲೇ ಇರ್ಬೋದು, ಲಾಕ್ ತಗೊಂಡಾಗ ನಿಮ್ಗೆ ನೆನಪಿರ್ಬೇಕು, ಲಾಕ್ ಇದ್ದಾಗ ಶಟರ್ ಮೂವ್ ಮಾಡಂಗಿಲ್ಲ. ನೋ ಸರ್, ಗಮನದಲ್ಲಿ ಇಟ್ಕೊಬೇಕು. ಎಸ್ ಸರ್, ತುಂಬಾ ಪ್ರಿಕಾಷನ್. ಬಟ್ ಲಾಕ್ ಕೊಡ್ಬೋದು ಸರ್, ಸ್ಲೈಡರ್ ವಾರ್ಡ್ರೋಬ್ ಕೊಡ್ಬೋದು. ನಾನು ತುಂಬಾ ಕೇಳಿದ್ದೀನಿ, ಲಾಕ್ ಕೊಡಲ್ಲ ನೀವು ಆಕ್ಚುಲಿ. ಎಸ್ ಸರ್, ಇವ್ರ ಪ್ರಿಫರೆನ್ಸ್ ಕಸ್ಟಮರ್ ಕೇಳಿದ್ರು, ಸೊ ಅದನ್ನ ಪ್ರೊವೈಡ್ ಮಾಡಿದ್ವಿ ಸರ್. ಓಕೆ. ಡ್ರೆಸ್ಸರ್ನ ಫುಲ್ ನಾವು ಕೊನೆಗೆ ತಗೊಂಡಿದ್ವಿ ಸರ್. ಇಲ್ಲಿ ಡ್ರೆಸ್ಸರ್ನ ಲಾಸ್ಟ್ ಅಲ್ಲಿ ಹಾಕೊಂಡಿದ್ರೆ ವಿತ್ ಡ್ರೆಸ್ಸರ್ ಹಿಂದ್ಗಡೆನೂ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್ ಒಳಗಡೆ. ಸೊ ಬೇಜ್ ಮತ್ತೆ ವುಡನ್ ಕಾಂಬಿನೇಷನ್ ಮಾಡಿರುವಂತದ್ದು ವಿತ್ ಕನ್ಸೀಲ್ಡ್ ಹ್ಯಾಂಡಲ್ ಅಲ್ವಾ? ಹೌದು ಸರ್, ಟೋಟಲಿ ಕನ್ಸೀಲ್ಡ್ ಹ್ಯಾಂಡಲ್ ಕೊಟ್ಟು ನಾವಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ನೋಡ್ಬೋದು ವೀಕ್ಷಕರೇ. ಓಕೆ. ಅಂಡ್ ವಾಟ್ ಅಬೌಟ್ ಇದರಲ್ಲಿ ಬರುವಂತಹ ಲೈಟು, ಎಲೆಕ್ಟ್ರಿಷಿಯನ್ಸ್? ಸೊ ಎಲೆಕ್ಟ್ರಿಷಿಯನ್ಸ್ ಎಲ್ಲ ಯಾರು ಪ್ರೊವೈಡ್ ಮಾಡ್ತಾರೆ ಸರ್? ಎಲೆಕ್ಟ್ರಿಷಿಯನ್ಸ್ ನಾವು ಇಲ್ಲೇ ಲೋಕಲ್ ತಗೊಂಡು, ಇವ್ರು ಕಾಂಟ್ರಾಕ್ಟರ್ ಏನು ಮಾಡ್ತಿದ್ರು ನಾವು ಅವ್ರನ್ನ ಯೂಸ್ ಮಾಡ್ಕೊಂಡ್ವಿ. ನಾವು ಹೇಳಿದ್ವಿ ನಮ್ಮ ಒಂದು ಡ್ರಾಯಿಂಗ್ ಆದ್ಮೇಲೆ ನಿಮ್ಮ ಸೈಟಿಗೆ ಬರ್ತೀವಿ, ಪ್ರತಿಯೊಂದು ಎಲ್ಲೆಲ್ಲಿ ನಿಮ್ದು ಎಲೆಕ್ಟ್ರಿಕಲ್ ಚೇಂಜ್ ಆಗುತ್ತೆ, ಎಲ್ಲ ಲೈಟ್ ಬರುತ್ತೆ, ನಾವು ಮಾರ್ಕಿಂಗ್ ಮಾಡ್ಕೊಡ್ತೀವಿ, ನಿಮ್ಮ ಎಲೆಕ್ಟ್ರಿಷಿಯನ್ ಮಾಡಬೇಕು ಅಂತ. ಸೊ ಅದೇ ಥರ ನಾವು ಡ್ರಾಯಿಂಗ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಮಾರ್ಕಿಂಗ್ ಕೊಟ್ಟು ಅವರ ಕಾಂಟ್ರಾಕ್ಟರ್ ನಮಗೆ ಹೆಲ್ಪ್ ಮಾಡಿಕೊಟ್ಟು ಟೋಟಲ್ ಆಗಿ ಎಲ್ಲ ಕಡೆ ಎಲ್ಲೆಲ್ಲಿ ಬೇಕು ಅವರಿಂದ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ರೂಮ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸರ್ ಇದೇನಾಗಿತ್ತು ಅಂದ್ರೆ ನಾವು ಆಲ್ಮೋಸ್ಟ್ ಕೆಲಸ ಫುಲ್ ಮುಗಿಸ್ಬಿಟ್ಟಿದ್ವಿ, ಇಲ್ಲಿ ಎಲ್ಲ ಮುಗಿಸಿದ್ವಿ. ಬಟ್ ಕೆಲವೊಂದು ಲ್ಯಾಮಿನೇಟ್ ಪ್ಲೈ ಉಳಿದಿತ್ತು, ಅದು ನಾವು ಇಲ್ಲಿಂದ ಯಾಕೆ ಸುಮ್ಮನೆ ಮತ್ತೆ ಶಿಪ್ಮೆಂಟ್ ಮಾಡೋದು ಬೆಂಗಳೂರಿಗೆ ಅಂತ ಹೇಳಿ, ಸೊ ಅದು 2 ಕಡೆ ಫ್ರೇಮ್ ಮಾಡ್ಕೊಂಡು ಮಧ್ಯದ ಗ್ರಾಸ್ ಹಾಕ್ಬಿಟ್ಟು ಒಂದು ಲೆಡ್ಜ್ ಮಾಡ್ಕೊಟ್ವಿ. ಯಾಕಂದ್ರೆ ವಾಲ್ ಖಾಲಿ ಇತ್ತು, ನಾವು ಯಾಕಂದ್ರೆ ಯೂಟಿಲೈಸ್ ಮಾಡ್ಕೊಂಬಾರ್ದು ಅಂತ ಹೇಳಿ ಈ ತರ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಮೇಲ್ಗಡೆ ಇಲ್ಲೊಂದು ಕೂಡ ಒಂದು ಸ್ಪಾಟ್ ಲೈಟ್ ಹಾಕೊಟ್ಟಿದ್ವಿ, ಅಲ್ಲೊಂದು ಹಾಕೊಂಡು ಈ ಬುದ್ಧನ ಹೈಲೈಟ್ ಮಾಡಿರುವಂತದ್ದು. ಸೂಪರ್ ಸರ್. ಮುಂದೆ ಹೋಗ್ಬಿಡೋಣ. ಸೊ ಇದು ಫೈನಲ್ ರೂಮ್, ಅವರ ಮಾಸ್ಟರ್ ಬೆಡ್ರೂಮ್ ಸರ್. ಓಕೆ, ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲೊಂದು ಸ್ವಲ್ಪ ಏನ್ ಮಾಡಿದ್ವಿ, ಮಾಸ್ಟರ್ ಬೆಡ್ರೂಮ್ ಇರೋ ಕಾರಣ ಹೆಡ್ ಬೋರ್ಡ್ ಹೈಟ್ ಜಾಸ್ತಿ ಮಾಡ್ಕೊಂಡ್ವಿ ಸರ್. 3 ಫೀಟ್ ಹೋಗೋದ್ ಬದಲು ಆಲ್ಮೋಸ್ಟ್ ಒಂದು 7 ಫೀಟ್ ಗಂಟ ತಗೊಂಡ್ವಿ ಸರ್. ಬೇಕಾದ್ರೆ ಇದನ್ನ 10 ಫೀಟ್ ಮಾಡ್ಬೋದು ಸರ್. ಟಿಲ್ ಸೀಲಿಂಗ್ಸ್ 10 ಫೀಟ್ ಎನಿಥಿಂಗ್ ಕ್ಯಾನ್ ಬಿ ಅಚೀವ್ಡ್ ಸರ್. ಮೇಲೆ ಹೇಳಿ ಸರ್. ಇದು ಮೇಲೆ ಸೇಮ್ ಅದೇ ಒಂದು ಐಲ್ಯಾಂಡ್ ಸೀಲಿಂಗ್ ತಗೊಂಡಿದ್ವಿ ಸರ್. ಸೇಮ್ ಕಾಟ್ ಏನ್ ಬರುತ್ತೆ ಅದು ಎಕ್ಸ್ಟೆಂಡ್ ಮಾಡ್ಕೊಂಡು ಆಮೇಲೆ ಲೆಗ್ಸ್ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಏನ್ ಡಿಫ್ರೆಂಟ್ ಮಾಡಿದ್ವಿ ಅಂದ್ರೆ ಈ ರೂಮ್ ಅಲ್ಲಿ ನೀವು ನೋಡಿದಾಗ ಈ ವಾರ್ಡ್ರೋಬ್ ಇದೆಯಲ್ಲ ಸರ್, ಟೋಟಲಿ ಲ್ಯಾಕೆಡ್ ಗ್ಲಾಸ್ ಅಲ್ಲಿ ಮಾಡಿದ್ವಿ. ಕಂಪ್ಲೀಟ್ ಲ್ಯಾಕೆಡ್ ಗ್ಲಾಸ್ ಸರ್. ಆ 2 ನೀವೇನ್ ನೋಡಿದ್ ಒಂದು ಲ್ಯಾಮಿನೇಟ್ ಇತ್ತು, ಇದು ಲ್ಯಾಕೆಡ್ ಗ್ಲಾಸ್.
ಸೊ ಲೈಟರ್ ಶೇಡ್ ಇಲ್ಲಿ ತೊಗೊಂಡ್ವಿ ಅಕ್ವಾ ಬ್ಲೂ, ಡಾರ್ಕರ್ ಶೇಡ್ ಆಫ್ ಒಂಥರ ನೇವಿ ಬ್ಲೂ ಅಥವಾ ಒಂದು ಡಾರ್ಕರ್ ಬ್ಲ್ಯಾಕ್ ಇಲ್ಲಿ ತೊಗೊಂಡ್ವಿ ಸರ್. ಓಕೆ ಓಕೆ. ಸೊ ಫುಲ್ ಆಗಿ ಪ್ರೊಫೈಲೇ ಬರುತ್ತೆ, ನಿಮ್ ಫುಲ್ ಸ್ಟರ್ಡಿ ಇರುತ್ತೆ. ಹ್ಯಾಂಡಲ್ಸ್ ನ ಈ ತರ ಇಲ್ಲಿ ಪ್ರೊವೈಡ್ ಮಾಡಿದ್ವಿ ಸರ್. ಸೊ ಟೋಟಲ್ ಒಳಗಡೆ ಹ್ಯಾಂಡಲ್, ಎಸ್ ಸರ್, ಪ್ರೊಫೈಲ್ ಹ್ಯಾಂಡಲ್ ಅಂತಾನೆ ಕರೀತಾರೆ ಇದನ್ನ. ಬಟ್ ಇದು ಟಾಪ್ ಟು ಬಾಟಮ್ ಬರುತ್ತೆ. ಹೌದು ಸರ್, ಇಡೀ ಹ್ಯಾಂಡಲ್ ಎಲ್ಲಿ ಬೇಕಾದ್ರೆ ಹಿಡಿಬಹುದು, ಬೇಕು ನಾವು ಹಿಡಿಬಹುದು ಸರ್. ಯಾಕಂದ್ರೆ ಇದು ಅಗೇನ್ ಮತ್ತೆ ಲ್ಯಾಮಿನೇಟ್ ಕೊಡೋದು ಬೇಡ ಈ ರೂಮ್ಗೆ ಅಂತೇಳಿ ಈ ತರ ಒಂದು ಕಾಂಬಿನೇಷನ್ಸ್ ನಾವು ವರ್ಕ್ ಮಾಡ್ಕೊಂಡಿದ್ವಿ ಸರ್. ಕಾಂಬಿನೇಷನ್ ಮಾಡಿರುವಂತದ್ದು. ಮೇಲ್ಗಡೆ ಸೇಮ್ ಲಾಫ್ಟ್. ಹೌದು ಸರ್, ಮೇಲ್ಗಡೆ ಸೇಮ್ ಲಾಫ್ಟ್ ರನ್ ಮಾಡ್ಕೊಂಡಿದ್ದೀವಿ. ಒಂದು ಕ್ವಶನ್ ಸರ್, ಇದು ಗಟ್ಟಿ ಇರುತ್ತೆ ಸರ್? ಇದು ಗಟ್ಟಿ ಇರುತ್ತೆ ಸರ್. ಯಾಕಂದ್ರೆ ಏನಾದ್ರು ಹೊಡೆದು ಮಾಡೋದು ಇಲ್ಲ ಸರ್, ಏನ್ ಮಾಡ್ತಿದ್ರೆ ಟಫನ್ ಮಾಡಿರ್ತೀವಿ ನಾವು ಇದನ್ನ. ನಾರ್ಮಲ್ ಗ್ಲಾಸ್ ಹಾಕೋದ್ ಬದಲು 8mm ಅಥವಾ 10mm ಒಂದು ಟಫನ್ ಮಾಡಿರ್ತೀವಿ. ಇದ್ರ ಹಿಂಭಾಗ ಪ್ಲೈವುಡ್ ಹಾಕಿರ್ತೀವಿ. ಪ್ಲೈವುಡ್ ಹಾಕಿರ್ತೀವಿ, ಸಪೋರ್ಟ್ ಕೊಟ್ಟಿರ್ತೀವಿ ಇದಕ್ಕೆ. ಯಾಕಂದ್ರೆ ಟಫನ್ ಆಗಿರೋ ಕಾರಣ ಏನಾದ್ರು ಶಾಪ್ ಹೊಡೆದು ಬಿಟ್ರೆ ಕ್ರ್ಯಾಕ್ ಬರುತ್ತೆ ಹೊರತು ಪುಡಿ ಕೆಳಗೆ ಬೀಳೋದಿಲ್ಲ. ಸೊ ಅದಕ್ಕೆ ನಾವು ಎಲ್ಲೇ ತರ ಬಂದಾಗ ಟಫನ್ ಗ್ಲಾಸ್ ಯೂಸ್ ಮಾಡ್ತೀವಿ ಸರ್. ಎಷ್ಟು ಕಲರ್ಗಳು ವೆರೈಟೀಸ್ ಅವೈಲೇಬಲ್ ಇದೆ ಸರ್? ಇದರಲ್ಲಿ ಈಸಿಲಿ ಒಂದು 25 ವೆರೈಟೀಸ್ ಕೊಡ್ತೀವಿ ಸರ್. 25 ವೆರೈಟಿ. ಓಕೆ ಓಕೆ, ಸೂಪರ್. ಅಂಡ್ ಇಲ್ಲಿ ಇದು ಮೆಟಲ್ ಬೀಡಿಂಗ್ ಕೊಟ್ಟಿದ್ದೀವಿ. ಹೌದು ಸರ್, ಮೆಟಲ್ ಬೀಡಿಂಗ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಸೂಪರ್. ಹಾಗೆ ಇದಕ್ಕೂ ಲಾಕ್ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಸೈಡ್ ಅಲ್ಲಿ ಲಾಕ್ ಕೊಟ್ಟಿದ್ದೀವಿ ಸರ್. ಹಿಂಗ್ ಕೊಟ್ಟಿದ್ದೀರಲ್ಲ? ಹೌದು ಸರ್, ಪ್ರೊಫೈಲ್ ನಾವು ಅಲ್ಲಿ ಹೋಲ್ ಮಾಡ್ಕೊಂಡು ಅದ್ರ ಮುಖಾಂತರ ಇಲ್ಲಿಗೆ ನಾವು ಲಾಕ್ ಪ್ರೊವೈಡ್ ಮಾಡಿದ್ದೀವಿ. ಇದು ಲಾಕ್ ಮಾಡಿದಾಗ ಹಿಂಗ್ ಹೇಳಿದ್ರೆ ಏನೋ ಹೊಡೆದೋಗೋದು ಮಾಡೋದು? ಇಲ್ಲ ಸರ್, ಇಲ್ಲ ಆಗಲ್ಲ. ಏನಕ್ಕೆ ಇಲ್ಲ, ಇದು ಪ್ರೊಫೈಲ್ ಮೇಲೆ ಕೂತಿರುತ್ತೆ ಸರ್. ಎಲ್ಲೂ ಅದು ಮಿರರ್ನ ಅಥವಾ ಇದನ್ನ ಡ್ಯಾಮೇಜ್ ಮಾಡಲ್ಲ. ಪ್ರೊಫೈಲ್ ಮೇಲೆ ಕೂತಿರೋ ಕಾರಣ ಪ್ರೊಫೈಲ್ ಲಾಕ್ ಮಾಡಿಕೊಂಡಿರ್ತದೆ. ಅದನ್ನ ಆ ತರ ಸೇಫ್ಟಿ ಅಂತೀರಾ? ಇದು ಸೇಫ್ಟಿ ಇರುತ್ತೆ ಸರ್ ಇದಕ್ಕೆ. ಓಕೆ. ಸೊ ಇದಕ್ಕೂ ಕೂಡ ಇಲ್ಲೊಂದು ಡ್ರೆಸ್ಸರ್ ನ ಕೊನೆಯಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಸರ್. ಡ್ರೆಸ್ಸರ್ ವಿತ್ ಇದು ಸ್ಟೋರೇಜ್. ಈ ಕಡೆ ಒಂದು ಟೇಬಲ್ ಮಾಡ್ಕೊಟ್ಟಿದ್ದೀವಿ. ಹೌದು ಸರ್. ಇದು ಆದ್ರೆ ಇದನ್ನು ಫುಲ್ ಪ್ಲೈವುಡ್ ಎಲ್ಲ ಇಲ್ಲಿ ಮಿಕ್ಕಿತ್ತು, ಇದು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ ಇಲ್ಲೇ ನಾವು ಒಂದು ಸ್ಟಡಿ ಟೇಬಲ್ ತರ ಮಾಡ್ಕೊಟ್ಟಿದ್ದೀವಿ. ಓಕೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಡ್ರಾ ಇದು ಸ್ಲೈಡಿಂಗ್ ಟ್ರ್ಯಾಕ್ ಇರ್ಬೋದು. ಹೌದು, ಅವೆಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಹೆಟಿಕೆ ಬರುತ್ತೆ ಸರ್. ಪ್ರತಿ ಒಂದು ಸಾಫ್ಟ್ ಕ್ಲೋಸ್ ಬರುತ್ತಲ್ಲ, ಹಾರ್ಡ್ವೇರ್ಸ್ ಪ್ರತಿ ಒಂದು ಹೆಟಿಕ್ ಯೂಸ್ ಮಾಡ್ತೀವಿ. ಯಾವ್ದು ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ? ಸರ್ ಮೇಜರ್ 2 ಯೂಸ್ ಮಾಡ್ತೀವಿ, ಒಂದು ಹೆಟಿಕ್, ಎಪ್ಕೋ. ಬಟ್ ಮೇಜರ್ ಇವಾಗ ಕಸ್ಟಮರ್ಸ್ ಎಲ್ಲರೂ ಹೆಟಿಕೆ ಕೇಳ್ತಿರೋ ಕಾರಣ ನಾವು ಹೆಟಿಕೆ ಯೂಸ್ ಮಾಡ್ತಾ ಇದೀವಿ ಸರ್. ಓಕೆ. ಹಾಫ್ ಲೈ ಬೇಕು, ಬೇರೆ ಬೇರೆ ಬ್ರ್ಯಾಂಡ್ ಅದನ್ನು ಕೊಡ್ತೀವಿ ಸರ್. ಹಾಫ್ ಲೈನು ಕೊಡ್ತೀವಿ. ಹಾಫ್ ಲೈ ಇನ್ನೂ ಸ್ವಲ್ಪ ಪ್ರೀಮಿಯಂ ಬರೋ ಕಾರಣ ಆ ಒಂದು ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೆ ಹೆಟಿಕ್ಗೂ ಹಾಫ್ ಲೈಗೂ ಅದನ್ನ ಕಸ್ಟಮರ್ ಬೇರೆ ಮಾಡ್ಕೊಂಡಾಗ ನಾವು ಹಾಫ್ ಲೈನು ಮಾಡ್ಕೊಡ್ತೀವಿ. ರೆಡಿ ಇದ್ದೀರಾ? ರೆಡಿ ಇದೆ ಸರ್. ರೆಡಿ ಮನೆ ಅಂತ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ. ಓನರ್ ಹತ್ರನೂ ಕೂಡ ಮಾತಾಡಿದ್ವಿ, ಸಖತ್ತಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ನಾನು ಫೈನಲ್ ಆಗಿ ಕೇಳುವಂಥದ್ದು ಪ್ರೈಸಿಂಗ್. ಬೆಂಗಳೂರು ಆದ್ರೆ ಏನ್ ಪ್ರೈಸ್ ಇರುತ್ತೆ, ಔಟ್ ಸ್ಟೇಷನ್ ಇದ್ದಾಗ ಏನ್ ಪ್ರೈಸಸ್ ಮಾಡ್ತಾ ಇದ್ದಾರೆ? ಸರ್ ಬೆಂಗಳೂರು ಔಟ್ ಸ್ಟೇಷನ್ ನಾವು ಸೇಮೇ ತೊಗೊಂತೀವಿ ಸರ್ ಪ್ರೈಸ್. ಅದ್ರಲ್ಲಿ ಏನು ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ನಾವು ಔಟ್ಸೈಡ್ ಮಾಡಿದಾಗ ನಮ್ಗೆ ಏನೇನು ಕಸ್ಟಮರ್ಗೆ ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಡಿಷನ್ ಇರುತ್ತೆ ಸರ್. ಯಾಕಂದ್ರೆ ಬೆಂಗಳೂರಿಂದ ನಾವು ಐಟಮ್ ಕಳಿಸಬೇಕು, ಟ್ರಾನ್ಸ್ಪೋರ್ಟ್ ಅಡಿಷನ್ ಇರುತ್ತೆ. ಪ್ಲಸ್ ನಮ್ಮ ವರ್ಕರ್ಸ್ ಏನು ಬರ್ತಾರೆ ಅವ್ರು ಉಳ್ಕೊಳ್ಳೋಕೆ ಒಂದು ಜಾಗ ಕೊಡಬೇಕು ಅವರು. ಇದೆರಡು ಕಸ್ಟಮರ್ಸ್ ಬೇರೆ ಮಾಡ್ಕೊಂಡ್ರೆ ಮೆಟೀರಿಯಲ್ ನಿಮಗೆ ಏನು ಡಿಫ್ರೆನ್ಸ್ ಇರಲ್ಲ. ಸೇಮ್ ನಾವು ಬೆಂಗಳೂರಲ್ಲಿ ಇರೋ ಕಸ್ಟಮರ್ಸ್ ಏನು ಪ್ರೊವೈಡ್ ಮಾಡ್ತೀವಿ ಅದೇ ರೇಟು ನಿಮ್ಗೆ ಸಿಗುತ್ತೆ ಸರ್. ಓಕೆ. ಏನೇನು ರೇಟ್ ಇದೆ ನಿಮ್ದು? ಸರ್ ಮೇಜರ್ನ ಕಿಚನ್ಸ್ ಅಕ್ರೆಲಿಕ್ ಎಲ್ಲ ಹೋಗ್ತಿರೋದ್ರೆ 1980 2000 ಕೊಡ್ತೀವಿ ಸರ್. ನೀವು ಅದನ್ನೇ ಕಿಚನ್ಸ್ ಬಿಟ್ಬಿಟ್ಟು ನೀವು ಅಕ್ರೆಲಿಕ್ ಬೇಡ ನಮಗೆ ಲ್ಯಾಮಿನೇಟಲ್ಲಿ ಹೋಗ್ತೀವಿ ಅಂದಾಗ 1600 650 ಪರ್ ಸ್ಕ್ವೇರ್ ಫೀಟ್ ಕೊಡ್ತೀವಿ. ಲಾಫ್ಟ್ಗೆಲ್ಲ ಬಂದಾಗ 900 950. ಸೊ ಆ ಥರ ಕೊಡ್ತೀವಿ ಸರ್. ಅದಕ್ಕಿಂತ ಕೆಲವು ಕಸ್ಟಮರ್ಸ್ ಇನ್ನೊಂದು ಸ್ವಲ್ಪ ನಮ್ಗೆ ಏನಾದ್ರು ಅಷ್ಟೊಂದು ಪ್ರೀಮಿಯಂ ಒಂದು ಆವ್ರೇಜ್ ಆಗಿ ಹೋಗ್ತೀವಿ ಅಂದ್ರೆ ಅದ್ರ ಮೇಲೆ 100 rupees ಕಮ್ಮಿ ಕೊಡ್ತೀವಿ. ಬಟ್ ಅವಾಗ ಏನಾಗುತ್ತೆ ಲ್ಯಾಮಿನೇಟ್ಸ್ ಸ್ವಲ್ಪ ಮೆರಿನೋ ಸೆಂಚರ್ ಅಂತ ಹೋಗೋದ್ ಬದಲು ನಮ್ದು ಸಪ್ರೇಟ್ ಇರುತ್ತೆ. ಮನಿ ಲ್ಯಾಮ್ ಅಂತ ಇದೆ, ಏರೋ ಲ್ಯಾಮ್, ಬಜೆಟ್ ಫ್ರೆಂಡ್ಲಿ ಏನೇ ಬರುತ್ತೆ ಆ ಲ್ಯಾಮ್ ಯೂಸ್ ಮಾಡ್ಕೊಂತೀವಿ ಸರ್. ಓಕೆ. ಅಂಡ್ ನಾನು ಯಾವತ್ತು ತಮ್ಮನೇ ಮೇಲೆ ಹಾಕಿರ್ತೀನಿ ಕೇವಲ 650 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಎಲ್ಲಿ ಬರುತ್ತೆ 650 ರೂಪಾಯಿ? ಸರ್ ಮೇನಾಗಿ ಫ್ರೇಮ್ ಟೈಪ್ ಸರ್. ಅಂದ್ರೆ ಯುಟಿಲಿಟೀಸು ಅಥವಾ ವ್ಯಾನಿಟಿ ಅಲ್ಲಿಗೆ ಏನು ಬರುತ್ತೆ ನಾವು ಬರೀ ಫ್ರೇಮ್ ಮಾಡಿ ಮಾಡ್ಕೊಡ್ತೀವಲ್ಲ ಅಲ್ಲಿಗೆ ಬರುತ್ತೆ 650 ಬರುತ್ತೆ. ಬಟ್ ಬಾಕ್ಸ್ ತರ ಮಾಡಕೊಡಾಗ ಆ ರೇಟ್ ಬರಲ್ಲ, ಫ್ರೇಮ್ ಟೈಪ್ ಬರುತ್ತೆ ಸರ್. ಫ್ರೇಮ್ ಟೈಪ್ ಅಲ್ಲಿ ಆ ತರ ಬರುತ್ತೆ, ಬಾಕ್ಸ್ ಟೈಪ್ ಅಲ್ಲಿ ಚೇಂಜಸ್ ಅಂತ ಹೇಳ್ಬೋದು. ಅಂಡ್ ಈ ಮನೆಯ ಟೋಟಲ್ ಬಜೆಟ್ ಎಷ್ಟಾಯ್ತು ಸರ್? ಇವ್ರದ್ದು ಬಂದು 21 lakhs ಆಗಿತ್ತು ಸರ್. 21 ಲಕ್ಷ. 21 ಲಕ್ಷ. ಓಕೆ. ಅಂಡ್ ಗ್ಯಾರಂಟಿ ವಾರಂಟೀಸ್ ಏನಿರುತ್ತೆ ನಿಮ್ಗೆ? ಸರ್ ಟೋಟಲ್ ನಮ್ದು ಏನು ಬರುತ್ತೆ ಅಂದ್ರೆ ಗ್ಯಾರಂಟೀಸ್ ನಿಮಗೆ ಪ್ರತಿಯೊಂದು ಪ್ಲೈಬೋರ್ಡ್ಸ್ ಆಗಿರ್ಬೋದು 15 years ಕೊಡ್ತೀವಿ. ಲ್ಯಾಮಿನೇಟ್ ಮೇಲೆ ನಿಮಗೆ 15 years ಇರುತ್ತೆ. ಹಾರ್ಡ್ವೇರ್ಸ್ ಮೇಲೆ ನಿಮಗೆ 5 years ಬರುತ್ತೆ. ಇದನ್ನ ಬಿಟ್ಟು 1 year ಬಂದ್ಬಿಟ್ಟು ನಾವು ಬೆಂಗಳೂರಿಂದ ವಿದಿನ್ ಒಂದು 70 kilometers ಫ್ರೀ ಸರ್ವಿಸ್ ಕೊಡ್ತೀವಿ. 1 year ಗಂಟ ನಾವೇ ಕೊಡ್ತೀವಿ. ಔಟ್ ಸ್ಟೇಷನ್ ಬಂದಾಗ 6 months ಫ್ರೀ ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ಏನು ಬರುತ್ತೆ ಅಡಿಷನಲ್ ಇರುತ್ತೆ. ಸರ್ವಿಸ್ ಕೊಡಲ್ಲ ಅಂತ ಸ್ವಲ್ಪ ಕೊಡ್ತೀವಿ, ಬಟ್ ಅದು ಇಟ್ ವಿಲ್ ಕಮ್ ಇನ್ ಅಡಿಷನಲ್ ಚಾರ್ಜ್. ಪೇಡ್ ಸರ್ವಿಸ್ ಇರುತ್ತೆ ಸರ್. ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಎನಿ ಟೈಮ್. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇದೇ ರೀತಿಯಲ್ಲಿ ಇನ್ನು ಯಾವ್ಯಾವ ಊರುಗಳಲ್ಲೆಲ್ಲ ಮಾಡಿದ್ದೀರಾ ಸರ್? ಸರ್ ಹೊಳಾಳ್ಕೆರೆ ಮಾಡಿದ್ದೀವಿ, ಚಳ್ಳಕೆರೆ, ಮೊನ್ನೆ ಒಂದು ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡರ್ ಸರ್, ಇಂಡಿ ಅಂತ ಇದೆ, ಇಂಡಿ ಅಲ್ಲೂ ಮಾಡಿದ್ದೀವಿ ಸರ್. ಅಲ್ಲೂ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸ್ವಲ್ಪ ಈ ಕಡೆ ಚೆನ್ನೈ ಕಡೆನೂ ಮಾಡೋ ಅಂತ ಪ್ಲಾನ್ ಮಾಡ್ತೀವಿ, ಹೈದರಾಬಾದ್ ಕಡೆ. ನೋಡೋಣ ಸರ್ ಹೆಂಗೆ ನಮ್ಮ ಜನ ನಮ್ಮ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮನ್ನ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಹೆಂಗೆ ಮೇಲ್ ತರ್ತಾರೆ. ಯಾಕಂದರೆ ಒಂದು ಕನ್ನಡಿಗನ ಸಂಸ್ಥೆ ಇಷ್ಟು ಬೆಳೀತಿದೆ ಅಂದ ಕಾರಣ ನಿಮ್ಮ ಸಪೋರ್ಟ್ ತುಂಬ ಇದೆ ಸರ್. ಸೊ ಅದೇ ಥರ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ನಿಮ್ಮ ನಮ್ಮ ಫಾಲೋ ಮಾಡಿರ್ಬೋದು, ಒಬ್ಬ ಕನ್ನಡಿಗನ ಹೆಂಗೆ ಮೇಲ್ ತಂದು ಅವರು ಬಿಡ್ತಾರೋ ಹಾಗೆ ನಾವು ಬೆಳ್ಕೊಂಡು ಹೋಗ್ಬೋದು ಸರ್.
ಆಮೇಲೆ ಲೈಕ್ ನಾನು ಆಲ್ರೆಡಿ ಹೇಳ್ದಂಗೆ ಇಡೀ ಕರ್ನಾಟಕದಂತ ಸರ್ವಿಸಸ್ ಇದೆ. ಮೈಸೂರು, ತುಮಕೂರು, ಹಾಸನ ತುಂಬಾ ಕೇಳ್ತಾ ಇದ್ದಾರೆ sir. ಆ ಕಡೆ ಎಲ್ಲ ವರ್ಕ್ ನಡೀತಾ ಇದೆ. 100% ಹೌದು. ಚಂದ್ರಪಟ್ಟಣ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ವಿದಿನ್ 1 ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಫಾರ್ಮ್ ಹೌಸ್ ಇದೇ ತರನೇ ಇದೆ. ವಿದಿನ್ 1 ಮಂತ್ ಅಲ್ಲೂ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಮೈಸೂರು ಕಡೆ ಎಲ್ಲ ನೋಡ್ಬೋದಾ, ವಿಸಿಟ್ ಮಾಡ್ಬೋದು? ಮಾಡ್ಬೋದು ಸರ್. ಅಲ್ಲಿ ವಿಜಯನಗರದ ಒಂದು ಆಗಲೇ ಕಂಪ್ಲೀಟ್ ಮಾಡಿದೀವಿ. 2 days ಬ್ಯಾಕ್ ಮುಗೀತಲ್ಲಿ. ಸೊ ಅದನ್ನು ವಿಸಿಟ್ ಮಾಡ್ಬೋದು. ಆದಷ್ಟು ಬೇಗ ಅದನ್ನು ಕೂಡ ನಿಮ್ಮ ಇದ್ರ ಜೊತೆ ಸೇರಿಸ್ಬಿಡೋಣ ಸರ್. ಏನು ವಿವಾ ಡಿಸೈನ್ ಇದೆ, ಇವರ ಪ್ಲೇ ಲಿಸ್ಟ್ ಅನ್ನು ಕೂಡ ವೀಕ್ಷಕರೇ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಅಲ್ಲಿಂದನೂ ಕೂಡ ನೀವು ಇವ್ರನ್ನ ಫಾಲೋ ಮಾಡ್ಬೋದು, ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು. ಪ್ರೀಮಿಯಂ ಬಜೆಟ್ ಎಲ್ಲ ರೀತಿಯ ಮನೆಗಳನ್ನು ಇವರು ರೆಡಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ನನಗೆ ಇಷ್ಟ ಆಗಿದ್ದೇನಂತಂದರೆ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತಾ ಇದ್ದಾರೆ. ನೀವೇ ನೋಡ್ಬೋದು, ನಮ್ಮ ಏರಿಯಾಗೆ ಬಂದುಬಿಟ್ಟು ಇಲ್ಲಿ ವರ್ಕ್ ಮಾಡಿದ್ದಾರೆ, ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಯಾರಾದರೂ ಬರಬೇಕು, ನಿಮ್ಮ ಆಫೀಸನ್ನು ವಿಸಿಟ್ ಮಾಡಬೇಕಂದ್ರೆ ಆಫೀಸ್ ಅವರ್ಸ್ ಏನಿರುತ್ತೆ ಸರ್? ಸರ್ ಆಫೀಸ್ ಅವರ್ಸ್ ಮಾರ್ನಿಂಗ್ 10:30 ಇಂದ ಈವ್ನಿಂಗ್ 7 ಗಂಟೆ ಅಂತ ಸರ್. ಇದು ಫುಲ್ ವೀಕ್ ಇರುತ್ತೆ. ಸಂಡೇ ಒಂದಿನ ಮಾತ್ರ ಬೆಳಗ್ಗೆ 11ದಿಂದ ಸಂಜೆ 5:30 ಗಂಟೆ ಸರ್. ಓಕೆ, ಸ್ವಲ್ಪ ಬೇಗ ಕ್ಲೋಸ್ ಮಾಡ್ತೀವಿ. ಸಂಡೇಸ್ ಇರುತ್ತೆ ಸರ್, ಸಂಡೇಸ್ ಇರುತ್ತೆ. ಸೊ ಒಂದು ವೇಳೆ ನೀವು ಸ್ವಲ್ಪ ಲೇಟ್ ಆಗಿ ಬರ್ತೀರಾ, ಬೇಗ ಬರ್ತೀರಾ ಅಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇನ್ಫಾರ್ಮ್ ಮಾಡ್ಕೊಂಡು ಬಂದು. ಆ್ಯಂಡ್ ಡಿಸೈನ್ ಅಂತ ಬಂದಾಗ ನೀವು ಡಿಸೈನ್ ಎಕ್ಸಿಕ್ಯೂಷನ್ ಹೇಗೆ ಮಾಡ್ತೀರಾ ಸರ್? ಮೇನ್ ಆಗಿ ಡಿಸೈನ್ಗೆ ಆ್ಯಕ್ಚುಲಿ ನಾವು ಕಸ್ಟಮರ್ಸ್ಗೆ ಏನು ಹೇಳ್ತೀವಿ ಅಂದರೆ, ನಿಮ್ಮ ಒಂದು ಟೈಮ್ ಏನಿದೆ ಡಿಸೈನ್ಸ್ ಜಾಸ್ತಿ ಸ್ಪೆಂಡ್ ಮಾಡಿ ಅಂತೀವಿ. ಯಾಕಂದರೆ ಡಿಸೈನಲ್ಲಿ ಸ್ಪೆಂಡ್ ಮಾಡಿದಾಗ ಈಚ್ ಆ್ಯಂಡ್ ಎವ್ರಿ ಯೂನಿಟ್ ಏನು ಬರ್ತಿದೆ, ನಾವು ಯಾವ ಥರ ಅವ್ರಿಗೆ ಒಂದು 3D ಕೊಡ್ತಾ ಇದ್ವಿ, ಅಲ್ಲಿ ಸ್ಪೆಂಡ್ ಮಾಡಿದಾಗ 3D ಕೊಡ್ತೀರಾ? 3D ಕೊಡ್ತೀವಿ ಸರ್. 3D, ರೆಂಡರಿಂಗ್, 2D 3 ಇರುತ್ತೆ. ಡಿಸೈನಲ್ಲಿ ಎಷ್ಟು ಅವರು ಅವರ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾರೋ ಎಕ್ಸಿಕ್ಯೂಷನ್ ಈಸಿ ಆಗ್ಬಿಡುತ್ತೆ. ಅವ್ರು ಕನ್ಫ್ಯೂಷನ್ಸ್ ಇರಲ್ಲ. ಓ ನಾನು ಹಿಂಗೆ ಹೇಳಿರಲಿಲ್ಲ, ಈ ಥರ ಬಂದಿದ್ಯಾ ಅನ್ನೋದಿರಲ್ಲ. ಪ್ರತಿಯೊಂದು ನಾವು ತೋರಿಸ್ಬಿಟ್ಟಿರ್ತೀವಿ. ಸೊ ಅಲ್ಲಿಗೆ ಅವರು ಸ್ಪೆಂಡ್ ಮಾಡಿದಾಗ ಎಕ್ಸಿಕ್ಯೂಷನ್ ಈಸಿಯಾಗಿ ಹೋಗುತ್ತೆ, ಚೆನ್ನಾಗಿ ಬರುತ್ತೆ. 100% ಚೆನ್ನಾಗಿ ಹೇಳಿದ್ರೆ ಡಿಸೈನ್ ಬಗ್ಗೆ ವರ್ಕ್ ಮಾಡಿ, ಡಿಸೈನ್ ಬಗ್ಗೆ ಥಿಂಕ್ ಮಾಡಿ. ಸೊ ಇವ್ರನ್ನ ಭೇಟಿ ಆಗಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ. ಫ್ಯಾಮಿಲಿ ಜೊತೆ ಬಂದು ಡಿಸ್ಕಸ್ ಮಾಡಿದ್ರೆ ಮಗನಿಗೆ ಆಗ್ಬೇಕು, ಮಗಳಿಗೆ ಆಗ್ಬೇಕು, ಅಪ್ಪನಿಗೆ ಆಗ್ಬೇಕು, ಅಮ್ಮನಿಗೆ ಆಗ್ಬೇಕು, ಎಲ್ಲದೂ ಕ್ಲಿಯರ್ ಆಗಿಬಿಡುತ್ತೆ. ನಾಳೆ ದಿನ ನಿಮ್ಮಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಡಿಫ್ರೆನ್ಸ್ ಚಾಯ್ಸಸ್ ತುಂಬಾ ಇರುತ್ತೆ ಸರ್. ಹುಡುಗರಿಗೆ ಮಾಡರ್ನ್ ಬೇಕು, ಪೇರೆಂಟ್ಸ್ ಗಳಿಗೆ ಕ್ಲಾಸಿಕ್ ಬೇಕು. ಕಾಂಬಿನೇಷನ್ ಮಾಡಬೇಕು. ಸೊ ಥೀಮ್ ಬೇಸ್ಡ್ ನಿಮ್ಮಲ್ಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಥೀಮ್ ಬೇಸ್ಡ್ ಟರ್ನ್ ಕೀ ಪ್ರಾಜೆಕ್ಟ್. ಏನೇನ್ ಮಾಡ್ತೀರಾ ನೀವು ಮನೆಯಲ್ಲಿ? ಇಂಟೀರಿಯರ್ ಮಾಡ್ತೀರಾ? ನಾನೇ ಕೇಳ್ತೀನಿ. ಫರ್ನಿಚರ್ ಮಾಡ್ತೀರಾ? ಹೌದು ಸರ್. ಅಪ್ಲೈನ್ಸಸ್ ಮಾಡ್ತೀರಾ? ಇದ್ರದ್ದು ಲೈಕ್ ಸಿಂಕ್ಸ್ ಇರ್ಬೋದು, ಮಾಡ್ತೀವಿ ಸರ್. ಹಾಬ್ಸ್ ಕೊಡ್ತೀವಿ ಸರ್. ಚಿಮಿಣಿ ಇದೆ ಸರ್. ಎವ್ರಿಥಿಂಗ್ ಟೋಟಲಿ. ಕರ್ಟನ್ಸ್ ಇದೆ ಸರ್. ಎಲ್ಲದೂ ಪ್ರತಿಯೊಂದು ಸರ್. ಮನೆಗೆ ಏನು ಬೇಕು, ಒಂದು ಕಸ್ಟಮರ್ ಏನು ಬೇಕೋ ನಮ್ಮ ಕಡೆಯಿಂದ ಪ್ರೊವೈಡ್ ಇದೆ ಸರ್. ಖಾಲಿ ಮನೆ ಕೊಟ್ಟರೆ ಸಾಕು ನಿಮ್ಗೆ, ಈಸಿಲಿ ಸರ್ ಫಿಲ್ಅಪ್ ಮಾಡಿ ಕೊಡ್ತೀವಿ. ಫಿಲ್ಅಪ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಕೀನ. ಕರೆಕ್ಟ್ ಆಗಿ ಹೇಳಿದ್ರೆ. ಸ್ಕ್ರೀನ್ ಮೇಲೆ ವಿವಾ ಡಿಸೈನ್ ಅವ್ರದ್ದು ನಂಬರ್ ಬರ್ತಾ ಇದೆ, ಇಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನ ಸೂಪರ್ ಆಗಿ ರೆಡಿ ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಅದು ಕೂಡ ನಮ್ಮ ಏರಿಯಾದಲ್ಲಿ ಬಂದು ಒಂದು ಒಳ್ಳೆ ಇಂಟೀರಿಯರ್ನ ತೋರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.